Okay, good evening students. So ಲಾಸ್ಟ್ ಇದರಲ್ಲಿ ಬಂದು ಲಾಸ್ಟ್ ಕಾನ್ಸೆಪ್ಟ್ಸ್ ಏನೇನು ಮುಗಿಸಿದ್ವಿ ಅಂತ ಒಂದು ಸ್ವಲ್ಪ ರಿವೈಸ್ ಮಾಡ್ಕೊಂಡ್ಬಿಡೋಣ. ಓಕೆ, ಸೊ ಲಾಸ್ಟ್ ಇದರಲ್ಲಿ ಬಂದು ವಿ ಜಸ್ಟ್ ಡಿಸ್ಕಸ್ಡ್ ಅಬೌಟ್ ದ ರಿಯಾಕ್ಷನ್ಸ್ ಬಿಟ್ವೀನ್ ಮೆಟಲ್ಸ್ ವಿತ್ ವಾಟರ್. ಅಂದರೆ ವಾಟರಲ್ಲಿ 3 ಕ್ಯಾಟಗರೀಸ್ ಬರುತ್ತೆ. ಒಂದು ನಾರ್ಮಲ್ ವಾಟರ್, ದಟ್ ಈಸ್ ಅ ಕೋಲ್ಡ್ ವಾಟರ್, ಆ್ಯಂಡ್ ದೆನ್ ಹಾಟ್ ವಾಟರ್ ಅಥವಾ ವಾರ್ಮ್ ವಾಟರ್, ಅದಾದಮೇಲೆ ಸ್ಟೀಮ್. ಸೊ ಈ ವಾಟರ್ ಜೊತೆ ಅಥವಾ ದ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ವಾಟರ್ ಜೊತೆ ರಿಯಾಕ್ಟ್ ಆದಾಗ ಅಲ್ಲಿ ಏನಾಯಿತು, ದ ಮೆಟಲ್ ಗೇವ್, ಓಕೆ, ದ ಮೆಟಲ್ ಗೇವ್ ಅ ಸಾಲ್ಟ್ ಆ್ಯಂಡ್ ಇಟ್ ಜಸ್ಟ್ ಲಿಬರೇಟೆಡ್ ದ ಹೈಡ್ರೋಜನ್. ಓಕೆ, ಸೊ ಹೈಡ್ರೋಜನ್ ಲಿಬರೇಟ್ ಮಾಡಿತ್ತು. ಓಕೆನಾ? ಅದಾದಮೇಲೆ ನೆಕ್ಸ್ಟ್ ಯಾವ ಟೆಸ್ಟ್ ಮಾಡಿದ್ರೆ ಆ್ಯಸಿಡ್ ಟೆಸ್ಟ್ ಮಾಡಿದ್ವಿ. ಏನಕ್ಕೆ ಅಂದರೆ ಬಿಕಾಸ್ ಫ್ಯೂ ಎಲಿಮೆಂಟ್ಸ್, ಓಕೆನಾ, ಸೊ ಫ್ಯೂ ಎಲಿಮೆಂಟ್ಸ್ ಏನಾಯಿತು ಅಂದರೆ ನಾರ್ಮಲ್ ಅಂದರೆ ವಾಟರ್ ಆಗಿರಲಿ ಅಥವಾ ಸ್ಟೀಮ್ ಆಗಿರಲಿ, ಸೊ ಅದರಲ್ಲಿ ಬಂದು ಏನಾಯಿತು ಅಂದರೆ ಕೆಲವೊಂದು ಮೆಟೀರಿಯಲ್ಸ್ ಬಂದು ರಿಯಾಕ್ಟ್ ಆಗಲಿಲ್ಲ. ಓಕೆ, ಕೆಲವೊಂದು ಎಲಿಮೆಂಟ್ಸ್ ಬಂದು ಅಥವಾ ಕೆಲವೊಂದು ಮೆಟಲ್ಸ್ ಬಂದು ರಿಯಾಕ್ಟ್ ಆಗಲಿಲ್ಲ. ಸೊ ಅವ್ರಿಗೋಸ್ಕರ ಏನು ಮಾಡಿದ್ವಿ, ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಒಂದು ಸಬ್ಸ್ಟೆನ್ಸ್ನ ರಿಯಾಕ್ಟ್ ಮಾಡಕ್ಕೆ ಬಿಟ್ಟಿದ್ವಿ. ಆ ಸ್ಟ್ರಾಂಗ್ ಆಗಿರೋ ಸಬ್ಸ್ಟೆನ್ಸ್ ಯಾವುದು ಅಂದರೆ ಆ್ಯಸಿಡ್. ಓಕೆನಾ? ಸೊ ಆ್ಯಸಿಡ್ ಜೊತೆ ನಾವು ಅದನ್ನು ತಗೊಂಡು ರಿಯಾಕ್ಟ್ ಮಾಡಕ್ಕೆ ಬಿಟ್ಟಾಗ ಏನಾಯಿತು, ಇನ್ ದಟ್ ಆಲ್ಸೋ ವಾಟ್ ಹ್ಯಾಪನ್, ವಿ ಗಾಟ್ ಅ ಸಾಲ್ಟ್. ಓಕೆ, ವಿ ಗಾಟ್ ಅ ಸಾಲ್ಟ್ ಆ್ಯಂಡ್ ಅಫ್ಕೋರ್ಸ್ ಅದರಲ್ಲಿ ಕೂಡ ಏನಾಗಿತ್ತು ಅಂದರೆ ಓಕೆ, ಸೊ ಇನ್ ದಟ್ ಆಲ್ಸೋ ವಾಟ್ ಹ್ಯಾಪನ್, ದ ಹೈಡ್ರೋಜನ್. ಓಕೆ, ಸೊ ಹೈಡ್ರೋಜನ್ ಗ್ಯಾಸ್ ಅದರಲ್ಲಿ ಕೂಡ ಏನು ಮಾಡಿತ್ತು, ಲಿಬರೇಟ್ ಆಯಿತು. ಸೊ ಓವರ್ ಆಲ್ ಏನಂದರೆ ವೆನ್ ಯು ಜಸ್ಟ್ ಮೇಕ್ ದ ಮೆಟಲ್ ಟು ರಿಯಾಕ್ಟ್ ವಿತ್ ವಾಟರ್ ಆರ್ ವೆನ್ ಯು ಜಸ್ಟ್ ಟ್ರೈ ಟು ರಿಯಾಕ್ಟ್ ಇಟ್ ವಿತ್ ಆ್ಯಸಿಡ್, ಲಿಬರೇಟ್ ಆಗೋದು ಯಾರು ಅಂದರೆ ಹೈಡ್ರೋಜನ್. ಸೊ ಹೈಡ್ರೋಜನ್ ಬಂದು ಲಿಬರೇಟ್ ಆಗುತ್ತೆ. ಸೊ ಓವರ್ ಆಲ್ ಹೈಡ್ರೋಜನ್ ಬಂದು ಲಿಬರೇಟ್ ಆಗುತ್ತೆ. ಅಫ್ಕೋರ್ಸ್ ವಿ ನೋ ಅ ಟೆಸ್ಟ್. ಓಕೆ, ಸೊ ಅದು ಬಂದು ಹೈಡ್ರೋಜನ್ ಟೆಸ್ಟ್ ಅಂತ ಕಂಡುಹಿಡಿಯೋಕ್ಕೆ ವಿ ಹ್ಯಾವ್ ಅ ಎಕ್ಸ್ಪೆರಿಮೆಂಟ್, ದಟ್ ಈಸ್ ವಿಲ್ ಜಸ್ಟ್ ಟೇಕ್ ಟೇಕ್ ಅ ಕ್ಯಾಂಡಲ್, ಓಕೆ, ಅ ಲೈಟೆಡ್ ಕ್ಯಾಂಡಲ್ ನಿಯರ್ ದಿ hydrogen gas and it makes a pop sound and the candle gets off. Okay, so that is the test done for the hydrogen, andre the presence of hydrogen here. Okay, so that is a different concept. Okay, so ivattu ನಾವು ನೋಡೋ ಕಾನ್ಸೆಪ್ಟ್ ಏನು ಅಂದರೆ ಅಗೇನ್ ಆಫ್ಟರ್ ದಿ ಆ್ಯಸಿಡ್. ಓಕೆ, ಸೊ ಆಫ್ಟರ್ ದಿ ಆ್ಯಸಿಡ್ ಯು ಆರ್ ಗೋಯಿಂಗ್ ಟು ಡೂ ಒನ್ ಮೋರ್ ಕೈಂಡ್ ಆಫ್ ಆ್ಯಸಿಡ್. ಅದು ಯಾವುದು ಅಂದರೆ ಅಕ್ವಾ ರೆಜಿಯಮ್. ಓಕೆ, ಸೊ ಅಕ್ವಾ ರೆಜಿಯಮ್. ಸೊ ಇದು ಕೂಡ ಒಂದು ರೀತಿಯಲ್ಲಿ ಆಸಿಡ್, ಬಟ್ ಇಟ್ ಡಸಂಟ್ ಕಂಟೈನ್ ಒನ್ ಆಸಿಡ್, ಇಟ್ ಕಂಟೈನ್ಸ್ 2 ಆಸಿಡ್ ಸಬ್ಸ್ಟೆನ್ಸಸ್. ಓಕೆ, 2 ಆಸಿಡ್ ಬಂದು ಮಿಕ್ಸ್ ಆಗಿರುತ್ತೆ. ಓಕೆನಾ? ಸೊ ಇದರಲ್ಲಿ 2 ಆಸಿಡ್ ಬಂದು ಮಿಕ್ಸ್ ಆಗಿರುತ್ತೆ. ಸೊ ವಾಟ್ ಆರ್ ದ 2 ಆಸಿಡ್ ಏನು ಅಂದರೆ, ಒನ್ ಈಸ್ HCl ಆ್ಯಂಡ್ ಅನದರ್ ಇಸ್ ನೈಟ್ರಿಕ್ ಆಸಿಡ್. ಓಕೆ, ಒಂದು ಬಂದು HCl ಅಂದರೆ ನಾರ್ಮಲ್ HCl ಅಲ್ಲ, ಕಾನ್ಸಂಟ್ರೇಟೆಡ್ HCl ಇದು. ಓಕೆನಾ? ಸೊ ಐ ಜಸ್ಟ್ ರೈಟ್ ಇಟ್ ಆಸ್ ಕಾನ್ಸಂಟ್ರೇಟೆಡ್ HCl ಮತ್ತೆ ಕಾನ್ಸಂಟ್ರೇಟೆಡ್ HNO3. ಸೊ HNO3 ಅಂದರೆ ದಟ್ ಈಸ್ ನಥಿಂಗ್ ಬಟ್ ವಾಟ್, ನೈಟ್ರಿಕ್ ಆಸಿಡ್. ಓಕೆನಾ? ಸೊ ಇದು ಎರಡನ್ನು ಮಿಕ್ಸ್ ಮಾಡಿ ವಿಲ್ ಗೆಟ್ ಅ ಸೊಲ್ಯೂಷನ್ ಆ್ಯಂಡ್ ದಟ್ ಸೊಲ್ಯೂಷನ್ ಈಸ್ ನೇಮ್ಡ್ ಆಸ್ ವಾಟ್, ಅಕ್ವಾ ರೆಜಿಯಮ್. ಓಕೆನಾ? ಅಥವಾ ಇದನ್ನ ಇನ್ನೊಂದು ಥರನೂ ಕರೀತಾರೆ, ದಟ್ ಈಸ್ ಕಾಲ್ಡ್ ಆಸ್ ರಾಯಲ್ ವಾಟರ್. ಓಕೆ, ಇದನ್ನ ರಾಯಲ್ ವಾಟರ್ ಅಂತ ಕೂಡ ಕರೀತಾರೆ. ಓಕೆನಾ? ಸೊ ಹಿಯರ್ ದಿಸ್ ಅಕ್ವಾ ರೆಜಿಯಾ, ಆಫ್ ಕೋರ್ಸ್ ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಕಾನ್ಸಂಟ್ರೇಟೆಡ್ HCl ಆ್ಯಂಡ್ ಕಾನ್ಸಂಟ್ರೇಟೆಡ್ HNO3. ಆ್ಯಂಡ್ ಇನ್ನೊಂದು ಏನಂದ್ರೆ ಅಂದರೆ ಸುಮ್ಮನೆ ಏನೋಪ್ಪ ಈ ಕಡೆ ಒಂದು ಗ್ಲಾಸ್ ಆಫ್ HCl ಆ್ಯಂಡ್ 1 ಗ್ಲಾಸ್ ಆಫ್ HNO3 ಅಂತ ತಗೊಂಡಿಲ್ಲ, ದೇ ಟುಕ್ ಇನ್ ಅ ರೇಷಿಯೋ. ಓಕೆ, ಸೊ ಒಂದು ರೇಷಿಯೋ ತಗೊಂಡ್ರು, ದಟ್ ಈಸ್ ನಥಿಂಗ್ ಬಟ್ ವಾಟ್, 3:1 ರೇಷಿಯೋ. 3:1 ರೇಷಿಯೋ. ವಿ ಕ್ಯಾನ್ ಜಸ್ಟ್ ಸೇ 3 ಕಪ್, ಓಕೆ, ಅಥವಾ 3 ಸ್ಪೂನ್. ಓಕೆ, ಸೊ 3 ಸ್ಪೂನ್ ಆಫ್ ಕಾನ್ಸಂಟ್ರೇಟೆಡ್ HCl ತಗೊಂಡ್ರೆ ಅದಕ್ಕೆ 1 ಸ್ಪೂನ್ ಆಫ್ ಕಾನ್ಸಂಟ್ರೇಟೆಡ್ HNO3 ತಗೊಳ್ತಾರೆ. ದಟ್ ಈಸ್ ವಾಟ್ 3:1. ಓಕೆ, ಸೊ ವಿ ಟೇಕ್ ಮೋರ್ concentrated HCl and that is 3 and 1 will be what, concentrated HNO3. So HNO3 ಬಂದು ಏನು, ನೈಟ್ರಿಕ್ ಆಸಿಡ್. ಇಲ್ಲಿ 2 ಬಂದು ಕಾನ್ಸಂಟ್ರೇಟೆಡ್ ಅಂತ ತಗೊಂಡಿದ್ವಿ. ಓಕೆ, ಸೊ ನಾರ್ಮಲ್ ಆಸಿಡೇ ಒಂಥರ ಇಟ್ ವಿಲ್ ಬಿ, ಓಕೆ, ನಾರ್ಮಲಿ ಆಸಿಡ್ ವಿಲ್ ಬಿ ಕೈಂಡ್ ಆಫ್ ಹೀಟ್ ಸಬ್ಸ್ಟೆನ್ಸ್ ಇರುತ್ತೆ ಆ್ಯಂಡ್ ಹಿಯರ್ ಇಟ್ ಈಸ್ ವಾಟ್, ಕಾನ್ಸಂಟ್ರೇಟೆಡ್ ಅಂದರೆ ತುಂಬ ಬಿಸಿ ಇರುತ್ತೆ. ಓಕೆನಾ? ಇಟ್ ವಿಲ್ ಬಿ ವಾಟ್, ಇಟ್ ವಿಲ್ ಬಿ ಟೂ ಹಾಟ್.
ಓಕೆನಾ, ತುಂಬ ಬಿಸಿ ಇರುತ್ತೆ. ಓಕೆ, ಅದರಲ್ಲಿ ಇಫ್ ಐ ಜಸ್ಟ್ ಮೇಕ್ ದ ಸಬ್ಸ್ಟೆನ್ಸ್ ಇಲ್ಲಿ ಯಾವುದು ಮೆಟಲ್ಸ್. ಓಕೆ, ಸೊ ಈ ಒಂದು ಸೊಲ್ಯೂಷನ್ ಅಲ್ಲಿ ಇಫ್ ಐ ಜಸ್ಟ್ ಮೇಕ್ ಆರ್ ಇಫ್ ಐ ಜಸ್ಟ್ ಡ್ರಾಪ್ ಅ ಮೆಟಲ್, ಓಕೆನಾ, ಏನಾಗ್ಬೋದು? ಸೊ ವಾಟ್ ವಿಲ್ ಹ್ಯಾಪನ್ ಇಫ್ ಐ ಜಸ್ಟ್ ಡ್ರಾಪ್ ಅ ಮೆಟಲ್ ಇನ್ ದಿಸ್? ಬಿಕಾಸ್ ಬೋತ್ ಆರ್ ಕಾನ್ಸಂಟ್ರೇಟೆಡ್ ಆ್ಯಂಡ್ ವಿ ಹ್ಯಾವ್ ಅ ರೇಷಿಯೋ 3:1 ಅಂತ ಒಂದು ರೇಷಿಯೋ ತಗೊಂಡಿದ್ದೀನಿ. ಇವಾಗ ಇದರಲ್ಲಿ ನಾನು ಇವಾಗ ಮೆಟಲ್, ಯಾವ ಮೆಟಲ್ ನಾನು ತಗೊಳ್ತೀನಿ ಅಂದರೆ ನಾಟ್ ದ ಮೆಟಲ್ ವಿಚ್ ರಿಯಾಕ್ಟೆಡ್ ಆಲ್ರೆಡಿ. ಓಕೆನಾ, ಆಲ್ರೆಡಿ ಕೆಲವೊಂದು ಮೆಟಲ್ಸ್ ಬಂದು ರಿಯಾಕ್ಟ್ ಆಗಿರುತ್ತಲ್ವಾ, ಲೈಕ್ ಮೆಗ್ನೀಷಿಯಮು, ಜಿಂಕ್, ಐರನ್ ಎಲ್ಲ ಇರುತ್ತಲ್ವ, ಅದನ್ನು ನಾನು ತಗೊಳ್ತಿಲ್ಲ. ಐ ಆಮ್ ಗೋಯಿಂಗ್ ಟು ಟೇಕ್ ದ ಮೆಟಲ್ಸ್ ವಿಚ್ ಡಸಂಟ್ ರಿಯಾಕ್ಟ್, ಅಂದರೆ ರಿಯಾಕ್ಟ್ ಆಗಲಿಲ್ಲ, ಪ್ರೀವಿಯಸ್ 2 ಕೇಸಲ್ಲಿ ರಿಯಾಕ್ಟ್ ಆಗಲಿಲ್ಲ ಅಲ್ವಾ, ಆ ಮೆಟಲ್ಸ್ನ ಇದ್ರಲ್ಲಿ ತಗೊಳ್ತೀನಿ ನಾನು. ಸೊ ಆ ಮೆಟಲ್ಸ್ ಯಾವ್ಯಾವುದು? ಸಿಲ್ವರ್, ಮೆರ್ಕ್ಯೂರಿ, ಓಕೆ, ಗೋಲ್ಡ್ ಆ್ಯಂಡ್ ಪ್ಲಾಟಿನಮ್. ಓಕೆನಾ, ಸೊ ಗೋಲ್ಡ್, ಪ್ಲಾಟಿನಮ್ ಈ ಒಂದು ಎಲಿಮೆಂಟ್ಸ್ನ ಮಾತ್ರ ನಾನು ತಗೊಳ್ತೀನಿ. ಆ್ಯಂಡ್ I make these metals, ಅಥವಾ I just take a pinch or a small quantity of these metals and I drop into this solution. ಆವಾಗ ಏನಾಯಿತು ಅಂದರೆ ಫೈನಲಿ ಪಾಸ್ ಆದರು. ಓಕೆ, ಈ ಒಂದು ಟೆಸ್ಟಲ್ಲಿ ಬಂದು ಫೈನಲಿ ದೇ ಪಾಸ್ಡ್. ಓಕೆ, ಹೂ ದ ಮೆಟಲ್ಸ್ ವಿಚ್ ಡಿಂಟ್ ರಿಯಾಕ್ಟ್ ಇನ್ ದಿ ಪ್ರೀವಿಯಸ್ 2 ಕೇಸಸ್. ಇದಕ್ಕೆ ಮುಂಚೆ 2 ಕೇಸಸ್ ಇತ್ತಲ್ವಾ, ವಾಟರ್ ಟೆಸ್ಟ್ ಮತ್ತು ಆ್ಯಸಿಡ್ ಟೆಸ್ಟ್ ಇತ್ತಲ್ವಾ, ಅದೆರಡರಲ್ಲೂ ಪಾಸ್ ಆಗದೆ ಇರೋರು ಬಂದು ಈ ಒಂದು ಟೆಸ್ಟಲ್ಲಿ ಪಾಸ್ ಆದರು. ಕೊನೆಗೆ ಟೀಚರ್ಗೆ ಫುಲ್ ಖುಷಿ, ಕೊನೆಗೆ ಇವ್ರು ಪಾಸ್ ಆದರು ಅಂತ, ಕೊನೆಗೆ ಏನೋ ಒಂಚೂರು ರಿಯಾಕ್ಟ್ ಆದ್ರಲ್ಲ ಅಂತ ಒಂದು ಖುಷಿ. ಓಕೆ, ಸೊ ಈ ಒಂದು ಟೆಸ್ಟ್ ಯಾವ ಎಲಿಮೆಂಟ್ಸ್ಗೆ, ಓಕೆನಾ, ಸೊ ಈ ಒಂದು ಟೆಸ್ಟ್ ಯಾವ ಎಲಿಮೆಂಟ್ಸ್ಗೆ ಮಾಡ್ತಾರೆ ಅಂದರೆ ದ ಎಲಿಮೆಂಟ್ಸ್ ವಿಚ್ ಆಸ್ ಲೆಸ್ ರಿಯಾಕ್ಟಿವ್. ಓಕೆ, ತುಂಬ ಲೆಸ್ ರಿಯಾಕ್ಟಿವ್ ಇರುತ್ತಲ್ಲ ಅಂಥ ಎಲಿಮೆಂಟ್ಸ್ಗೆ ಬಂದು ಏನು ಮಾಡ್ತಾರೆ, ಈ ಒಂದು ಟೆಸ್ಟ್ನ ಮಾಡ್ತಾರೆ. ಓಕೆ, ಸೊ ಅಫ್ಕೋರ್ಸ್ ಯು ನೋ ವಾಟ್ ಈಸ್ ದ ಲೆಸ್ ರಿಯಾಕ್ಟಿವ್ ಅಂದರೆ. ಸೊ ಲೆಸ್ ರಿಯಾಕ್ಟಿವ್ ಅಂದರೆ ಇಲ್ಲಿದಾರಲ್ವಾ, ಹೈಡ್ರೋಜನ್ ಕೆಳಗಿದಾರಲ್ವಾ, ಯಾರು? ಕಾಪರ್, ಮೆರ್ಕ್ಯೂರಿ, ಸಿಲ್ವರ್, ಗೋಲ್ಡ್, ಪ್ಲಾಟಿನಮ್ ಇದಾರಲ್ಲ, ಇವರೇ ಆ ಒಂದು ಎಲಿಮೆಂಟ್ಸ್ ವಿಚ್ ಕೊನೆವರೆಗೂ ಟರ್ನ್ ಅಪ್ ಆಗಲೇ ಅಲ್ಲ. ಪ್ರೀವಿಯಸ್ 2 ಟೆಸ್ಟಲ್ಲಿ ಫೇಲ್ ಆಗ್ತಾನೆ ಇದ್ರು. ಸರಿ, ಇವ್ರನ್ನ ಹೆಂಗಾದ್ರೂ ಮಾಡಿ ಪಾಸ್ ಮಾಡ್ಬೇಕಂತ ದೇ ವಾಂಟೆಡ್ ಇಟ್, ದೇ ಜಸ್ಟ್ ಇನ್ಕ್ರೀಸ್ ದ ಕಾನ್ಸಂಟ್ರೇಷನ್ ಆಫ್ ದಿ ಆ್ಯಸಿಡೇ ತಗೊಳ್ಳೋಣ, ಇನ್ನೊಂದು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟೆಡ್ ತಗೊಳ್ಳೋಣ, ಅವಾಗಾದ್ರೂ ಇವ್ರೇನಾದ್ರೂ ಒಂದು ಸ್ವಲ್ಪ ರಿಯಾಕ್ಟ್ ಆಗ್ತಾರಾ ಅಂತ ನೋಡೋಣ ಅಂತ. ಸೊ ಫೈನಲಿ ವಾಟ್ ಹ್ಯಾಪನ್ in this last test, that is aqua regia. So what is the meaning of this aqua regia andre? It is a solution. Okay, it is a solution. Okay, so aqua regia, okay, it is a mixture of concentrated HCl athava it is a mixture of concentrated hydrochloric acid and concentrated nitric acid. Okay, concentrated hydrochloric acid and concentrated nitric acid in the ratio 3:1. ಓಕೆ, ಯಾವ ಒಂದು ರೇಷಿಯೋದಲ್ಲಿ ತಗೊಳ್ತಿದ್ದೀವಿ? 3:1 ಆ ಒಂದು ರೇಷಿಯೋದಲ್ಲಿ ನಾವು ತಗೊಳ್ತಿದ್ದೀವಿ. ಓಕೆನಾ, ಸೊ 3:1 ರೆಸ್ಪೆಕ್ಟಿವ್ಲಿ. ಓಕೆನಾ, ಏನಕ್ಕೆ ಇಲ್ಲಿ ರೆಸ್ಪೆಕ್ಟಿವ್ ಅಂದರೆ ಬಿಕಾಸ್ ವಿ ಶುಡ್ ನೋ ರೈಟ್, ಯಾವುದು 3 ಕಪ್ಸ್ ತಗೋತಿದ್ವಿ, ಯಾವುದು 1 ಕಪ್ ತಗೋತಿದ್ವಿ ಅಂತ ಗೊತ್ತಾಗಬೇಕಲ್ವಾ. ಸೊ 3:1. ಸೊ 3 is for HCl and 1 is for HNO3. ಓಕೆ, ಸೊ 3:1 ರೇಷಿಯೋದಲ್ಲಿ ಮಿಕ್ಸ್ಚರ್ ಮಾಡ್ತಾರೆ. ಓಕೆನಾ, ಆ್ಯಂಡ್ ಅನದರ್ ನೇಮ್ ಫಾರ್ ದಿಸ್ aqua regia is what? ರಾಯಲ್ ವಾಟರ್. ಓಕೆ, ರಾಯಲ್ ವಾಟರ್ ಅಂತ ಇನ್ನೊಂದು ಹೆಸರು ಇದೆ. ಓಕೆನಾ, ದೇ ಮೇ ಆಸ್ಕ್, ಓಕೆ, ಒಂದು 1 ಮಾರ್ಕ್ ಕ್ವಶನ್ ಕೇಳ್ಬೋದು ಇದ್ರ ಬೇಸ್ಡ್, ಏನಂದ್ರೆ ವಾಟ್ ಈಸ್ ಡಿಫೈನ್ ರಾಯಲ್ ವಾಟರ್ ಅಥವಾ ವಾಟ್ ಈಸ್ ರಾಯಲ್ ವಾಟರ್ ಅಂತ ಕೇಳ್ಬೋದು, ಅಥವಾ ಡಿಫೈನ್ aqua regia. ಓಕೆನಾ, ಸೊ ವಿ ಹ್ಯಾವ್ ಮೆನಿ 1 ಮಾರ್ಕ್ ಕ್ವಶನ್ಸ್ ಫ್ರಮ್ ದಿಸ್ ಚಾಪ್ಟರ್. ತುಂಬ 1 ಮಾರ್ಕ್ ಕ್ವಶನ್ಸ್ ಬರುತ್ತೆ ಈ ಚಾಪ್ಟರ್ ಇಂದ. ಓಕೆನಾ, ವಿಚ್ ದೇ ಮೇ ನಾಟ್ ಗಿವನ್ ಇನ್ ದ ಟೆಕ್ಸ್ಟ್ ಬುಕ್ಕಲ್ಲಿ ಇದ್ರ ಬಗ್ಗೆ ಮೆನ್ಷನ್ ಮಾಡಿರಲ್ಲ ಅಷ್ಟು. ಓಕೆನಾ, ಬಟ್ ದೇ ಮೇ ಆಸ್ಕ್ ಫಾರ್ 1 ಮಾರ್ಕ್. ಓಕೆ, 1 ಮಾರ್ಕ್ ಡೆಫಿನಿಷನ್ ಕ್ವಶನ್ಸ್ಗೆ ಕೇಳ್ತಾರೆ ಇದನ್ನು. ಓಕೆನಾ, ಸೊ ಇವಾಗ ಫೈನಲಿ ಏನಾಯಿತು, ಎಲ್ಲರೂ ಪಾಸ್ ಆದರು ಅಲ್ವಾ. ಯಾರು? ಪೊಟ್ಯಾಷಿಯಮ್ ಇಂದ ಪ್ಲಾಟಿನಮ್ವರೆಗೂ. ಸೊ P to P, ಪಾಯಿಂಟ್ ಟು ಪಾಯಿಂಟ್ ಥರ ಪೊಟ್ಯಾಷಿಯಮ್ ಇಂದ ಪ್ಲಾಟಿನಮ್ವರೆಗೂ ಎಲ್ಲರೂ ಪಾಸ್ ಆದರು. ಕೊನೆಗೆ ಎಲ್ಲ ರಿಯಾಕ್ಟ್ ಆದ್ರಪ್ಪ. ಓಕೆ, ಇವ್ರು ಬಂದು ಮೆಟಲ್ಸ್. ಓಕೆ, ರಿಯಾಕ್ಟ್ ಆಗೋ ಒಂದು ಮೆಟಲ್ಸ್ ಅಂತ ಕೊನೆಗೆ we have just decided and we have made this what? We have made this series. So ಇದು ಏನಂತ ಕರೀತಾರೆ? ರಿಯಾಕ್ಟಿವ್ ಸೀರೀಸ್. ಓಕೆನಾ, ಸೊ ರಿಯಾಕ್ಟಿವ್ ಸೀರೀಸ್. ಸೊ ಆಫ್ಟರ್ ದಟ್, ಓಕೆ, ಸೊ ಇಷ್ಟೆಲ್ಲ ರಿಯಾಕ್ಟ್ ಆದ್ರು, ಇನ್ನು ಬೇರೆ ಟೆಸ್ಟ್ ಎಲ್ಲ ಮಾಡಬೇಕಲ್ವಾ. ಆಫ್ಕೋರ್ಸ್ ಈ ಟೆಸ್ಟ್ ಎಲ್ಲ ಆಲ್ರೆಡಿ ನಾವು ನೋಡಿದ್ದೀವಿ. ದಟ್ ಈಸ್ ಕ್ಲೋರಿನ್ ಟೆಸ್ಟ್ ಅಂಡ್ ಹೈಡ್ರೋಜನ್ ಟೆಸ್ಟ್. ಆಫ್ಕೋರ್ಸ್ ಕ್ಲೋರಿನ್ ಟೆಸ್ಟ್ ನೋಡಿದ್ದೀವಿ, ಬಟ್ ಹೈಡ್ರೋಜನ್ ನೋಡಿಲ್ಲ. ಓಕೆ, ವಿಲ್ ಜಸ್ಟ್ ಸಿ ಹಿಯರ್. ಓಕೆ, ಸೊ ನಾವು ಹಿಯರ್
ಸಾಲ್ಟ್ ಸೊಲ್ಯೂಷನ್. ಓಕೆ, ಇವಾಗ ವಿ ಗಾಟ್ ಟು ನೋ ದ ರಿಯಾಕ್ಟಿವ್ ಸೀರೀಸ್. ಓಕೆನಾ, ಸೊ ಇಲ್ಲಿ ರಿಯಾಕ್ಟಿವ್ ಸೀರೀಸ್ ನಾನು ಬರ್ದಿದ್ದೀನಿ. ನಿಮೋನಿಕ್ಸ್, ದಟ್ ಈಸ್ ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮಿ ಅ ಕ್ಯೂಟ್ ಜೀಬ್ರಾ ಇನ್ ದ ಲೈಬ್ರರಿ, ಹೆನ್ಸ್ ಕಾಲ್ ಮಿ ಸಮಥಿಂಗ್ ಗುಡ್ ಪ್ಲಾಟಿನಮ್. ಓಕೆ, ಸಮಥಿಂಗ್ ಗುಡ್ ಪ್ಲಾಟಿನಮ್ ಅಂತ ಇಲ್ಲಿ ಬರ್ತಿದೀವಲ್ವಾ. ಸೊ ಇದರಲ್ಲಿ ಇರೋ ರಿಯಾಕ್ಟಿವ್ ಸೀರೀಸ್ ಇವಾಗ ಇದು ನಿಜಾನಾ ಅಥವಾ ಸುಳ್ಳ? ಓಕೆನಾ, ಇವಾಗ ರಿಯಾಕ್ಟಿವ್ ಸೀರೀಸ್ ಅಂತ ಒಂದು ಡಿಫೈನ್ ಮಾಡಾಯ್ತು ಅಲ್ವಾ. ಸೊ ವಿ ಶುಡ್ ಚೆಕ್, ಕ್ರಾಸ್ ಚೆಕ್ ಮಾಡ್ಬೇಕಲ್ವಾ. ಸುಮ್ಮನೆ ಎಲ್ಲ ಒಬ್ರು ಏನೋ ಒಂದು ವಿಷಯ ಹೇಳಿದ್ರೆ ನಂಬಕ್ಕಾಗಲ್ಲ. ವಿ ಶುಡ್ ಕ್ರಾಸ್ ವೆರಿಫೈ ಆರ್ ವಿ ಶುಡ್ ಜಸ್ಟ್ ಚೆಕ್ ಇಟ್ ಅಲ್ವಾ. ಸೊ ಆ ಥರ ಇದು ರಿಯಾಕ್ಟಿವ್ ಸೀರೀಸ್ ನಿಜಾನೇನಂತ ಚೆಕ್ ಮಾಡೋ ಟೆಸ್ಟೇ ಇದು 3. ಯಾವುದು? ಸಾಲ್ಟ್ ಸೊಲ್ಯೂಷನ್, ಕ್ಲೋರಿನ್ ಅಂಡ್ ಹೈಡ್ರೋಜನ್. ಇದು 3 ಬಂದು ಇಟ್ ಈಸ್ ಅ ಟೆಸ್ಟ್ ಫಾರ್ ದ ರಿಯಾಕ್ಟಿವ್ ಸೀರೀಸ್. ಓಕೆ, ಇಟ್ ಇಸ್ ಅ ಟೆಸ್ಟ್ ಫಾರ್ ದ ರಿಯಾಕ್ಟಿವ್ ಸೀರೀಸ್. ಇವಾಗ ಇದರಲ್ಲಿ ಏನಪ್ಪ ಸಾಲ್ಟ್ ಸೊಲ್ಯೂಷನ್ ಅಲ್ಲಿ ಏನಿರುತ್ತೆ? ಓಕೆ, ಸಾಲ್ಟ್ ಸೊಲ್ಯೂಷನ್ ಅಲ್ಲಿ ಬಂದು ಏನಿರುತ್ತೆ, ಯಾವ ಥರ ಒಂದು ಮೆಟಲ್ಸ್ ಇರುತ್ತೆ ಅಂತ ವಿಲ್ ಜಸ್ಟ್ ಸಿ. ಓಕೆನಾ, ಇವಾಗ ಒಂದು ಮೆಟಲ್, ಓಕೆ, ಯಾವುದೋ ಒಂದು ಮೆಟಲ್ ತಗೊಳ್ಳೋಣ. ಸೊ ಐ ಜಸ್ಟ್ ಟೇಕ್ ದ ಮೆಟಲ್ ಕ್ಯಾಲ್ಸಿಯಂ ಅಂತ ತಗೊಳ್ತೀನಿ. ಯಾವುದೋ ಕ್ಯಾಲ್ಸಿಯಂ, ಕ್ಯಾಲ್ಸಿಯಂ ಪ್ಲಸ್. ಓಕೆನಾ, ಸೊ ಕ್ಯಾಲ್ಸಿಯಂ ಪ್ಲಸ್. ಇವಾಗ ಈ ಕ್ಯಾಲ್ಸಿಯಂ ಬಂದು ಒಂದು ಸಾಲ್ಟ್ ಸೊಲ್ಯೂಷನ್ ಜೊತೆ ರಿಯಾಕ್ಟ್ ಆಗಬೇಕು. ಇಫ್ ಐ ಜಸ್ಟ್ ಟೇಕ್ ದ ಸಾಲ್ಟ್ ಸೊಲ್ಯೂಷನ್ ಆಸ್ MgSO4. ಯಾವುದಿದು? ಮೆಗ್ನೀಷಿಯಂ ಸಲ್ಫೇಟ್. ಇಟ್ ಈಸ್ ಅ ಸಾಲ್ಟ್. ಓಕೆನಾ, ಇಟ್ ಈಸ್ ಅ ಸಾಲ್ಟ್. ಇವಾಗ ಇಲ್ಲಿ ರಿಯಾಕ್ಟ್ ಆದರೆ ಬೈ ಯೂಸಿಂಗ್ ದ ರಿಯಾಕ್ಟಿವ್ ಸೀರೀಸ್, ಓಕೆ, ಬೈ ಯೂಸಿಂಗ್ ದ ರಿಯಾಕ್ಟಿವ್ ಸೀರೀಸ್ ಅಲ್ಲಿ ಕೂಡ ನೀವು ಪ್ರಾಡಕ್ಟ್ನ ಗೆಸ್ ಮಾಡ್ಬೋದು ಏನು ಅಂತ. ನೋಡಿ, ಇವಾಗ ಇಲ್ಲಿ ಕ್ಯಾಲ್ಸಿಯಂ ಇದೆ, ಇಲ್ಲಿ ಮೆಗ್ನೀಷಿಯಂ ಇದೆ. ಫರ್ಗೆಟ್ ಅಬೌಟ್ ದಿ SO4 ಮರ್ತೋಗ್ಬಿಡಿ. ಜಸ್ಟ್ ಸಿ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ, ಇದೆರಡು ಮಾತ್ರ ನೋಡಿ. ಇವಾಗ ರಿಯಾಕ್ಟಿವ್ ಸೀರೀಸ್ ಅಲ್ಲಿ ಫಸ್ಟ್ ಕ್ಯಾಲ್ಸಿಯಂ ಬರುತ್ತಾ ಮೆಗ್ನೀಷಿಯಂ ಬರುತ್ತಾ? ಅಲ್ಲಿ ನೋಡಿದ್ರೆ ಪೊಟ್ಯಾಷಿಯಂ, ಸೋಡಿಯಂ, ಅದಾದ್ಮೇಲೆ ಬಂದು ಕ್ಯಾಲ್ಸಿಯಂ ಬಂದಿರೋದು. ಕ್ಯಾಲ್ಸಿಯಂ ಆದ್ಮೇಲೆ ಏನ್ ಬರ್ತಿದೆ? ಮೆಗ್ನೀಷಿಯಂ. ಇವಾಗ ಅದು ಎರಡರಲ್ಲಿ ಯಾವುದು ತುಂಬಾ ರಿಯಾಕ್ಟಿವ್ ಆಗೋದು? ಕ್ಯಾಲ್ಸಿಯಂ ಅಲ್ವಾ. ಅಂದ್ರೆ ಮೆಗ್ನೀಷಿಯಂ ಏನು ಇವ್ರಿಗಿಂತ ಚಿಕ್ಕವರು. ಈಸ್ ಅ ಸ್ಮಾಲ್ ಪರ್ಸನ್ ಇನ್ ಫ್ರಂಟ್ ಆಫ್ ಹೂಮ್? ಇನ್ ಫ್ರಂಟ್ ಆಫ್ ಕ್ಯಾಲ್ಸಿಯಂ. ನೌ ವಾಟ್ ಹ್ಯಾಪನ್ಸ್? ದಿಸ್ ಕ್ಯಾಲ್ಸಿಯಂ ವಿಲ್ ಥ್ರೋ ದಿಸ್ ಮೆಗ್ನೀಷಿಯಂ ಔಟ್ and it will occupy, that is calcium will occupy magnesium place by leaving magnesium. ಅವಾಗ ಇದು ಪ್ರಾಡಕ್ಟ್ ಏನಾಗುತ್ತೆ? ಪ್ರಾಡಕ್ಟ್ ಏನು ಬರುತ್ತೆ ಅಂದ್ರೆ CaSO4. ಓಕೆ, Ca ಬಂದು ಏನು ಮಾಡುತ್ತೆ? ಇಟ್ ಜಸ್ಟ್ ಆಕ್ಯುಪೈಸ್ ವಾಟ್? ಮೆಗ್ನೀಷಿಯಂ ಪ್ಲೇಸ್. ಸೊ ಇಟ್ ಫಾರ್ಮ್ ಕ್ಯಾಲ್ಸಿಯಂ ಸಲ್ಫೇಟ್. ಇವಾಗ ಸಪ್ರೇಟ್ ಆಗಿ ಇವಾಗ ಯಾರು ಇರೋದು? ಮೆಗ್ನೀಷಿಯಂ ಅಲ್ವಾ. ಸೊ ಪ್ಲಸ್ Mg ಅಷ್ಟೇ. Mg will be separated because calcium is highly reactive, ಅಂದ್ರೆ more reactive than whom? Than the magnesium. ಓಕೆನಾ, ಅಂದ್ರೆ this is just ಏನಪ್ಪ ರಿಯಾಕ್ಟಿವ್ ಸೀರೀಸ್ ಟೆಸ್ಟ್ ಮಾಡಕ್ಕೆ ಅಷ್ಟೇ. ಓಕೆ, ರಿಯಾಕ್ಟಿವ್ ಸೀರೀಸ್ ಟೆಸ್ಟ್ ಮಾಡಿ. ಆಕ್ಚುಲಿ ದೀಸ್ ಆರ್ ಕನೆಕ್ಟೆಡ್ ಥ್ರೂ ಎಕ್ಸ್ಪೆರಿಮೆಂಟ್ಸ್. ಒಂದು ಎಕ್ಸ್ಪೆರಿಮೆಂಟ್ ಇಂದ ಏನ್ ಮಾಡ್ತಾರೆ? ಇದನ್ನ ಕಂಡಕ್ಟ್ ಮಾಡ್ತಾರೆ ಅಂಡ್ ಅದರಿಂದ ದೇ ವಿಲ್ ಗಿವ್ ದಿ ಪ್ರಾಡಕ್ಟ್. ಬಟ್ ನಿಮಗೆ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡೋ ಅವಶ್ಯಕತೆ ಏನು ಇಲ್ಲ. ಡೈರೆಕ್ಟ್ಲಿ ಯು ಕ್ಯಾನ್ ಜಸ್ಟ್ ಯೂಸಿಂಗ್ ದ ರಿಯಾಕ್ಟಿವ್ ಸೀರೀಸ್ ಬಿಕಾಸ್ ದಿಸ್ ಇಸ್ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ಇವಾಗ ತಿರ್ಗಾ ನಾವು ಅದನ್ನ ಪ್ರೂವ್ ಮಾಡೋ ನೆಸೆಸಿಟಿ ಏನೂ ಇಲ್ಲ. ನಾವು ಬೇಕಾದ್ರೆ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾವು ಬೇಕಾದ್ರೆ ಏನೋ ಒಂದು ಮಾಡ್ಬೋದು, ಬಟ್ ವಿ ನೋ ನೀಡ್ ಟು ಪ್ರೂವ್ ಹಿಯರ್. ಓಕೆ, ಸೊ ಬೈ ಯೂಸಿಂಗ್ ದ ರಿಯಾಕ್ಟಿವ್ ಸೀರೀಸ್ನ ಇಟ್ಕೊಂಡು ಯು ಕ್ಯಾನ್ ಗೆಸ್ ಆರ್ ಯು ಕ್ಯಾನ್ ಬಿ ಶ್ಯೂರ್ ವಾಟ್ ವಿಲ್ ಬಿ ದ ಪ್ರಾಡಕ್ಟ್ನ ನೀವು ಈಸಿಗೆ ಗೆಸ್ ಮಾಡ್ಬೋದು. ಓಕೆನಾ, ಸೊ ಇವಾಗ ಇನ್ನೊಂದು ತಗೋಣ. ಓಕೆ, ಸೊ ಇಫ್ ಐ ಜಸ್ಟ್ ಟೇಕ್ ದ ಸೇಮ್ Ca. ಓಕೆ, ಅದೇ ಕ್ಯಾಲ್ಸಿಯಂ ತಗೊಳ್ತೀನಿ. ಸೊ ಕ್ಯಾಲ್ಸಿಯಂ ಜೊತೆಗೆ ನಾನು ಏನು ಮಾಡ್ತೀನಿ ಅಂದರೆ Na2SO4 ಅಂತ ಇದು ತಗೊಳ್ತೀನಿ. ಸೊ ವಾಟ್ ಇಸ್ ದಿಸ್? ಸೋಡಿಯಂ ಸಲ್ಫೇಟ್. ಓಕೆ, ಸೊ ಸೋಡಿಯಂ ಸಲ್ಫೇಟ್ Na2SO4. ಓಕೆನಾ, ಸೊ Na2SO4. ಇವಾಗ ನನಗೆ ಪ್ರಾಡಕ್ಟ್ ಸೈಡಲ್ಲಿ ಏನು ಬರ್ಬೋದು? ಎನಿ ಗೆಸಸ್? ವಾಟ್ ವಿಲ್ ಬಿ ದ ಪ್ರಾಡಕ್ಟ್ ಸೈಡ್? ಅಗೇನ್ ವಿ ಹ್ಯಾವ್ ಟು ಲುಕ್ ಫಾರ್ ದಿ ರಿಯಾಕ್ಟಿವ್ ಸೀರೀಸ್ ಅಲ್ವಾ. ಸೊ ಅಲ್ಲಿ ಫಸ್ಟ್ ಯಾರು ಬರ್ತಾರೆ? ಇಲ್ಲಿ ಕ್ಯಾಲ್ಸಿಯಂ ಮತ್ತೆ ಸೋಡಿಯಂ ಇದೆ. ಸೊ ಇಬ್ಬರಲ್ಲಿ ಯಾರು ಫಸ್ಟ್ ಬರೋದು? ಸೋಡಿಯಂ ಇಸ್ ದಿ ಫಸ್ಟ್ ಪರ್ಸನ್. ಸೊ ಇನ್ ದಿಸ್ ಕಂಡೀಷನ್ ವಾಟ್ ವಿಲ್ ಹ್ಯಾಪನ್ ಮೀನ್ಸ್ ನೋ ರಿಯಾಕ್ಷನ್. ಓಕೆ, ಇಲ್ಲಿ ರಿಯಾಕ್ಷನ್ ಆಗಲ್ಲ. ಓಕೆ, ಇಲ್ಲಿ ರಿಯಾಕ್ಷನ್ ಆಗಲ್ಲ. ಏನಕ್ಕೆ? ದೇ ವಿಲ್ ಆಸ್ಕ್ ಯು ವೈ ಇಟ್ ಈಸ್ ನಾಟ್ ರಿಯಾಕ್ಟಿಂಗ್, ವೈ ಯು ಗೆಟ್ ನೋ ರಿಯಾಕ್ಷನ್, ವಾಟ್ ಇಸ್ ಹ್ಯಾಪನಿಂಗ್ ಇನ್ ಸೈಡ್. ಸೊ ಆರ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಬಿಟ್ವೀನ್ ದಿಸ್ ಸಬ್ಸ್ಟೆನ್ಸಸ್ ಅಂದ್ರೆ ಸಿಂಪಲ್, ಕ್ಯಾಲ್ಸಿಯಂ ಈಸ್ ಲೆಸ್ ರಿಯಾಕ್ಟಿವ್ ದ್ಯಾನ್ ಸೋಡಿಯಂ ಅಷ್ಟೇ. ಸಿಂಪಲ್ ಆನ್ಸರ್. ಓಕೆ, ಅಥವಾ ನಿಮಗೆ ಇದ್ರ ಬೇಸ್ಡ್ ಒಂದು ಕೈಂಡ್ ಆಫ್ ಅಪ್ಲಿಕೇಶನ್ ಸ್ಕಿಲ್ ಬೇಸ್ಡ್ ಕ್ವಶನ್ಸ್ ಕೇಳ್ತಾರೆ ಇದ್ರ ಬೇಸ್ಡ್. ಅಂದ್ರೆ ಈಗ ಈ ತರ ಒಂದು ಕೆಮಿಕಲ್ ಇಕ್ವೇಶನ್, ದಟ್ ಈಸ್ ವಾಟ್ ಗಿವ್ ರೀಸನ್ ಕ್ವಶನ್ ಅಂತ. ಓಕೆನಾ,
ಸೊ ಈ ತರ ಕೊಟ್ಬಿಡ್ತಾರೆ, ಅವರೇ ಆನ್ಸರ್ ಕೊಟ್ಟಿರ್ತಾರೆ. ಇವಾಗ ಇಲ್ಲಿ ಹೆಂಗೆ Ca plus Na2SO4 gives, ಆದರೆ ಏನಾಗುತ್ತೆ ಇಲ್ಲಿ ನೋ ರಿಯಾಕ್ಷನ್ ಅಂತ ಕೇಳ್ಬಿಟ್ಟು ವೈ ಇಟ್ ಇಸ್ ನಾಟ್ ರಿಯಾಕ್ಟಿಂಗ್ ಟೆಲ್ ಮೀ ಅಂತ ಸುಮ್ಮನೆ ಕೇಳ್ಬಿಡ್ತಾರೆ, ಕ್ವಶನ್ ಕೇಳ್ಬಿಡ್ತಾರೆ. ಸೊ ಸಿಂಪಲ್ ಆಗಿ, ಅಂಡ್ ದಿಸ್ ಕ್ವಶನ್ಸ್ ಆರ್ ಆಲ್ ಫಾರ್ 1 ಮಾರ್ಕ್. 1 ಮಾರ್ಕ್ ಇರುತ್ತೆ. ನೀವು 1 ಮಾರ್ಕ್ಗೆ ಪೇಜ್ ಗಟ್ಟಲೆ ಬರೋ ನೆಸೆಸಿಟಿ ಇಲ್ಲ. ಅವ್ರು ಏನು ಕೇಳಿದ್ದಾರೆ ಅಷ್ಟಕ್ಕೆ ಮಾತ್ರ ಒಂದು ಮೇ ಬಿ ಒಂದು 1 ಲೈನ್ ಆರ್ 2 ಲೈನ್ಸ್ ಇಸ್ ಎನಫ್ ಫಾರ್ 1 ಮಾರ್ಕ್ ಕ್ವಶನ್. ಇಲ್ಲಿ ಅವ್ರು ಏನು ಕೇಳಿರೋದು, ಏನಕ್ಕೆ ನೋ ರಿಯಾಕ್ಷನ್? ಸಿಂಪಲ್, ಜಸ್ಟ್ ಅಬ್ಸರ್ವ್ ದ ಎಲಿಮೆಂಟ್ಸ್, ಅಲ್ಲಿರೋ ಸಬ್ಸ್ಟೆನ್ಸ್ ಯಾವುದಿದೆ ಅಂತ ಅಬ್ಸರ್ವ್ ಮಾಡ್ಕೊಳ್ಳಿ, ಆ್ಯಂಡ್ ಜಸ್ಟ್ ಲುಕ್ ಇನ್ ಟು ದ ರಿಯಾಕ್ಟಿವ್ ಸೀರೀಸ್. ಓಕೆ, ಸೊ ರಿಯಾಕ್ಟಿವ್ ಸೀರೀಸ್ನ ನೋಡಿ, ಅಲ್ಲಿ ಯಾವುದು ಲೆಸ್ ರಿಯಾಕ್ಟಿವ್ ಅಂದರೆ ಯಾವ್ದು ಫಸ್ಟ್ ಬರ್ತಿದೆ, ಆದ್ಮೇಲೆ ಯಾವ್ದು ಸೆಕೆಂಡ್ ಬರ್ತದೆ ಅಂತ ನೋಡಿ. ಓಕೆ, ಹೆಂಗಿದ್ರು ನೋ ರಿಯಾಕ್ಷನ್ ಅಂತ ಬಂದರೆ ಯು ಕ್ಯಾನ್ ಈಸಿಲಿ ಸೇ ದಟ್ ವಾಟ್ ದಿಸ್ ಎಲಿಮೆಂಟ್ ಇಸ್ ಲೆಸ್ ರಿಯಾಕ್ಟಿವ್ ದನ್ ದಿಸ್ ಎಲಿಮೆಂಟ್ ಅಂತ ಯು ಕ್ಯಾನ್ ಬ್ಲೈಂಡ್ಲಿ ಯು ಕ್ಯಾನ್ ಜಸ್ಟ್ ರೈಟ್. ಓಕೆ, ಬ್ಲೈಂಡ್ಲಾಗಿ ನೀವು ಹಂಗೆ ಬರಿಬೋದು, ಆದರೂ ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆ, ಸೊ ಯಾವ ಎಲಿಮೆಂಟ್ ಫಸ್ಟ್ ಬರುತ್ತೆ, ಯಾವ ಎಲಿಮೆಂಟ್ ಬಂದು ಸೆಕೆಂಡ್ ಬರುತ್ತೆ. ಓಕೆ, ಸೊ ಏನಕ್ಕೆ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದರೆ, ಇನ್ ಸಮ್ ಕೇಸಸ್ ದೇ ಮೇ ಆಸ್ಕ್ ಯು ವಾಟ್ ಈಸ್ ಅ ಪ್ರಾಡಕ್ಟ್ ಏನು ಬರುತ್ತೆ ಅಂತ ಕೂಡ ಕೇಳ್ತಾರೆ. ದಟ್ ಈಸ್ ಆಲ್ಸೋ ಫಾರ್ 1 ಮಾರ್ಕ್ ಕ್ವಶನ್ ಓನ್ಲಿ. ಓಕೆನಾ? ಅವಾಗ ಏನು ಅಂದರೆ, ಇಲ್ಲಿ ಯು ಶುಡ್ ಅಬ್ಸರ್ವ್ ವಾಟ್ ಆರ್ ದಿ ಎಲಿಮೆಂಟ್ಸ್ ಅಂಡ್ ವಾಟ್ ಆರ್ ದಿ ಸಬ್ಸ್ಟೆನ್ಸ್ ಆರ್ ಪ್ರೆಸೆಂಟ್ ಹಿಯರ್ ಆ್ಯಂಡ್ ಲುಕ್ ಇನ್ ಟು ದಿ ರಿಯಾಕ್ಟಿವ್ ಸೀರೀಸ್. ಓಕೆ, ರಿಯಾಕ್ಟಿವ್ ಸೀರೀಸ್ನ ನೋಡ್ಕೊಳ್ಳಿ. ಆಮೇಲೆ ಓಕೆ, ಇಲ್ಲಿ ಪ್ರಾಡಕ್ಟ್ ಸೈಡಲ್ಲಿ ಬಂದು ಏನು ಬರ್ಬೋದು ಅಂತ ಯು ಕ್ಯಾನ್ ಈಸಿಲಿ ರೈಟ್. ಅಫ್ಕೋರ್ಸ್ ಅಲ್ಲಿ ಬ್ಯಾಲೆನ್ಸ್ ಮಾಡೋದು ಬಿಡೋದು ಅದು ಸೆಕೆಂಡ್ರಿ. ಫಸ್ಟ್ ಯು ಶುಡ್ ನೋ ವಾಟ್ ಈಸ್ ದ ಪ್ರಾಡಕ್ಟ್ ಯು ವಿಲ್ ಗೆಟ್. ಇಲ್ಲಿ ಪ್ರಾಡಕ್ಟ್ ಏನು ಬರುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು. ದಟ್ ಈಸ್ ಬೇಸ್ಡ್ ಆನ್ ದಿ ರಿಯಾಕ್ಟಿವ್ ಸೀರೀಸ್. ರಿಯಾಕ್ಟಿವ್ ಸೀರೀಸ್ ಗೊತ್ತಿದ್ರೆ ಯು ಕ್ಯಾನ್ ಈಸಿಲಿ ಫೈಂಡ್ ವಾಟ್ ಈಸ್ ದ ಪ್ರಾಡಕ್ಟ್ ಫಾರ್ ಅ ಕೆಮಿಕಲ್ ರಿಯಾಕ್ಷನ್. ಒಂದು ಕೆಮಿಕಲ್ ರಿಯಾಕ್ಷನ್ ನಡೀತಿದೆ ಅಂದರೆ ಪ್ರಾಡಕ್ಟಲ್ಲಿ ಏನು ಬರ್ಬೋದು ಅಂತ ಯು ಕ್ಯಾನ್ ಈಸಿಲಿ ಗೆಸ್ ಬೈ ಯೂಸಿಂಗ್ ದ ರಿಯಾಕ್ಟಿವ್ series. This is one use of the reactive series. You can easily guess what will be the product when there is a reaction between one metal and another metal solution or metals. Okay, like that. Okay, so ivaga, so the metal solution agide, and metal solution alli important enu andre this thing, when the element will be replaced and when you will get no reaction. Ee ಎರಡು ವಿಷಯ ನಿಮಗೆ ಗೊತ್ತಿರಬೇಕು. So first thing ಬಂದು when a metal will change, ಅಥವಾ ಈ ಥರ ಪ್ಲೇಸ್ ಯಾವಾಗ ಎಕ್ಸ್ಚೇಂಜ್ ಆಗುತ್ತೆ, ವೆನ್ ಯು ಹ್ಯಾವ್ ಅ ಲೆಸ್ ರಿಯಾಕ್ಟಿವ್ ಅಂಡ್ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಇರೋವಾಗ, ಅದೇ ಆ ಕಂಡೀಷನ್, ದಟ್ ಈಸ್ ಅ ಕಂಡೀಷನ್ ಯು ಕ್ಯಾನ್ ಗೆಸ್ ದಿ ಪ್ರಾಡಕ್ಟ್. ಇವಾಗ ಇಲ್ಲಿ ಏನಾಗಿದೆ, ಕ್ಯಾಲ್ಸಿಯಂ ಈಸ್ ಮೋರ್ ರಿಯಾಕ್ಟಿವ್ ದನ್ ಮೆಗ್ನೀಷಿಯಮ್ ಆ್ಯಂಡ್ ಇಟ್ ವಿಲ್ ವಾಟ್, ಇಟ್ ಜಸ್ಟ್ ರೀಪ್ಲೇಸ್ ವಾಟ್, ಮೆಗ್ನೀಷಿಯಮ್ ಬಂದು ರೀಪ್ಲೇಸ್ ಮಾಡ್ಕೊಂಡ್ಬಿಡುತ್ತೆ, ಯಾರು ಕ್ಯಾಲ್ಸಿಯಂ ರೀಪ್ಲೇಸ್ ಮಾಡ್ಬಿಡುತ್ತೆ. ವೆರಸ್ ಇಲ್ಲಿ ಏನಾಗುತ್ತೆ, ಕ್ಯಾಲ್ಸಿಯಂ ಈಸ್ ಲೆಸ್ ರಿಯಾಕ್ಟಿವ್ ದನ್ ವಾಟ್, ಸೋಡಿಯಂ. ಅದರಿಂದ ಏನಾಗುತ್ತೆ, ಯು ಗೆಟ್ ನೋ ರಿಯಾಕ್ಷನ್. ರಿಯಾಕ್ಷನ್ ಆಗಲ್ಲ ಅಲ್ವಾ, ರಿಯಾಕ್ಷನ್ ಆಗಲ್ಲ. ಸೊ ವಿ ಕ್ಯಾನ್ ಜಸ್ಟ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್ ಆಲ್ಸೋ. ಓಕೆ, ಇದೇ ಥರ ಇನ್ನೊಂದು ಎಕ್ಸಾಂಪಲ್ ಕೂಡ ತಗೋಬೋದು ನಾವು. ಓಕೆ, ದಟ್ ಈಸ್ ಬಿಟ್ವೀನ್ ಜಿಂಕ್ ಆ್ಯಂಡ್ ಐರನ್. ಜಿಂಕ್ ಪ್ಲಸ್ ಕಾಪರ್ ಸಲ್ಫೇಟ್. ಓಕೆ, ಜಿಂಕ್ ಪ್ಲಸ್ ಕಾಪರ್ ಸಲ್ಫೇಟ್. ಓಕೆ, ಜಿಂಕ್ ಪ್ಲಸ್ ಕಾಪರ್ ಸಲ್ಫೇಟ್. ಇವಾಗ ಇದನ್ನ ಅಬ್ಸರ್ವ್ ಮಾಡಿ, ಯು ಕ್ಯಾನ್ ಈಸಿಲಿ ಗೆಸ್ ದಿ ಪ್ರಾಡಕ್ಟ್. ಏನು ಬರುತ್ತೆ ಅಂತ ಪ್ರಾಡಕ್ಟ್ ಈಸಿ ಗೆಸ್ ಮಾಡ್ಬೋದು. ಇಲ್ಲಿ ಏನು ಬರುತ್ತೆ ಪ್ರಾಡಕ್ಟ್, ಜಸ್ಟ್ ಅಬ್ಸರ್ವ್ ದ ರಿಯಾಕ್ಟಿವ್ ಸೀರೀಸ್ ಆ್ಯಂಡ್ ಯು ಜಸ್ಟ್ ಟೆಲ್ ಮಿ ಇಲ್ಲಿ ಏನು ಬರುತ್ತೆ ಅಂತ. ಯಾವ ಎಲಿಮೆಂಟ್ ಯಾವುದನ್ನ ರಿಪ್ಲೇಸ್ ಮಾಡುತ್ತಾ, ಅಥವಾ ನೋ ರಿಯಾಕ್ಷನ್ ಬರುತ್ತಾ? ಹಿಯರ್ ಎಸ್ ZnSO4. ಎಸ್, ಕರೆಕ್ಟ್. ಇಲ್ಲಿ ಏನಾಗುತ್ತೆ ಅಂದರೆ, ಇಫ್ ಯು ಜಸ್ಟ್ ಅಬ್ಸರ್ವ್ ದ ರಿಯಾಕ್ಟಿವ್ ಸೀರೀಸ್, Z ಇಲ್ಲಿ ಕಾಪರ್. ಸೊ ಕಾಪರ್ ಎಲ್ಲಿದೆ, ಇಲ್ಲಿದ್ದಾರೆ. ಕಾಪರ್ ಇಲ್ಲಿದ್ದಾರೆ. ಜಿಂಕ್ ಎಲ್ಲಿದ್ದಾರೆ, ಇಲ್ಲಿದ್ದಾರೆ, ಮೇಲ್ಗಡೆ ಇದ್ದಾರಲ್ವಾ. ಕಾಪರ್ ಇಸ್ ಡೌನ್ ಅಂಡ್ ಜಿಂಕ್ ಇಸ್ ಇನ್ ದಿ ಟಾಪ್, ವಿಚ್ ಮೀನ್ಸ್ ಜಿಂಕ್ ಇಸ್ ಮೋರ್ ರಿಯಾಕ್ಟಿವ್. ಓಕೆ, ಜಿಂಕ್ ಇಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಹೋಮ್, ದ್ಯಾನ್ ಕಾಪರ್, ಅಂಡ್ ಹೆನ್ಸ್ ದ ಪ್ರಾಡಕ್ಟ್ ವಿಲ್ ಬಿ ZnSO4 plus Cu. ZnSO4 plus Cu. ಸಿಂಪಲ್. ಇವಾಗ ನೋಡಿ, ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದನ್ ಕಾಪರ್. ಅದರಿಂದ ಏನಾಯ್ತು ಇಲ್ಲಿ, ಜಿಂಕ್ ಸಲ್ಫೇಟ್, ಅದ್ರ ಜಿಂಕ್ ಆಕ್ಯುಪೈಡ್ ದ ಪ್ಲೇಸ್ ಆಫ್ ಕಾಪರ್. ಜಿಂಕ್ ಆಕ್ಯುಪೈಡ್ ದ ಪ್ಲೇಸ್ ಆಫ್ ಕಾಪರ್ ಅಂಡ್ ಯು ಗೆಟ್ ದಿ ಪ್ರಾಡಕ್ಟ್ ಆಸ್ ವಾಟ್, ಜಿಂಕ್ ಸಲ್ಫೇಟ್ ಪ್ಲಸ್ ಕಾಪರ್ ಅಂತ ಬಂತು. ಇವಾಗ ಇದನ್ನೇ ಉಲ್ಟಾ ಮಾಡೋಣ. ಹೆಂಗೆ, ಸೇಮ್ Zn, ಅಥವಾ ಇನ್ಸ್ಟೆಡ್ ಆಫ್ ಟೇಕಿಂಗ್ Zn, if I just take Fe plus ZnSO4, if I just take Fe plus ZnSO4, what will be the product? Just think and answer, just think and answer. Iron, okay, Fe plus ZnSO4. So iron ಮತ್ತೆ zinc ಇದೆ ಅಲ್ಲಿ. Just observe the reactive series
and just see what will happen here. Yes, of course it will be a no reaction. ಏನಕ್ಕೆ no reaction ಅಂದ್ರೆ, see here zinc is first and then we'll get what? Iron. So zinc ಮೇಲ್ಗಡೆ ಇದೆ, iron ಬಂದು ಕೆಳಗಿದೆ ಅಲ್ವಾ. ಅವಾಗ ಏನಾಗುತ್ತೆ ಇಲ್ಲಿ, since iron is less reactive than zinc, so what happens? No reaction. Reaction ಆಗಲ್ಲ. ಏನಕ್ಕೆ? ರಿಯಾಕ್ಟಿವ್ ಬಂದ್ರೆ ಇಲ್ಲಿ ಏನಾಯ್ತು, ಐರನ್ ರಿಯಾಕ್ಟಿವ್ ಇಸ್ ವಾಟ್? ಲೆಸ್ ದ್ಯಾನ್ zinc. ಸೊ ಅದರಿಂದ ಅಲ್ಲಿ ನೋ ರಿಯಾಕ್ಷನ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ದ ಥಿಂಗ್ ಹ್ಯಾಪನ್ಸ್ ಇನ್ ದಿ ಸಾಲ್ಟ್ ಸೊಲ್ಯೂಷನ್. ಸೊ ಸಾಲ್ಟ್ ಸೊಲ್ಯೂಷನ್ ಜೊತೆ ಮೆಟಲ್ ರಿಯಾಕ್ಟ್ ಆದರೆ ಎರಡೇ ಕೇಸ್, ಒಂದು ರೀಪ್ಲೇಸ್ ಆಗುತ್ತಾ ಅಥವಾ ರಿಯಾಕ್ಷನ್ ಆಗುತ್ತಾ, ರಿಯಾಕ್ಷನ್ ಆಗಲ್ಲ. ಓನ್ಲಿ ದ ಟೂ ಥಿಂಗ್ಸ್ ವಿಲ್ ಬಿ ದೇರ್ ಇನ್ ದಿ ಸಾಲ್ಟ್ ಸೊಲ್ಯೂಷನ್. Only the salt solution, what is the thing is, whether you will get any product or it will be a no reaction. Only two cases will be there. Okay. And when you will get no reaction, when the first element, that is the metal, is less reactive than the another metal. ಆವಾಗ ಇರೋವಾಗ ಅಂದ್ರೆ ಈ ತರ ಇರೋವಾಗ you will get what? No reaction. ಅಥವಾ ಇನ್ನೊಂದು ತರನೇ ಹೇಳ್ಬೋದು, when the metal is less reactive than the metal solution. Metal is less reactive than the metal solution. It will be a no reaction. Okay. And next chlorine. So chlorine test ತುಂಬಾ ಸಿಂಪಲ್. Okay, chlorine test ತುಂಬಾ ಸಿಂಪಲ್. I'll just brief ಆಗಿ ಹಂಗೆ ಹೇಳ್ಬಿಡ್ತೀನಿ. ಕ್ಲೋರಿನ್ ಮತ್ತೆ ಹೈಡ್ರೋಜನ್ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. Metal plus chlorine will give me metal chlorides ಅಷ್ಟೇ. Metal with chlorine will give me metal chlorides, and metal plus hydrogen, okay, metal plus hydrogen will give me, okay, metal plus hydrogen will give me metal hydrides. Metal hydrides, okay. ಇದು ಎರಡರಲ್ಲಿ ಒಂದು ಸಿಂಪಲ್ ಎಕ್ಸ್ಪ್ಲನೇಷನ್ ಇದೆ. ಓಕೆ, ದಟ್ ಸಿಂಪಲ್ ಎಕ್ಸ್ಪ್ಲನೇಷನ್ ಏನಂತ ಹೇಳ್ಬಿಡ್ತೀನಿ ನೋಡಿ. ಸೊ ಒಂದು ಮೆಟಲ್ ಇದೆ. ಓಕೆ, ಸೊ ಮೆಟಲ್ಗೂ ಕ್ಲೋರಿನ್, ಹಿಯರ್ ಇಫ್ ಯು ಜಸ್ಟ್ ಅಬ್ಸರ್ವ್, ಮೆಟಲ್ ಈಸ್ ಅ ಎಲೆಕ್ಟ್ರಾನ್ಸ್ ಡೋನರ್, ಓಕೆ, ಎಲೆಕ್ಟ್ರಾನ್ಸ್ ಕೊಡೋರು. whereas chlorine, it is a non-metal, and what kind of nature it has? Acceptor, ಅಂದರೆ ತಗೊಳ್ತಾರೆ. ಇವಾಗ ಈ ಒಂದು ಮೆಟಲ್, ದಟ್ ಈಸ್ ಒನ್ ಪರ್ಸನ್ ಇಸ್ ಗಿವಿಂಗ್ and another person is there to take, means then what will be the bondage between them? It will be strong. Okay, so strong bondage ಇರುತ್ತೆ ಅವ್ರ ಮಧ್ಯೆ, ಓಕೆನಾ. ಸೊ ಇಬ್ಬರ ಮಧ್ಯೆ ಒಂದು ಸ್ಟ್ರಾಂಗ್ ಬಾಂಡೇಜ್ ಇರುತ್ತೆ, and in that strong bondage what happens means you will get metal chloride, ಅಂದರೆ metal and Cl as per the ಏನಪ್ಪ chemical reactions ಪ್ರಕಾರ chlorine will be chloride. So metal plus chloride will be metal chloride. So you don't read this as chlorine, you just read it as chloride. Chloride ಅಂತ ಪ್ರೊನೌನ್ಸ್ ಮಾಡ್ಕೊಳ್ಳಿ. Metal when joins with chloride it gives metal chloride ಅಷ್ಟೇ, metal with chloride, ಓಕೆನಾ. And the bondage, ಓಕೆನಾ. ಸೊ ಇಲ್ಲಿ the bondage ಯಾವ ತರ ಬಾಂಡೇಜ್ ಇದೆ ಅಂದ್ರೆ ionic bond. Okay, it is ionic bond that between a metal and a non-metal. ನೋಡಿ, ಕ್ಲೋರಿನ್ ಬಂದು ನಾನ್ ಮೆಟಲ್ ಅಲ್ವಾ, and this is a metal. You can just take any of the metal, ಯಾವ ಮೆಟಲ್ ಬೇಕಾದ್ರೂ ನೀವು ತಗೋಬಹುದು. You can just take copper, zinc, aluminum, gold, or you can just take tin, lead, ಯಾವೊಂದು ಎಲಿಮೆಂಟ್, ಯಾವೊಂದು ಮೆಟಲ್ ಬೇಕಾದ್ರೂ ತಗೊಳ್ಳಿ. when the metal is reacting with a chloride, it forms metal chloride. Okay, like how to say this, okay. So ಇವಾಗ Mg plus Cl2 gives a MgCl2, simple MgCl2. Otherwise if I just take a calcium, Ca plus Cl2 gives a CaCl2 ಅಂತಾನೆ ಬರುತ್ತೆ, ಓಕೆನಾ. ಸೊ CaCl2 ಕ್ಯಾಲ್ಸಿಯಂ ಕ್ಲೋರೈಡ್ ಅಥವಾ ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಕ್ಲೋರೈಡ್. ಓಕೆ, ಸೊ ಇಲ್ಲಿ ಏನೇ ನಾವು ತಗೊಂಡ್ರು ಕೂಡ ಇಟ್ ಫಾರ್ಮ್ಸ್ ಅ ಕ್ಲೋರೈಡ್, ದಟ್ ಮೆಟಲ್ ಅಲಾಂಗ್ ವಿತ್ ದ ಕ್ಲೋರೈಡ್. ಸೊ ಇಟ್ ವಿಲ್ ಬಿ ವಾಟ್? ಮೆಟಲ್ ಕ್ಲೋರೈಡ್ ಫಾರ್ಮ್ ಆಗುತ್ತೆ, ಓಕೆನಾ. ಸೊ ದಿಸ್ ಇಸ್ ಅಬೌಟ್ ದಿ chlorine, and what kind of bondage is in between metal and a non-metal? It is ionic bond. ಅಂದ್ರೆ ionic bond ಅಂದ್ರೆ ಏನು? The reaction ಅಥವಾ the bondage, okay, the bondage between two substance ಅಥವಾ the bond
formed, okay, you can just write the definition. The bond which is formed, okay, the bond which is formed either by losing electrons, either by losing electrons or gaining electrons, losing electrons or gaining electrons is called ionic bond. Okay, ionic bond ಅಂದ್ರೆ ಹೇಳ್ತಾರೆ ಅಥವಾ electrovalent, okay, electrovalent bond ಅಂತಾನು ಹೇಳ್ತಾರೆ. Either you can just take it as ionic bond or electrovalent bond, ionic bond or electrovalent bond ಅಂತ ಹೇಳಬಹುದು. ಓಕೆನಾ. ಸೊ ದಿಸ್ ಇಸ್ ಇನ್ ಬಿಟ್ವೀನ್ ಹೋಮ್ ಮೆಟಲ್ ಮತ್ತೆ ನಾನ್ ಮೆಟಲ್ಗೆ. ಓಕೆ, ಮೆಟಲ್ ಮತ್ತೆ ನಾನ್ ಮೆಟಲ್ಗೆ. ವಾಟ್ ಇಫ್ ವಿ ಹ್ಯಾವ್ ಅ ಮೆಟಲ್ ಆ್ಯಂಡ್ ಅ ಮೆಟಲ್ ಮತ್ತೆ ಮೆಟಲ್ ಆ್ಯಂಡ್ ಅ ನಾನ್ ಮೆಟಲ್, ಸಾರಿ ಮೆಟಲ್ ಆ್ಯಂಡ್ ಅ ಮೆಟಲ್, ದಟ್ ಈಸ್ ಎಂ ಎಂ ಅಂದರೆ ಮೆಟಲ್ ವಿತ್ ಮೆಟಲ್, ಎನ್ ಎನ್ ಬಂದು ನಾನ್ ಮೆಟಲ್ ವಿತ್ ನಾನ್ ಮೆಟಲ್. ಸೊ ಈ ಒಂದು ಬಾಂಡೇಜ್ನ ಏನಂತ ಕರಿಬೋದು? ಎಸ್, ವಿ ಹ್ಯಾವ್ ಅ ಬಾಂಡೇಜ್ ಹಿಯರ್. ಮೆಟಲ್ ಜೊತೆ ಬಾಂಡೇಜ್ ಮಾಡ್ಕೋಬೇಕು ಅಥವಾ ಒಂದು ನಾನ್ ಮೆಟಲ್ ಇನ್ನೊಂದು ನಾನ್ ಮೆಟಲ್ ಜೊತೆ ಬಾಂಡೇಜ್ ಇಟ್ಕೋಬೇಕು ಅಂದ್ರೆ ದ ಬಾಂಡೇಜ್ ಇಸ್ ಕಾಲ್ಡ್ ಆಸ್ ಕೋವಲೆಂಟ್ ಬಾಂಡ್. ಓಕೆ, ಇಟ್ ಇಸ್ ಕಾಲ್ಡ್ ಆಸ್ ಕೋವಲೆಂಟ್ ಬಾಂಡ್. ಓಕೆ, ಸೊ ಇಲ್ಲಿ ಕೋವಲೆಂಟ್ ಬಾಂಡ್ ಏನು ಅಂತೆ ಸಿಂಪಲ್ ಆಗಿ ಹೇಳ್ಬೋದು. ವಾಟ್ ಈಸ್ ದಿಸ್ ಕೋವಲೆಂಟ್ ಬಾಂಡ್ ಅಂದ್ರೆ ದ ಬಾಂಡೇಜ್ ಫಾರ್ಮ್ಡ್, covalent formed between non-metals, the bond formed between non-metals or any elements, okay, elements, okay, the bondage, the bond formed between non-metals, okay, non-metals or any elements by sharing electrons, any elements by sharing electrons. ನಾನ್ ಮೆಟಲ್ಸ್ ಆಗಿರ್ಬೋದು, ಬಿಟ್ವೀನ್ ದ ಮೆಟಲ್ಸ್ ಆಗಿರ್ಬೋದು, ಇದು ಹೆಂಗ್ ಬೇಕೋ ನೀವು ತಗೋಬಹುದು. ಓಕೆನಾ. ಸೊ ಮೆಟಲ್ಸ್ ತಗೋಬಹುದು, ನಾನ್ ಮೆಟಲ್ಸ್ ತಗೋಬಹುದು, ಹೆಂಗ್ ಬೇಕೋ. ಬಟ್ ಇಫ್ ಇಟ್ ಇನ್ವಾಲ್ವ್ಸ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್, ಅಲ್ಲಿ ದ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ದ ಕೀ ವರ್ಡ್ ದೇರ್. ಓಕೆ, ದಟ್ ಈಸ್ ಇಲ್ಲಿ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. sharing of electrons is involved ಅಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ವಾಟ್, ಇಟ್ ವಿಲ್ ಬಿ ಅ ಕೋವಲೆಂಟ್ ಬಾಂಡ್. ಅಲ್ಲಿ ಎಲೆಕ್ಟ್ರಾನ್ ಶೇರ್ ಆಯ್ತು ಅಂದ್ರೆ ಮುಗೀತು, ಕೋವಲೆಂಟ್ ಬಾಂಡ್ ಅಂತ ಫಿಕ್ಸ್ ಆಗಿಬಿಡ್ಬೇಕು. ಇಲ್ಲಿ ಎಲೆಕ್ಟ್ರಾನ್ಸ್ ಕೊಡ್ತಿದ್ದಾರೆ ಅಥವಾ ತಗೊಳ್ತಿದ್ದಾರೆ ಅಂದ್ರೆ ಯು ಶುಡ್ ಬಿ ನೋಯಿಂಗ್ ದಟ್ ವಾಟ್ ಇಟ್ ಈಸ್ ಅ ಅಯಾನಿಕ್ ಬಾಂಡ್. ಸೊ ಎರಡಕ್ಕೂ ವ್ಯತ್ಯಾಸ ಇದೆ. ಬೋತ್ ಹ್ಯಾವ್ ದ ಡಿಫರೆನ್ಸ್. ಕೋವಲೆಂಟ್ ಬಾಂಡ್ ಇಸ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಅಂಡ್ ಅಯಾನಿಕ್ ಬಾಂಡ್ ಇಸ್ ಲಾಸ್ ಆರ್ ಗೈನ್ ಆಫ್ ಎಲೆಕ್ಟ್ರಾನ್ಸ್. ಓಕೆ, ಅಂಡ್ ದಿಸ್ ಹ್ಯಾಪನ್ಸ್ ಬಿಟ್ವೀನ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. This happens between metals and non-metals. Okay, now. So this is what the overall chemical reaction of metals. Okay, overall chemical reactions of metals. Okay, now. So ivaga we'll just read some more things. Okay, now. So some the chlorine, hydrogen idella irbodu. And one more thing about the hydrogen, reacting with hydrogen bandu ella elements. Okay, now all elements will not react with, ಅಥವಾ all metals, especially all metals will not react with hydrogen. Do you know why? ಅದಕ್ಕೂ ಇವರೇ ಕಾರಣ. ಯಾರು ಇವರು? ರಿಯಾಕ್ಟಿವ್ ಸೀರೀಸ್. ಅದಕ್ಕೂ ಇವರೇ ಕಾರಣ. ಇವಾಗ ಹೈಡ್ರೋಜನ್ ಮೇಲ್ಗಡೆ ಇರೋ ಎಲಿಮೆಂಟ್ ಎಲ್ಲ ಬಂದು ಇವ್ರ ಜೊತೆ ಮಿಂಗಲ್ ಆಗಕ್ಕೆ ರೆಡಿ ಇರ್ತಾರೆ. ಬಟ್ ಇವ್ರು ಕೆಳಗಿದಾರಲ್ವಾ, ಇವ್ರಿಗೆ ಮಾತ್ರ ದುರಾಕಾರ, ರಿಯಾಕ್ಟ್ ಆಗಲ್ಲ ಇವ್ರ ಜೊತೆ. ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆಗಲ್ಲ, ನೀನ್ ಯಾರೋ ನಾನು ಯಾರೋ ಅಂತ ಸೈಲೆಂಟ್ ಆಗಿ ಇವ್ರು ಸೈಡ್ಗೆ ಬಂದ್ಬಿಡ್ತಾರೆ. ವೆರಾಸ್ ದ ಹೈಡ್ರೋಜನ್ ಮೇಲ್ಗಡೆ ಇದಾರಲ್ವಾ, ಆ ಎಲಿಮೆಂಟ್ಸ್ ಎಲ್ಲ ಬಂದು ಏನ್ ಮಾಡ್ತಾರೆ ಅಂದ್ರೆ ದೇ ಜಸ್ಟ್ ರಿಯಾಕ್ಟ್ ವಿತ್ ವಾಟ್, ದೇ ಜಸ್ಟ್ ರಿಯಾಕ್ಟ್ ವಿತ್ ಹೈಡ್ರೋಜನ್. ವೆರಾಸ್ ದ ಬಿಲೋ ಎಲಿಮೆಂಟ್ಸ್ ದಟ್ ಇಸ್ ಕಾಪರ್, ಮೆರ್ಕ್ಯೂರಿ, ಸಿಲ್ವರ್, ಗೋಲ್ಡ್, ಪ್ಲಾಟಿನಮ್, ಇವರೆಲ್ಲ ಏನಂದ್ರೆ ಇವರೆಲ್ಲ ರಿಯಾಕ್ಟ್ ಆಗಲ್ಲ. ಓಕೆ, ಸೊ ದೇರ್ ಇಸ್ ಅ ಕಂಡೀಷನ್ ಫಾರ್ ಮೆಟಲ್ಸ್ ರಿಯಾಕ್ಟಿಂಗ್ ವಿತ್ ವಾಟ್, ಹೈಡ್ರೋಜನ್. ಆಲ್ ಮೆಟಲ್ಸ್ ವಿಲ್ ನಾಟ್ ರಿಯಾಕ್ಟ್ ವಿತ್ ಹೈಡ್ರೋಜನ್. ಅದನ್ನ ನೆನ್ಪಿಟ್ಕೊಳ್ಳಿ. ಎಲ್ಲ ಎಲಿಮೆಂಟ್ಸ್ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆಗಲ್ಲ, ಓನ್ಲಿ ಫ್ಯೂ ಎಲಿಮೆಂಟ್ಸ್. Okay, so only few elements, it can be zinc, aluminum, magnesium, idrali. Okay, a few elements will be reacting with what? Reacting with hydrogen, and they give out what? Metal hydrides. Okay, so metal hydrides na kodtare. Okay, now. So this is it about the reactions of metals matte
ಐ ಮೀನ್ ಓನ್ಲಿ ಮೆಟಲ್ಸ್. ಇನ್ನು ನಾನ್ ಮೆಟಲ್ಸ್ ಸೊ ಬ್ರೀಫ್ ಆಗಿ ಮುಗಿಸ್ಕೋಬಹುದು ಅದನ್ನ. ಟು ವಾಟ್ ಯು ನೋ ನೀಡ್ ಟು ಸಾಲ್ವ್ ಆರ್ ಯು ನೋ ನೀಡ್ ಟು ರಿಮೆಂಬರ್ ದ ರಿಯಾಕ್ಷನ್ಸ್. ಜಸ್ಟ್ ಅದ್ರ ಪ್ರಾಡಕ್ಟ್ ಏನ್ ಬರುತ್ತೆ ಅಂತ ಅಷ್ಟು ಮಾತ್ರ ತಿಳ್ಕೊಂಡ್ರೆ ಸಾಕು ಫಾರ್ ದಿ ನಾನ್ ಮೆಟಲ್ಸ್. ಬಿಕಾಸ್ ಫಾರ್ ದಿ ನಾನ್ ಮೆಟಲ್ಸ್ ಯು ನೋ ನೀಡ್ ಟು ರಿಮೆಂಬರ್ ದ ರಿಯಾಕ್ಷನ್ಸ್. ಜಸ್ಟ್ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಇದು ಈ ಒಂದು ಸಬ್ಸ್ಟೆನ್ಸ್ ರಿಯಾಕ್ಟ್ ಆದ್ರೆ ಏನ್ ಪ್ರಾಡಕ್ಟ್ ಬರುತ್ತೆ ಅಷ್ಟೇ ಗೊತ್ತಿರಬೇಕು. ಓಕೆ, ಸೊ ನಾವು ವಿಲ್ ಜಸ್ಟ್ ಸಿ ಸಮ್ ಫೀಚರ್ಸ್ ಆರ್ some characteristics of a reactive series. Okay, characteristics of reactive series. Okay, so first of all, reactive series ಏನಕ್ಕೆ ನಡಿಬೇಕು? Okay, on what basis they are just defined the reactive series. Okay, so reactive series basically it depends upon, okay, it depends upon how easily, okay, how easily the electron is lost. Okay, ಅಂದ್ರೆ ಇಲ್ಲಿ ಇದೆಯಲ್ವಾ. ಓಕೆ, ಸೊ ಇಲ್ಲಿ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಅಥವಾ ಫಸ್ಟ್ ಫೀಚರ್ ಏನು ಅಂದ್ರೆ ರಿಯಾಕ್ಟಿವ್ ಸೀರೀಸ್ ಬಂದು ಏನಕ್ಕೆ ಫಸ್ಟ್ ತಿಳ್ಕೋಬೇಕು ಅಂದ್ರೆ, ಬಿಕಾಸ್ ರಿಯಾಕ್ಟಿವ್ ಸೀರೀಸ್ ಇಸ್ ಓನ್ಲಿ ಫಾರ್ ಮೆಟಲ್ಸ್. ಅಂದ್ರೆ ನಾನ್ ಮೆಟಲ್ಸ್ ಇಲ್ಲ ಅಂತ ಕೇಳ್ಬಿಡಿ. ಆಫ್ ಕೋರ್ಸ್ ನಾನ್ ಮೆಟಲ್ಸ್ಗೂ ಇದೆ, ಬಟ್ ದಟ್ ಇಸ್ ನಾಟ್, ಐ ಮೀನ್ ದಟ್ ಈಸ್ ನೋ ವೇರ್ ರಿಲೇಟೆಡ್ ಟು ಯು. ಓಕೆನಾ, ಸೊ ಮೆಟಲ್ಸ್ಗೆ ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ, ನಾನ್ ಮೆಟಲ್ಸ್ಗೂ ಇದೆ. ದೇರ್ ಆರ್ ಸಮ್ ಎಲಿಮೆಂಟ್ಸ್, 5 to 6 ಎಲಿಮೆಂಟ್ಸ್ ಇದ್ದಾರೆ ನಾನ್ ಮೆಟಲ್ಸ್ ಅಲ್ಲಿ, ಬಟ್ ವಿ ನೋ ನೀಡ್ ಟು ರಿಮೆಂಬರ್ ದಟ್ ಇಸ್ ಜಸ್ಟ್ ನೋ ದಿಸ್ ಪರ್ಟಿಕ್ಯುಲರ್ ಥಿಂಗ್. ಸೊ ಅಲ್ಲಿ ಇಟ್ ಡಿಪೆಂಡ್ಸ್ ಅಪಾನ್ ಹೌ ಈಸಿಲಿ ದ ಎಲೆಕ್ಟ್ರಾನ್ ಇಸ್ ಲಾಸ್ಟ್. ಫಸ್ಟ್ ಆಫ್ ಆಲ್ ಮೆಟಲ್ಸ್ ಅಂದ್ರೆ ಏನು? ಎಲೆಕ್ಟ್ರಾನ್ಸ್ ನ ಕೊಡೋರು. ಅವ್ರು ಎಷ್ಟು ಬೇಗ ಕೊಡ್ತಾರೆ, ಓಕೆ, ಅವ್ರು ಎಷ್ಟು ಬೇಗ ಆ ಎಲೆಕ್ಟ್ರಾನ್ ನ ಕೊಡ್ತಾರೋ ಅದ್ರ ಮೇಲೆನೆ ದ ರಿಯಾಕ್ಟಿವ್ ಸೀರೀಸ್ ನ ಬಂದು ನಾವು ಡಿಫೈನ್ ಮಾಡ್ಬೋದು. ಓಕೆನಾ, ಸೊ ಇವಾಗ ಒಂದು ಎಕ್ಸಾಂಪಲ್ ತಗೋಬಹುದು. ಇವಾಗ ಯಾರ ಹತ್ರ ಒಬ್ರ ಹತ್ರ ಹೋಗ್ಬಿಟ್ಟು ದುಡ್ಡು ಕೇಳ್ತೀರಾ ಅಂತ ಅನ್ಕೊಳ್ಳಿ. ಅವ್ರು ಟಕ್ ಅಂತ ಎತ್ಕೊಟ್ಬಿಟ್ರೆ ನಿಮ್ ಮುಖ ಹಂಗೆ ಬ್ರೈಟ್ ಆಗಿರುತ್ತೆ. ಓಕೆ, ಸುಮ್ಮನೆ ಎಷ್ಟಪ್ಪ ಬೇಕು ಅಂತ ಕೇಳ್ಬಿಟ್ಟು ಟಕ್ ಅಂತ ಕೊಟ್ಬಿಟ್ರೆ ದಟ್ ಪರ್ಸನ್ ವಿಲ್ ಫೀಲ್ ಹ್ಯಾಪಿ. ಯಾರು ತಗೊಳ್ಳೋರು ತುಂಬಾ ಹ್ಯಾಪಿ ಆಗಿರ್ತಾರೆ. ಇನ್ ಕೆಲವೊಬ್ರು ಇರ್ತಾರೆ ಏನಂದ್ರೆ ಅವ್ರು ಬಂದು ಎಷ್ಟು ಏನಾದ್ರು 100 ರೂಪಾಯಿ ಕೇಳಿರ್ತಾರೆ ಅಂತ ಅನ್ಕೊಳ್ಳಿ. 100 ರೂಪಾಯಿನ ಏನಕ್ಕೆ, ಏನ್ ಖರ್ಚಿದೆ ನಿನಗೆ, ಯಾರು ಕೊಡ್ತಿದ್ಯಾ, ಇವಾಗ ಏನಕ್ಕೆ ಬೇಕು ಅಂತ ತುಂಬಾ ಕ್ವಶನ್ಸ್ ಆದ್ಮೇಲೆ ಕೇಳ್ತಾರಲ್ವಾ, ಅವ್ರ ಮೇಲೆ ಒಂಚೂರು ಕೋಪ ಇರುತ್ತೆ. ಓಕೆ, ಸೊ ಇಲ್ಲಿ ಅದೇ ತರನೇ ಆ ಒಂದು ಎಲೆಕ್ಟ್ರಾನ್ಸ್ ಬಂದು ಎಷ್ಟು ಈಸಿಯಾಗಿ ಕೊಡ್ತಾರೋ ಅವರು ಟಾಪ್ ಅಲ್ಲಿ ಇರ್ತಾರೆ, ಅವ್ರನ್ನ ಟಾಪ್ ಆರ್ಡರ್ ಇಟ್ಬಿಡ್ತಾರೆ. ಯಾರ ಎಲೆಕ್ಟ್ರಾನ್ಸ್ ಬಂದು ತುಂಬಾ ಲೇಟ್ ಆಗಿ ಕೊಡ್ತಾರೋ ಅವ್ರು ಬಂದು ಕೆಳಗಿರ್ತಾರೆ. ಓಕೆ, ದಟ್ ಈಸ್ ಒನ್ ಥಿಂಗ್. ಇಟ್ ಡಿಪೆಂಡ್ಸ್ ಅಪಾನ್ ಹೌ ಈಸಿಲಿ ದ ಎಲೆಕ್ಟ್ರಾನ್, ಅಂದ್ರೆ ಒಂದು ಮೆಟಲ್ ಬಂದು ಆಕ್ಚುಲಿ ಮೆಟಲ್ ಪ್ರಾಪರ್ಟಿ ಏನು, ಎಲೆಕ್ಟ್ರಾನ್ಸ್ ನ ಕೊಡೋರು ಅಷ್ಟೇ. ಅಂದ್ರೆ ಎಲೆಕ್ಟ್ರಾನ್ ಡೋನರ್ಸ್ ಅಂತ ಹೇಳ್ತಾರೆ ಮೆಟಲ್ಸ್ ಬಂದು. ಇವಾಗ ಆ ಡೊನೇಟ್ ಮಾಡುವಾಗ ಎಷ್ಟು ಫಾಸ್ಟ್ ಆಗಿ ಡೊನೇಟ್ ಮಾಡ್ತಾರೋ ಅದ್ರ ಬೇಸ್ಡ್ ಅವರು ಮೇಲ್ಗಡೆ ಇರ್ತಾರೆ ಕೆಳಗಿರ್ತಾರೆ ಅಂತ. ಇವಾಗ ಬೇಗ ಎಲೆಕ್ಟ್ರಾನ್ ಡೊನೇಟ್ ಮಾಡಿದ್ರೆ ಅವರು ಮೇಲ್ಗಡೆ ಇರ್ತಾರೆ. If they delay in donating the electrons or if they delay in losing electron andre their order will be down. Okay, so it is one feature ಅಥವಾ one of the reason ಅಂದ್ರೆ reactive series ಅಲ್ಲಿ ಏನಕ್ಕೆ ಒಂದೊಂದು ಎಲಿಮೆಂಟ್ ಗೂ ಒಂದೊಂದು ತರ ಸೀರೀಸ್ ಇದೆ ಅಂದ್ರೆ this is what the reason, how easily the electron is what lost. Okay na, next, okay, almost all metals, okay na, all metals ಲೂಸ್ ಎಲೆಕ್ಟ್ರಾನ್ಸ್. ಏನಕ್ಕೆ ಲೂಸ್ ಮಾಡ್ತಾರೆ ಅಂದ್ರೆ ಲೂಸ್ ಎಲೆಕ್ಟ್ರಾನ್ಸ್ ಟು ಅಟೈನ್, ಓಕೆ, ಟು ಅಟೈನ್. ಓಕೆನಾ, ಸೊ ಎಲ್ಲ ಎಲೆಕ್ಟ್ರಾನ್ಸ್ ಏನಕ್ಕೆ ಲೂಸ್ ಮಾಡಬೇಕು, ಏನಕ್ಕೆ ಅವ್ರ ಎಲೆಕ್ಟ್ರಾನ್ಸ್ ನ ಕೊಡಬೇಕು, ಅವ್ರು ಹಂಗೆ ಇಟ್ಕೋಬೋದಲ್ವಾ. ಏನಕ್ಕೆ ಬೇರೆಯವ್ರು ಕೊಡಬೇಕು ಅಂದ್ರೆ ಬಿಕಾಸ್ ಟು ಅಕ್ವೈರ್, ಆಕ್ಚುಲಿ ಟು ಅಟೈನ್ ಅಲ್ಲ, ಟು ಅಕ್ವೈರ್ ನಿಯರೆಸ್ಟ್ noble gas, okay, nearest noble gas configuration. Okay, nearest noble gas configuration. Okay na, so ಅವ್ರು ಏನಕ್ಕೆ ಫಸ್ಟ್ ಆಫ್ ಆಲ್ ಎಲೆಕ್ಟ್ರಾನ್ಸ್ ನ ಈಸಿಯಾಗಿ ಕೊಟ್ಬಿಟ್ರೆ ಅವ್ರು ಬಂದು ಏನಂತ ಅರ್ಥ, ಅವ್ರು ಬಂದು ಅಂದ್ರೆ ರಿಯಾಕ್ಟಿವ್ ಸೀರೀಸ್ ಅಲ್ಲಿ ಟಾಪ್ ಅಲ್ಲಿ ಇರ್ತಾರೆ. ತುಂಬಾ ಲೇಟ್ ಆಗಿ ಕೊಟ್ರೆ ಹಾಗೆ ಅದು ಆರ್ಡರ್ ವಿಲ್ ಬಿ ವಾಟ್ ಡೌನ್ ಅಂತ. ಫಸ್ಟ್ ಆಫ್ ಆಲ್ ಏನಕ್ಕೆ ಅವ್ರು ಕೊಡಬೇಕು, ಎಲೆಕ್ಟ್ರಾನ್ಸ್ ಏನಕ್ಕೆ ಕೊಡಬೇಕು ಅಲ್ವಾ. ಇವಾಗ ಓಕೆ, ಸೊ ಎಲೆಕ್ಟ್ರಾನ್ಸ್ ಅವ್ರು ಏನಕ್ಕೆ ಕೊಡಬೇಕು ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ವಾಟ್, ಸಿಂಪಲ್ ರೀಸನ್, ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಟೈನ್ ಮಾಡಬೇಕು. ಇಲ್ಲಿ ನೋಬಲ್ ಗ್ಯಾಸ್ ಅಂದ್ರೆ ಏನು, ಔಟರ್ ಶೆಲ್. ಓಕೆನಾ, ಸೊ ಅವ್ರದ್ದು ಔಟರ್ ಶೆಲ್ ಅಲ್ಲಿ ಬಂದು ಎಲೆಕ್ಟ್ರಾನ್ಸ್ ಫುಲ್ ಆಗಿರುತ್ತೆ, ಅರ್ಧಂಬರ್ಧ ಫಿಲ್ ಆಗಿರಲ್ಲ, ಕಂಪ್ಲೀಟ್ ಆಗಿ ಫಿಲ್ ಆಗಿರುತ್ತೆ. ಅದೇ
ನೋಬಲ್ ಗ್ಯಾಸ್. ಇವಾಗ ಇವ್ರಿಗೆ ಆ ಥರ ಒಂದು ಆಸೆ ಬಂತು, ಯಾರಿಗೆ? ಮೆಟಲ್ಸ್ಗೆ. ನಾನು ಅವ್ರ ಥರ ಫುಲ್ ನನ್ನ ಶೆಲ್ ಫುಲ್ ಆಗಿರಬೇಕು, ಓಕೆನಾ, ನನ್ನ ಶೆಲ್ ಬಂದು ಫುಲ್ ಆಗಿರಬೇಕು ಅಂತ ಇವ್ರು ಏನು ಮಾಡ್ತಾರೆ, ಕೆಲವೊಂದು ಎಲೆಕ್ಟ್ರಾನ್ಸ್ನ ಬಂದು ಬಿಟ್ಬಿಡ್ತಾರೆ. ನಾನು ಆ ಒಂದು ನೋಬಲ್ ಗ್ಯಾಸ್ ಸ್ಟೇಟ್ನ ಅಟೆಂಡ್ ಮಾಡೋಕ್ಕೆ ಏನು ಮಾಡ್ತಾರೆ ಇವರು, ಎಲೆಕ್ಟ್ರಾನ್ಸ್ನ ಬಿಟ್ಬಿಡ್ತಾರೆ. ಸಚ್ ದಟ್ ವಾಟ್ ಹ್ಯಾಪನ್ಸ್ ದೇ ವಿಲ್ ಬಿ ಆಕ್ಟಿಂಗ್ ಆಸ್ ವಾಟ್, ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಇರುತ್ತೆ ಅವರಿಗೆ. ಸೊ ದಟ್ ಈಸ್ ದ ರೀಸನ್ ಹಿಯರ್, ಓಕೆನಾ. ಇವಾಗ ಇನ್ನೊಂದು ಏನು ಅಂದರೆ, ಮೆಟಲ್ಸ್ ಹ್ಯಾವ್ 1 ಇಂದ 3 ವರೆಗೂ ಎಲೆಕ್ಟ್ರಾನ್ಸ್ ಅವ್ರು ಕೊಡ್ಬೋದು. ಓಕೆ, 1 ಇಂದ 3 ವರೆಗೂ ಮೆಟಲ್ಸ್, ಓಕೆನಾ. ಸೊ ಮೆಟಲ್ಸ್ ಬಂದು 1 ಇಂದ 3 ವರೆಗೂ ಎಲೆಕ್ಟ್ರಾನ್ಸ್ನ ಕೊಡ್ಬೋದು. ಇನ್ ದ ಸೆನ್ಸ್, ಈ ಎಲೆಕ್ಟ್ರಾನ್ಸ್ನ ಏನಂತ ಕರೀತಾರೆ ಅಂದರೆ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ ಕೊಡಕ್ಕೆ ರೆಡಿ ಇದೆ ಅಂದರೆ ಅದು ಏನು, ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಲ್ವಾ, ಅಂದರೆ ಔಟರ್ ಮೋಸ್ಟ್ ಆರ್ಬಿಟಲಿ ಇರೋ ಎಲೆಕ್ಟ್ರಾನ್ಸ್ನ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತಾರೆ. ವಿಚ್ ಈಸ್ ವಾಟ್, ಒನ್ ಆಫ್ ದ ರೀಸನ್ ಫಾರ್ ದ ರಿಯಾಕ್ಷನ್ ಅಲ್ವಾ. ಇವಾಗ ಇಲ್ಲಿ ಮೆಟಲ್ಸ್ 1 ಇಂದ 3 ವರೆಗೂ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ, ಅಂದರೆ ಔಟರ್ ಆರ್ಬಿಟಲಿ. ವೆರಾಸ್ ನಾನ್ ಮೆಟಲ್ಸ್ ಇದೆಯಲ್ವಾ, ಅವ್ರದ್ದು ಉಲ್ಟಾ. ನಾನ್ ಮೆಟಲ್ಸ್ ಹ್ಯಾವ್ 4 ಇಂದ 8 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ಓಕೆ, 4 ಇಂದ 8 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಯಾರಿಗೆ? ನಾನ್ ಮೆಟಲ್ಸಿಗೆ, ಓಕೆನಾ. ನಾನ್ ಮೆಟಲ್ಸಿಗೆ 4 ಇಂದ 8 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಆದ್ರಿಂದ ಏನಾಗುತ್ತೆ ಅಂದರೆ ಇವ್ರು ಬಂದು ಅಕ್ಸೆಪ್ಟ್ ಮಾಡ್ಕೋತಾರೆ, ಇವ್ರು ಬಂದು ಕೊಡ್ತಾರೆ. ಇವ್ರು ಅಕ್ಸೆಪ್ಟ್ ಮಾಡ್ಕೋತಾರೆ, ಇವ್ರು ಬಂದು ಕೊಡ್ತಾರೆ. ರೀಸನ್ ಏನಂದ್ರೆ, ಬಿಕಾಸ್ ಮೆಟಲ್ಸ್ ಹ್ಯಾವ್ ವ್ಯಾಲೆನ್ಸಿ ಆಫ್ ವಾಟ್, ಅಂದ್ರೆ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ ಮೆಟಲ್ಸ್ಗೆ? 1 ರಿಂದ 3 ವರೆಗೆ ಇರುತ್ತೆ, ಓಕೆನಾ. ವೆರಾಸ್ ನಾನ್ ಮೆಟಲ್ಸ್ಗೆ ಆ ಥರ ಅಲ್ಲ, 4 ಇಂದ 8 ವರೆಗೆ ಇರುತ್ತೆ. ನಾನ್ ಮೆಟಲ್ಸ್ 4 ಇಂದ 8 ಆ ಒಂದು ರೇಂಜಲ್ಲಿ ಇರುತ್ತೆ. ಆದ್ರಿಂದಾನೇ ಇಲ್ಲಿ ಮೆಟಲ್ಸ್ ಬಂದು ಏನು ಮಾಡ್ತಾರೆ, ದೇ ವಿಲ್ ಫ್ರೀಲಿ, ಓಕೆ ಪರವಾಗಿಲ್ಲ, ₹3 ತಾನೆ, ₹3 ಹೋದ್ರೂ ತೊಂದರೆ ಇಲ್ಲ ಅಂತ ಕೊಟ್ಬಿಡ್ತಾರೆ. ಇವ್ರಿಗೆ ಆ ಥರ ಅಲ್ಲ, ಇವ್ರು ಜಾಸ್ತಿ ಕೊಡಬೇಕು. ಆದರೆ ಇಫ್ ದೇ ವಾಂಟ್ ಟು ಗಿವ್, ದೇ ಹ್ಯಾವ್ ಟು ಗಿವ್ ಮೋರ್. ಅದರಿಂದ ಸಿಂಪಲ್ ಆಗಿ ಸ್ಮಾರ್ಟ್ ಆಗಿ ಏನು ಮಾಡ್ಬಿಟ್ರು ಗೊತ್ತಾ, ಇಲ್ಲ ನಾನು ಕೊಡೋಣ, ನಾನು ತಗೊಳ್ತೀನಿ, ನಾನು ತಗೊಂಡು ನೋಬಲ್ ಗ್ಯಾಸ್ ಸ್ಟೇಟ್ನ ಅಟೆಂಡ್ ಮಾಡ್ಕೋತೀನಿ, ಆ ಒಂದು ಕಾನ್ಫಿಗರೇಷನ್ ಅಟೆಂಡ್ ಮಾಡ್ಕೋತೀನಿ ಅಂತ ಹೇಳ್ತಾರೆ. ಅದರಿಂದ ಏನು, ನಾನ್ ಮೆಟಲ್ಸ್ ವಿಲ್ ಬಿ ಅಕ್ಸೆಪ್ಟಿಂಗ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಮೆಟಲ್ಸ್ ವಿಲ್ ಬಿ ಗೇನಿಂಗ್ ಎಲೆಕ್ಟ್ರಾನ್ಸ್. ಸೊ ಇವರು ಗೇನ್ ಮಾಡೋದ್ರಿಂದ, ಯಾರು ಮೆಟಲ್ಸ್ ಗೇನ್ ಮಾಡೋದ್ರಿಂದ ದೇ ಆರ್ ಎಲೆಕ್ಟ್ರೋಪಾಸಿಟಿವ್. ಓಕೆ, ಇವರು ಏನು ಮಾಡ್ತಾರೆ, ಮೆಟಲ್ಸ್ ಬಂದು ಎಲೆಕ್ಟ್ರಾನ್ಸ್ ಕೊಡೋದ್ರಿಂದ ಅವ್ರು ಏನು ಮಾಡ್ತಾರೆ, ಎಲೆಕ್ಟ್ರೋ ಪಾಸಿಟಿವ್ ಹಾಕ್ಬಿಡ್ತಾರೆ. ಇವರು ತಗೊಳ್ಳೋದ್ರಿಂದ ಎಲೆಕ್ಟ್ರೋ ನೆಗೆಟಿವ್. ಓಕೆ, ಸೊ ಯಾವಾಗಲೂ ಕೊಡೋರು ಬಂದು ಪಾಸಿಟಿವ್, ತಗೊಳ್ಳೋರು ನೆಗೆಟಿವ್ ಅಂತ. ಓಕೆ, ಕೊಡೋರು ಬಂದು ಪಾಸಿಟಿವ್, ತಗೊಳ್ಳೋರು ಬಂದು ನೆಗೆಟಿವ್ ಥರ. ಓಕೆ, ಸೊ ಮೆಟಲ್ಸ್ ವಿಲ್ ಬಿ ಎಲೆಕ್ಟ್ರೋ ಪಾಸಿಟಿವ್ ಆ್ಯಂಡ್ ನಾನ್ ಮೆಟಲ್ಸ್ ವಿಲ್ ಬಿ ಎಲೆಕ್ಟ್ರೋ ನೆಗೆಟಿವ್. ವೈ? ಡ್ಯೂ ಟು ದಿಸ್, they have 1 to 3 valence electrons in the outermost shell, and they are giving, that is they are donors. Message retracted. Okay, metals, since they give away electrons, they became electropositive, and non-metals, since they take electrons or they accept electrons, they will be electro reactive series. Okay, so next we'll learn about the ionic bond. Okay, so ionic bond ಮತ್ತೆ covalent bond ಬಗ್ಗೆ ನೋಡೋಣ. Okay, so ionic bond and covalent bond, and after that we'll go to the non-metals reaction. So with that non-metal reaction, we almost done with 3/4 of the chapter. Okay, na 3/4 chapter ಮುಗೀತು. When we finish the non-metals reactions ಮುಗೀತದೆ, almost 3/4 ಮುಗೀತು. ಇನ್ನು ಕಾಲ್ಭಾಗ ಬಂದು ಎಕ್ಸ್ಟ್ರಾಕ್ಷನ್, ಅಂದರೆ ಮೆಟಲ್ಸ್ ಬಂದು ಯಾವ ಥರ ಅವರು ಪ್ಯೂರಿಫೈ ಮಾಡ್ಬೋದು ಅಥವಾ ರಿಫೈನಿಂಗ್ ಮಾಡ್ಬೋದು, ದಟ್ ಈಸ್ ಸಪ್ರೇಟ್ ಕಾನ್ಸೆಪ್ಟ್, ಅದು ತುಂಬ ಈಸಿ. ಓಕೆ, ಸೊ ಅದಕ್ಕೂ ಕೂಡ ಇವ್ರು ಬೇಕು. ಫಾರ್ ದ ಮೆಟಲ್ ಎಕ್ಸ್ಟ್ರಾಕ್ಷನ್ ಇದೆಯಲ್ವಾ, ಅದಕ್ಕೂ ಕೂಡ ಇವ್ರು ಬೇಕೇ ಬೇಕು. ಅವರು ಇವ್ರು ಹೆಲ್ಪ್ ಇಲ್ಲ ಅಂದರೆ ಈ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ನ ಮಾಡೋಕ್ಕಾಗಲ್ಲ. ಸಿಂಪಲಾಗಿ ಹೇಳ್ಬೇಕಂದ್ರೆ ಅವ್ರ ಹೆಲ್ಪ್ ಇಲ್ಲದೆ ನಾವು ಈ ಚಾಪ್ಟರ್ನ ಮುಗಿಸೋಕ್ಕಾಗಲ್ಲ. ಸೊ ನಾವು ಅಯಾನಿಕ್ ಬಾಂಡ್ ಬಗ್ಗೆ ನೋಡೋಣ. Okay, ionic bond. So of course I just said what is ionic bond. The bond formed either by losing electrons or gaining electrons is what is called as the ionic bond ಅಂತ ಹೇಳಿದೀವಿ. ಇವಾಗ ಈ ionic bond ಪ್ರಾಪರ್ಟೀಸ್ ನೋಡೋಣ. ಓಕೆ, ಪ್ರಾಪರ್ಟೀಸ್ ನೋಡೋಣ ಇದ್ರದ್ದು.
ಅದರಲ್ಲಿ ಒಂದು ಪ್ರಾಪರ್ಟಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, ಏನಂದ್ರೆ ಸ್ಟ್ರಾಂಗ್ ಬಾಂಡ್. ಅದರಲ್ಲಿ ಒಂದು ಪ್ರಾಪರ್ಟಿ ನಾವು ಡಿಸ್ಕಸ್ ಮಾಡಿದ್ವಿ ಬಿಫೋರ್, ಅಂದ್ರೆ ದ ಬಾಂಡೇಜ್ ಬಿಟ್ವೀನ್ ವಾಟ್ ದ ಅಯೋನಿಕ್ ಬಾಂಡ್ಸ್ ಆರ್ ವೆರಿ ಸ್ಟ್ರಾಂಗ್. ಓಕೆ, ಸೊ ಇವರು ಸ್ಟ್ರಾಂಗ್ ಆಗಿರೋದ್ರಿಂದ ಇವ್ರನ್ನ ಬಿಡಿಸ್ಬೇಕಂದ್ರೆ, ಸ್ಟ್ರಾಂಗ್ ಬಾಂಡ್ ಇದೆ, ಇವ್ರನ್ನ ಬಿಡಿಸ್ಬೇಕಂದ್ರೆ ವಿ ನೀಡ್ ಲಾಟ್ ಆಫ್ ಎನರ್ಜಿ. ಓಕೆ, ಎನರ್ಜಿ ಜಾಸ್ತಿ ಬೇಕು. ಆ ಎನರ್ಜಿ ಬಂದು ಏನು, ಸಿಂಪಲ್, ಬಿ ಪಿ ಮತ್ತೆ ಎಂ ಪಿ. ಏನು ಬಿ ಪಿ ಅಂದರೆ ಬಾಯ್ಲಿಂಗ್ ಪಾಯಿಂಟು, ಎಂ ಪಿ ಅಂದರೆ ಮೆಲ್ಟಿಂಗ್ ಪಾಯಿಂಟ್, ವಿಚ್ ಮೀನ್ಸ್ ಇಲ್ಲಿ ಬಾಂಡೇಜ್ ಸ್ಟ್ರಾಂಗ್ ಆಗಿರೋದ್ರಿಂದ ಇಫ್ ಐ ವಾಂಟ್ ಟು ಸಪರೇಟ್ ದೆಮ್, ಓಕೆ, ಇಫ್ ಐ ವಾಂಟ್ ಟು ಸಪರೇಟ್ ದೆಮ್, ವಾಟ್ ಹ್ಯಾಪನ್ಸ್ ದೇರ್ ಇಸ್ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಎನರ್ಜಿ. ಓಕೆ, ಜಾಸ್ತಿ ಎನರ್ಜಿ ಬೇಕಾಗುತ್ತೆ. ಅದರಿಂದ ಏನಾಗುತ್ತೆ, ಇಟ್ ಹ್ಯಾಸ್ ಹೈ ಬಾಯ್ಲಿಂಗ್ ಪಾಯಿಂಟ್ ಆ್ಯಂಡ್ ಹೈ ಮೆಲ್ಟಿಂಗ್ ಪಾಯಿಂಟ್, ಹೈ ಬಾಯ್ಲಿಂಗ್ ಪಾಯಿಂಟ್ ಮತ್ತು ಹೈ ಮೆಲ್ಟಿಂಗ್ ಪಾಯಿಂಟ್, ಆ್ಯಂಡ್ ದೇ ಎಕ್ಸಿಸ್ಟ್ in solid. Okay, they exist in solid. Okay, they exist in solid. For example, okay, so example ಬಂದು NaCl ತಗೋಬಹುದು ನೀವು. Okay, example NaCl, KCl. KCl ಬಂದು potassium chloride, KCl, NaCl, sodium chloride ಮತ್ತೆ potassium chloride etc. ಓಕೆನಾ, ಅಂದ್ರೆ they exist in solid form, solid ಆಗಿ ಇರ್ತಾರೆ. And ಇನ್ನೊಂದಿನ ದೇ ಆರ್ ಹಾರ್ಡ್ ಆರ್ ಬ್ರಿಟಲ್. ಓಕೆ, ಅದು ಬ್ರಿಟಲ್ ಏನಂತ ಹೇಳ್ತೀನಿ. ಹಾರ್ಡ್ ಅಂದರೆ ತುಂಬ ಗಟ್ಟಿ ಇರುತ್ತೆ. ಓಕೆ, ದೆಲ್ ಬಿ ಹಾರ್ಡ್ ಅಂದರೆ ತುಂಬ ಗಟ್ಟಿ ಇರ್ತಾರೆ. ಆ್ಯಂಡ್ ಬ್ರಿಟಲ್ ಏನಂದರೆ ಗಟ್ಟಿ ಇಲ್ಲ ಅಂದರೂ ಕೂಡ ದೆಲ್ ಬಿ ಆಲ್ಮೋಸ್ಟ್ ಒಂಥರ ಪೌಡರ್. ಓಕೆ, ಒಂದು ಹಿಂಗೆ ಹೇಳೋದು, ಜಸ್ಟ್ ಲೈಕ್ ಇವಾಗ ಸಾಲ್ಟ್ ನೋಡಿದ್ದೀರಾ ಅಲ್ವಾ. ಓಕೆ, ಸಾಲ್ಟಲ್ಲಿ ಬಂದು ಅಂದರೆ ಕಲ್ಲು ಥರನೂ ಒಂದು ಬರುತ್ತೆ ಸಾಲ್ಟ್, ಅದೇ ಸಮ ಪೌಡರ್ ಥರನೂ ಬರುತ್ತೆ ಅಲ್ವಾ. ಸೊ ಲೈಕ್ ದಟ್ ಹಾರ್ಡ್ ಆರ್ ಬ್ರಿಟಲ್. ಓಕೆ, ಸೊ ದೇ ಆರ್ ಹಾರ್ಡ್ ಆರ್ ಬ್ರಿಟಲ್ ಆಗಿರ್ತಾರೆ. ಆ್ಯಂಡ್ ಅಫ್ಕೋರ್ಸ್ ನಾನು ಹೇಳಿದೆ ಬಾಯ್ಲಿಂಗ್ ಪಾಯಿಂಟ್ ಮತ್ತು ಮೆಲ್ಟಿಂಗ್ ಪಾಯಿಂಟ್ ಬಂದು ಜಾಸ್ತಿ ಇರುತ್ತೆ. ಆ್ಯಂಡ್ ಇನ್ನೊಂದು ಏನು ಅಂದರೆ ದೇ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಓಕೆ, ದೇ ಕಂಡಕ್ಟ್ ಎಲೆಕ್ಟ್ರಿಸಿಟಿ in molten state. Okay, molten state, but they do not conduct electricity. Okay, they do not conduct electricity in solid state. ಅಂದರೆ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡ್ತಾರೆ ಯಾವಾಗ ಮಾಲ್ಟನ್ ಸ್ಟೇಟಲ್ಲಿ ಇರೋವಾಗ ಮಾತ್ರ. ಏನಿದು ಮಾಲ್ಟನ್ ಸ್ಟೇಟ್ ಅಂದರೆ ಹೆಂಗೆ ಹೇಳೋದು, ಮಾಲ್ಟನ್ ಸ್ಟೇಟ್ ಇಸ್ ನಥಿಂಗ್ ಬಟ್ ಅ ಕೈಂಡ್ ಆಫ್ ಸಾಲಿಡ್ ಇರಲ್ಲ, ಲಿಕ್ವಿಡ್ ಇರಲ್ಲ, ಅದು ಫಸ್ಟ್ ಥಿಂಗ್. ಆ್ಯಂಡ್ ಇಟ್ ವಿಲ್ ಬಿ ಹೀಟ್, ಅಂದರೆ ಬಿಸಿಯಾಗಿರುತ್ತೆ. ಮಾಲ್ಟನ್ ಸ್ಟೇಟ್ ಅಂದರೆ ಒಂಥರ ಬಿಸಿ ಇರುತ್ತೆ, ಅಂದರೆ ಅದರೊಳಗೇನೆ ಒಂಥರ ಹೆಂಗೆ ಹೇಳೋದು, ಒಂದು ಹಾಟ್ನೆಸ್ ಇರುತ್ತೆ. ವೆರಾಸ್ ದೇ ಡು ನಾಟ್ ಕಂಡಕ್ಟ್ ಇನ್ ಸಾಲಿಡ್ ಸ್ಟೇಟ್. ಸಾಲಿಡ್ ಸ್ಟೇಟಲ್ಲಿ ಏನಾಗುತ್ತೆ ಅಂದರೆ ಜಸ್ಟ್ ಲೈಕ್ ಒಂದು ಸಾಲಿಡಲ್ಲಿ ಹೆಂಗಿರುತ್ತೆ ಅಂದರೆ ದೆಲ್ ಬಿ ಅದರಲ್ಲಿರೋ ಎಲೆಕ್ಟ್ರಾನ್ಸ್ ಬಂದು ಹಂಗೆ ಸ್ಟಾಪ್ ಆಗಿರ್ತಾರೆ. ಎಲೆಕ್ಟ್ರಾನ್ಸ್ ವಿಲ್ ಬಿ ಸ್ಟಾಪ್ಡ್ ಇನ್ ದಿ ಸಾಲಿಡ್ ಸ್ಟೇಟಲ್ಲಿ. ಅಂದರೆ ದೇ ಕಾಂಟ್ ಮೂವ್, ಪಾರ್ಟಿಕಲ್ಸ್ ಮೂವ್ ಆಗೋಕ್ಕಾಗಲ್ಲ ಅಲ್ವಾ. ಅದರಿಂದ ಏನಾಗುತ್ತೆ ಅಂದರೆ ಇದರಲ್ಲಿ ಎಲೆಕ್ಟ್ರಾನ್ಸ್ ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ is not possible in solid state, whereas they conduct electricity in molten state. So molten state ಅಂದರೆ ಆಲ್ಮೋಸ್ಟ್ ಫ್ಲೂಯಿಡ್ ಥರ, ಒಂಥರ ಫ್ಲೂಯಿಡ್ ಥರ ಇರುತ್ತೆ ಅದು ಮಾಲ್ಟನ್ ಸ್ಟೇಟ್ ಅಂದರೆ. ಆ ಒಂದು ಸ್ಟೇಟಲ್ಲಿ ಏನಾಗುತ್ತೆ, ಎಲೆಕ್ಟ್ರಿಸಿಟಿನ ಬಂದು ಕಂಡಕ್ಟ್ ಮಾಡ್ತಾರೆ. ಓಕೆ, ಸೊ ದೀಸ್ ಆರ್ ದಿ ಪ್ರಾಪರ್ಟೀಸ್. ಓಕೆ, ದೀಸ್ ಆರ್ ದಿ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳ್ಬೋದು. ಅಂದರೆ ಅಯಾನಿಕ್ ಕಾಂಪೌಂಡ್ಸ್ ಅಂದರೆ ದ ಕಾಂಪೌಂಡ್ಸ್ ಫಾರ್ಮ್ಡ್ ಬೈ ಅಯಾನಿಕ್ ಬಾಂಡ್. ಅಯಾನಿಕ್ ಬಾಂಡಿಂದ ಫಾರ್ಮ್ ಆಗಿರೋ ಕಾಂಪೌಂಡ್ಸನ್ನು ಅಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳ್ತಾರೆ. ಅದು ಪ್ರಾಪರ್ಟೀಸ್ ಇವಾಗ ನೀವು ನೋಡಿರೋದು, ಅಂದರೆ ಅದು ಯಾವ ಥರ ಇರುತ್ತೆ ಅಂತ. ಓಕೆನಾ, ಸೊ ಆಗ ಸೊ ಅಯಾನಿಕ್ ಬಾಂಡ್ ಫಸ್ಟ್ ತಿರ್ಗಾ ಒಂದ್ಸತಿ ನೋಡ್ಬೇಡ. ಅಯಾನಿಕ್ ಬಾಂಡ್ ಅಥವಾ ಅಯಾನಿಕ್ ಕಾಂಪೌಂಡ್ಸ್. ಅಯಾನಿಕ್ ಕಾಂಪೌಂಡ್ ಫಸ್ಟ್ ಬಂದು ದೇ ಆರ್ ಸ್ಟ್ರಾಂಗ್ ಬಾಂಡ್, ಅಂದರೆ ತುಂಬ ಗಟ್ಟಿ ಇರುತ್ತೆ. ಅಂದರೆ ದೇ ವಿಲ್ ಬಿ ಅಟ್ರಾಕ್ಟೆಡ್ ಲೈಕ್ ದಟ್. ಇಟ್ ಈಸ್ ಡಿಫಿಕಲ್ಟ್ ಟು ಸಪ್ರೇಟ್ ದಮ್. ಅವ್ರನ್ನ ಸಪ್ರೇಟ್ ಮಾಡಬೇಕಂದ್ರೆ ವಿ ನೀಡ್ ಮೋರ್ ಎನರ್ಜಿ. ದಟ್ ಈಸ್
ಹೈ ಬಾಯ್ಲಿಂಗ್ ಪಾಯಿಂಟ್ ಆ್ಯಂಡ್ ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಆ್ಯಂಡ್ ದೇ ಎಕ್ಸಿಸ್ಟ್ ಇನ್ ವಾಟ್ ಸಾಲಿಡ್ ಸ್ಟೇಟಲ್ಲಿ ಎಕ್ಸಿಸ್ಟ್ ಆಗಿರ್ತಾರೆ. ಆ್ಯಂಡ್ ಎಕ್ಸಾಂಪಲ್ ಬಂದು ಸೋಡಿಯಂ ಕ್ಲೋರೈಡ್ ಆ್ಯಂಡ್ ಪೊಟ್ಯಾಷಿಯಂ ಕ್ಲೋರೈಡ್. ಆ್ಯಂಡ್ ದೇ ಆರ್ ಹಾರ್ಡ್ ಆರ್ ಬ್ರಿಟಲ್ ಅಂದರೆ ಐದರ್ ದೇ ವಿಲ್ ಬಿ ಅಂದರೆ ಒಂಥರ ಗಟ್ಟಿ ಇರುತ್ತೆ, ಇಲ್ಲಾಂದರೆ ಆಲ್ಮೋಸ್ಟ್ ಇಟ್ ವಿಲ್ ಬಿ ಸಾಲಿಡ್ ಥರ ಇರ್ತಾರೆ. ಆ್ಯಂಡ್ ನೆಕ್ಸ್ಟ್ ದೇ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ಮಾಲ್ಟನ್ ಸ್ಟೇಟ್ ಆ್ಯಂಡ್ ದೇ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ಸಾಲಿಡ್ ಸ್ಟೇಟ್. ಸೊ ಮಾಲ್ಟನ್ ಸ್ಟೇಟಲ್ಲಿ ಇರುವಾಗ ಮಾತ್ರ ಅವರು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡ್ತಾರೆ, ವೇರ್ ಸಾಲಿಡ್ ಸ್ಟೇಟಲ್ಲಿ ಇರುವಾಗ ದೇ ಕೆ ನಾಟ್ ಕಂಡಕ್ಟ್. ಓಕೆ, ಸೊ ನಾವು ವಿಲ್ ಮೂವ್ ಟು ದಿ ಕೋವಲೆಂಟ್ ಬಾಂಡ್. ಸೊ ಕೋವಲೆಂಟ್ ಬಾಂಡ್ ಆಯಿತಾ, ಕೋವಲೆಂಟ್ ಬಾಂಡ್ ಆದಮೇಲೆ ವಿಲ್ ಬಿ ಗೋಯಿಂಗ್ ಫಾರ್ ದಿ non-metals reaction. Okay, non-metals reaction, and there are some specific terms you should know after this non-metal reactions ಆದಮೇಲೆ. Okay, so ಇವಾಗ covalent bond, of course covalent bond ಅಂದ್ರೆ ಏನು, the bond formed by sharing of electrons ನ ಶೇರ್ ಮಾಡ್ತಿದ್ದೀನಿ ಅಂದರೆ ದೆನ್ ಆ ಒಂದು ಬಾಂಡೇಜ್, ಆ ಒಂದು ಬಾಂಡೇಜ್ ಅವ್ರು ಏನಂತ ಹೇಳ್ತಾರೆ, ದೇ ಕಾಲ್ ಇಟ್ ಆಸ್ ವಾಟ್, ಕೋವಲೆಂಟ್ ಬಾಂಡ್. ಸೊ ಕೋವಲೆಂಟ್ ಬಾಂಡ್ ಸಿಂಪಲ್ ಡೆಫಿನೇಷನ್ ಮಾತ್ರ ಗೊತ್ತಿರಲಿ ನಿಮಗೆ. ಓಕೆ, ಆ್ಯಂಡ್ ದಿಸ್ ಕೋವಲೆಂಟ್ ಬಾಂಡ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ಟೂ ನಾನ್ ಮೆಟಲ್ಸ್ ಅಥವಾ ಟೂ ಮೆಟಲ್ಸ್ ಕೂಡ ಆಗುತ್ತೆ. ಮೆಟಲ್ಸ್ ಕಡೆನೂ ಆಗುತ್ತೆ, ನಾನ್ ಮೆಟಲ್ಸ್ ಕಡೆನೂ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಫ್ ಐ ಜಸ್ಟ್ ಟೇಕ್ ಕ್ಲೋರಿನ್, ಇಟ್ ಈಸ್ ಅ ನಾನ್ ಮೆಟಲ್ ಅಲ್ವಾ. ಸೊ ಕ್ಲೋರಿನ್ ಇನ್ನೊಂದು ಕ್ಲೋರಿನ್ ಜೊತೆ ಬಾಂಡೇಜ್ ಇಟ್ಕೋಬಹುದು. ಒಂದು ಕ್ಲೋರಿನ್ ಬಂದು ಇನ್ನೊಂದು ಕ್ಲೋರಿನ್ ಜೊತೆ ಬಾಂಡೇಜ್ ಇಟ್ಕೋಬಹುದು. ಇಫ್ ಯು ಜಸ್ಟ್ ಅಬ್ಸರ್ವ್ ಕ್ಲೋರಿನ್ ಅಂದರೆ ಇವಾಗ ಮೆಟಲ್ ರಿಯಾಕ್ಟಿಂಗ್ ವಿತ್ ಕ್ಲೋರಿನ್, ಅದು ಇದರಲ್ಲಿ ಐ ವುಡ್ ಹ್ಯಾವ್ ರಿಟರ್ನ್ Cl2 ಅಂತ ಬರೆದಿರ್ತಿದ್ದೆ, Cl2 ಅಂತ. ಇಫ್ ಯು ಹ್ಯಾವ್ ನೋಟಿಸ್ಡ್, ಯು ಕ್ಯಾನ್ ಜಸ್ಟ್ ಸಿ ಫಾರ್ ಕ್ಲೋರಿನ್ ಐ ಡಿಂಟ್ ರೈಟ್ ಓನ್ಲಿ Cl, ನಾನು Cl2 ಅಂತ ಬರೆದಿದ್ದೆ. ಏನಕ್ಕೆ ಅಂದರೆ ಕ್ಲೋರಿನ್ ವಿಲ್ ನಾಟ್ ಎಕ್ಸಿಸ್ಟ್ ಇನ್ ಒನ್ ಆಸ್ ಅ ಸಿಂಗಲ್ ಇದಾಗಿ ಎಕ್ಸಿಸ್ಟ್ ಆಗಲ್ಲ, ಇಟ್ ವಿಲ್ ಬಿ ಬಾಂಡಿಂಗ್ ವಿತ್ ಅನದರ್ ಕ್ಲೋರಿನ್, ಅದರಿಂದ ಅದನ್ನು Cl2 ಅಂತ ಇರುತ್ತೆ. ಅದೇ ಥರ ಇವಾಗ ಕ್ಲೋರಿನ್ ನಾನ್ ಮೆಟಲ್, ಇವಾಗ ನಾನು ಮೆಟಲ್ ತಗೋತೀನಿ H, ಹೈಡ್ರೋಜನ್ ಕ್ಯಾನ್ ಬಾಂಡ್ ವಿತ್ ಅನದರ್ ಹೈಡ್ರೋಜನ್. ಓಕೆ, ಆ್ಯಂಡ್ ಈವನ್ ಹೈಡ್ರೋಜನ್ ಆಲ್ಸೋ ಡಸ್ ನಾಟ್ ಎಕ್ಸಿಸ್ಟ್ ಇನ್ H ಫಾರ್ಮ್, ಇಟ್ ಎಕ್ಸಿಸ್ಟ್ ಇನ್ H2. It exists in H2 because it will not exist in single form ಅಲ್ಲಿ ಎಕ್ಸಿಸ್ಟ್ ಆಗಲ್ಲ, H2 ಅಂತಾನೆ ಎಕ್ಸಿಸ್ಟ್ ಆಗುತ್ತದೆ. ಅಂದರೆ ಎರಡು, ಅಂದರೆ ಇಟ್ ಕಂಟೈನ್ಸ್ ಬಾಂಡೇಜ್ ವಿತ್ ವಾಟ್, ಅನದರ್ ಹೈಡ್ರೋಜನ್. ಸೊ ಇದು ಬಂದು ನಾನ್ ಮೆಟಲ್ಸ್, ಕ್ಲೋರಿನ್ ವಿತ್ ಕ್ಲೋರಿನ್, ಆ್ಯಂಡ್ ಯರ್ ಮೆಟಲ್ ದಟ್ ಈಸ್ ಹೈಡ್ರೋಜನ್ ವಿತ್ ಹೈಡ್ರೋಜನ್. ಇಟ್ ಕ್ಯಾನ್, ದಟ್ ಈಸ್ ಕೋವಲೆಂಟ್ ಬಾಂಡ್ ಕ್ಯಾನ್ ಎಕ್ಸಿಸ್ಟ್ ಬಿಟ್ವೀನ್ ನಾನ್ ಮೆಟಲ್ಸ್ ಆ್ಯಂಡ್ ಬಿಟ್ವೀನ್ ಮೆಟಲ್ಸ್. ಅಂದರೆ ಸೇಮ್ ಮೆಟಲ್ಸ್ ಜೊತೆ ಆಗುತ್ತೆ ಅಥವಾ ಸೇಮ್ ನಾನ್ ಮೆಟಲ್ಸ್ ಜೊತೆ ಆಗುತ್ತೆ. ಓಕೆ, ಸೊ ಬೇರೆ ಮೆಟಲ್ಸ್ ಜೊತೆ ಆಗಲ್ಲ. ಓಕೆ, ಸೊ ದಿಸ್ ಇಸ್ ಅನದರ್ ಥಿಂಗ್ ಯು ಶುಡ್ ನೋ ಅಬೌಟ್ ದಿ ಕೋವಲೆಂಟ್ ಬಾಂಡ್. ಓಕೆ, ಸೊ ಕೋವಲೆಂಟ್ ಬಾಂಡ್ ಬಗ್ಗೆ ಇಷ್ಟು ಗೊತ್ತಿರಬೇಕು ನಿಮಗೆ. ಓಕೆ, ಸೊ ಪ್ರೀವಿಯಸ್ ಆಗಿ ಅಯಾನಿಕ್ ಬಾಂಡ್ ಬಗ್ಗೆ ನೋಡಿದ್ವಿ. ಸೊ ಅಯಾನಿಕ್ ಬಾಂಡಲ್ಲಿ ಏನು ನಡೆಯುತ್ತೆ, ದ ಬಾಂಡ್ ಫಾರ್ಮ್ ಡ್ಯೂ ಟು ಗೈನ್ ಆರ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್. ಓಕೆನಾ, ಗೈನ್ ಆರ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್. ಆಮೇಲೆ ಆ ಬಾಂಡಿಂದ ಫಾರ್ಮ್ ಆಗೋ ಕಾಂಪೌಂಡ್ಸನ್ನು ಏನಂತ ಕರೀತಾರೆ, ಅಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳ್ತಾರೆ. And what are the features of ionic compounds? Ionic compounds are strong. Since they are strong, their boiling point and melting point are what? High. Okay, boiling point and melting point are high, and they exist in solid state. Okay, solid ಆಗಿ ಎಕ್ಸಿಸ್ಟ್ ಆಗ್ತಾರೆ. ಅದಕ್ಕೊಂದು ಎಕ್ಸಾಂಪಲ್ ಏನು, ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಕ್ಲೋರೈಡ್, ಆರ್ ಯು ಕ್ಯಾನ್ ಜಸ್ಟ್ ಗಿವ್ ಎನಿ ಕ್ಲೋರೈಡ್ಸ್. ಓಕೆ, ಯಾವ ಒಂದು ಕ್ಲೋರೈಡ್ ಬೇಕಾದ್ರೆ ನೀವು ಕೊಡ್ಬೋದು. ಓಕೆನಾ. ಸೊ ಆಫ್ಟರ್ ದ್ಯಾಟ್ ದೇ ಆರ್ ಹಾರ್ಡ್ ಆರ್ ಬ್ರಿಟಲ್. ಅವ್ರು ಗಟ್ಟಿಗೆ ಇರ್ತಾರೆ, ಇಲ್ಲಾಂದರೆ ಒಂದು ಸ್ವಲ್ಪ ಆಲ್ಮೋಸ್ಟ್ ಗಟ್ಟಿಗೆ ಇರ್ತಾರೆ. ಸೊ ಹಾರ್ಡ್ ಆರ್ ಬ್ರಿಟಲ್ ಆಗಿರ್ತಾರೆ. ಅದಾದಮೇಲೆ ದೇ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಓಕೆ, ದೇ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ವಿಚ್ ಸ್ಟೇಟ್? Molten state. Okay, they conduct electricity in molten state, but they do not conduct electricity in solid state. Okay, solid state ಅಲ್ಲಿ ಕಂಡಕ್ಟ್ ಮಾಡಲ್ಲ. ಅದಾದಮೇಲೆ ಕೋವಲೆಂಟ್ ಬಾಂಡ್. ಸೊ ಕೋವಲೆಂಟ್ ಬಾಂಡ್ ಅಂದರೆ ಏನು? ದ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಅಥವಾ ದ ಬಾಂಡ್ ಫಾರ್ಮ್ಡ್ ಬೈ sharing of electrons is called as covalent bond, and it can exist between same non-metals or same metals, same non-metals or same metals, because ಇಲ್ಲಿ ಏನು sharing of electrons ಅಲ್ವಾ.
ಸೊ ಎಲೆಕ್ಟ್ರಾನ್ಸ್ ಯಾರು ಬೇಕಾದ್ರೂ ಶೇರ್ ಮಾಡ್ಬೋದು, ಅಂದರೆ ಜಸ್ಟ್ ಲೈಕ್ ನೀವು ನಿಮ್ಮ ಹತ್ರನೇ ಶೇರ್ ಮಾಡ್ಕೋಬೋದು. ಓಕೆ, ಸೊ ನಾವು ವಿಲ್ ಮೂವ್ ಆನ್ ಟು ದಿ ನೆಕ್ಸ್ಟ್, ಅಂದರೆ ಲಾಸ್ಟ್ ಕಾನ್ಸೆಪ್ಟ್ ಆಫ್ ದಿಸ್ ಕೆಮಿಕಲ್ ರಿಯಾಕ್ಷನ್ಸ್. ಓಕೆ, ಸೊ ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಬರೋ ಲಾಸ್ಟ್, ದಟ್ ಈಸ್ ರಿಯಾಕ್ಷನ್ ಆಫ್ ನಾನ್ ಮೆಟಲ್ಸ್. ರಿಯಾಕ್ಷನ್ಸ್ ಆಫ್ ನಾನ್ ಮೆಟಲ್ಸ್. ಸೊ ಹಾಗೆ ರಿಯಾಕ್ಷನ್ ಆಫ್ ನಾನ್ ಮೆಟಲ್ಸ್ ತುಂಬ ಸಿಂಪಲ್ ಆಗಿ ಮುಗಿದೋಗುತ್ತೆ. ಇದು ಏನಂದ್ರೆ ಇವ್ರ ಜೊತೆ ರಿಯಾಕ್ಟ್ ಆಗ್ತಾರ ಆಗಲ್ಲ ಅಷ್ಟೇ. ರಿಯಾಕ್ಟ್ ಆದರೆ ಏನು ಪ್ರಾಡಕ್ಟ್ ಬರುತ್ತೆ, ಸಿಂಪಲ್. ಓಕೆನಾ? ಸೊ ಇವರಲ್ಲೂ ವಿ ಹ್ಯಾವ್ ವಾಟರ್. ಫಸ್ಟ್ ವಾಟರ್ ಜೊತೆ ರಿಯಾಕ್ಷನ್ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡ್ತಾರೆ. ನೆಕ್ಸ್ಟ್ ಆಸಿಡ್. ಓಕೆ, ಸೊ ವಾಟರ್, ಆಸಿಡ್, ಆಮೇಲೆ ಆಕ್ಸಿಜನ್. ಆಕ್ಚುಲಿ ಫಸ್ಟ್ ಆಕ್ಸಿಜನ್ ಬರುತ್ತೆ. ಓಕೆ, ಆಕ್ಸಿಜನ್, ದೆನ್ ವಿ ಹ್ಯಾವ್ ವಾಟರ್, and then we have acid. And acid ಅಂದ್ರೆ ನಾರ್ಮಲ್ ಅಲ್ಲ, ಸೊ ಡೈಲ್ಯೂಟ್ ಆಸಿಡ್. ಸೊ ಡೈಲ್ಯೂಟ್ ಆಸಿಡ್ ಜೊತೆ ರಿಯಾಕ್ಟ್ ಆಗುತ್ತಾ ಅಂತ. ಅದಾದ್ಮೇಲೆ ಸೇಮ್ ಸಾಲ್ಟ್ ಸೊಲ್ಯೂಷನ್ ಅಂಡ್ ಕ್ಲೋರಿನ್, ಅಂಡ್ ನೆಕ್ಸ್ಟ್ ಹೈಡ್ರೋಜನ್. ಸೊ ಸೇಮ್ ಮೆಟಲ್ಸ್ಗೆ ನಾವು ಏನೇನು ರಿಯಾಕ್ಷನ್ಸ್ ಎಲ್ಲ ಮಾಡಿದ್ವು ಅದೇ ಥರ ಇದಕ್ಕೂ ರಿಯಾಕ್ಷನ್, ದಟ್ ಈಸ್ 6 ಡಿಫ್ರೆಂಟ್ ರಿಯಾಕ್ಷನ್ಸ್ ಇರುತ್ತೆ. ಆ್ಯಂಡ್ ಈ 6 ಡಿಫ್ರೆಂಟ್ ರಿಯಾಕ್ಷನ್ಸ್ನ ಬಂದು ತುಂಬ ಈಸಿಯಾಗಿ ನೀವು ನೆನ್ಪಿಟ್ಕೋಬೋದು. ಓಕೆ, ತುಂಬ ಈಸಿಯಾಗಿ ನೆನ್ಪಿಟ್ಕೋಬೋದು. ಯೂಶಲಿ ಆಕ್ಸಿಜನ್ ಜೊತೆ ಎಲ್ಲ ಎಲಿಮೆಂಟ್ಸು ರಿಯಾಕ್ಟ್ ಆಗುತ್ತೆ. ಓಕೆನಾ? ಆಕ್ಸಿಜನ್ ಜೊತೆ ಎಲ್ಲ ಎಲಿಮೆಂಟ್ಸು, ಇಟ್ ಡಸಂಟ್ ಮೀನ್ ದಟ್ ಮೆಟಲ್ಸ್ ನಾನ್ ಮೆಟಲ್ಸ್ ಅಂತ ಏನಿಲ್ಲ, ಎಲ್ಲ ಎಲಿಮೆಂಟ್ಸು ರಿಯಾಕ್ಟ್ ಆಗುತ್ತೆ. ಯಾರ ಜೊತೆ? ಆಕ್ಸಿಜನ್ ಜೊತೆ. ಓಕೆನಾ? ಸೊ ಇವಾಗ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುವಾಗ ವೆನ್ ಅ ನಾನ್ ಮೆಟಲ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಅಂದರೆ ಇಟ್ ಫಾರ್ಮ್ಸ್ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಫಾರ್ಮ್ ಆಗುತ್ತೆ. ಓಕೆ, ನಾನ್ ಮೆಟಲ್ ಆಕ್ಸೈಡ್ಸ್ ಅಥವಾ ನಾನ್ ಮೆಟಾಲಿಕ್ ಆಕ್ಸೈಡ್ಸ್. ಎಕ್ಸಾಂಪಲ್ ಬಂದು ಇವಾಗ ಸಲ್ಫರ್ ತಗೋತೀನಿ ಅಂತ ಅನ್ಕೊಳ್ಳಿ. ಸಲ್ಫರ್, ಇಟ್ ಈಸ್ ಅ ನಾನ್ ಮೆಟಲ್. ಸೊ ವೆನ್ ಐ ಜಸ್ಟ್ ಮೇಕ್ ದಿಸ್ ಸಲ್ಫರ್ ಟು ರಿಯಾಕ್ಟ್ ವಿತ್ ಆಕ್ಸಿಜನ್, O2, it gives oxides. Okay, oxides ಕೊಡುತ್ತೆ. That oxide is nothing but SO2, that is sulfur. Okay, sulfur dioxide. Okay, sulfur dioxide. Okay, so SO2 ಅಂದ್ರೆ non metallic oxide. Now the question is, what is the another term we can use for this non metallic oxide? Another term ಬಿಗಿನಿಂಗ್ ಅಲ್ಲಿ ನಾನು ಹೇಳ್ಕೊಟ್ಟಿದ್ದೆ ನಿಮಗೆ, ಅಸಿಡಿಕ್, ಬೇಸಿಕ್, ಅಸಿಡಿಕ್ ಆಕ್ಸೈಡ್ಸ್, ಬೇಸಿಕ್ ಆಕ್ಸೈಡ್ಸ್ ಅಂತ. ಸೊ ನಾವು ಜಸ್ಟ್ ಟೆಲ್ ಮಿ ವಾಟ್ ಈಸ್ ದಿಸ್ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಕಾಲ್ಡ್. ಅಂದ್ರೆ ಇನ್ನೊಂದು ತರ ಹೆಂಗ್ ಕರಿಬೋದು ನಾನು ಇದನ್ನ? ನಾನ್ ಮೆಟಾಲಿಕ್ ಆಕ್ಸೈಡ್ಸ್, ನಾನ್ ಮೆಟಾಲಿಕ್ ಆಕ್ಸೈಡ್ಸ್. ಅದು ಗೊತ್ತಿದ್ರೆ ನೆಕ್ಸ್ಟ್ ರಿಯಾಕ್ಷನ್ ನೀವು ಈಸಿಗೆ ಹೇಳ್ಬೋದು, ದಟ್ ಈಸ್ ಆಸಿಡ್ ರಿಯಾಕ್ಷನ್ ನೀವು ಈಸಿಗೆ ಹೇಳ್ಬೋದು. ವಾಟ್ ಈಸ್ ಅನದರ್ ನೇಮ್ ಕಾಲ್ಡ್ ಫಾರ್ ನಾನ್ ಮೆಟಾಲಿಕ್ ಆಕ್ಸೈಡ್ಸ್? ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಸಿಂಪಲ್ ಆಸಿಡಿಕ್ ಆಕ್ಸೈಡ್ಸ್ ಅಷ್ಟೇ. ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ನ ಇನ್ನೊಂದ್ ತರನು ಕರೀತಾರೆ, ದಟ್ ಈಸ್ ನಥಿಂಗ್ ಬಟ್ ಆಸಿಡಿಕ್ ಆಕ್ಸೈಡ್ಸ್ ಅಂತ ಕರೀತಾರೆ. ಸೊ ಆಸಿಡಿಕ್ ಆಕ್ಸೈಡ್. ಸೊ ದಿಸ್ ಸಲ್ಫರ್ ಡೈಆಕ್ಸೈಡ್ ಇಸ್ ನಥಿಂಗ್ ಬಟ್ ಆಸಿಡಿಕ್ ಆಕ್ಸೈಡ್ ತರ ತಗೊಳ್ತಾರೆ. ಏನಕ್ಕೆ? ಇವಾಗ ಇದನ್ನ ನಾನೇನಾದ್ರೂ ಒಂದು ಬೇಸ್ ಜೊತೆ ರಿಯಾಕ್ಟ್ ಮಾಡಕ್ ಬಿಟ್ರೆ ಇಟ್ ಫಾರ್ಮ್ಸ್ ಸಾಲ್ಟ್ ಅಂಡ್ ವಾಟರ್. ಓಕೆ, ಸಾಲ್ಟ್ ಅಂಡ್ ವಾಟರ್, ಬಿಕಾಸ್ ಆಸಿಡ್ ರಿಯಾಕ್ಟ್ಸ್ ವಿತ್ ಬೇಸ್ ಗಿವ್ಸ್ ಸಾಲ್ಟ್ ಅಂಡ್ ವಾಟರ್, ದಟ್ ಈಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ. ಇವಾಗ ಅದೇ ತರ ಇಲ್ಲಿ ಅಸಿಡಿಕ್ ಆಕ್ಸೈಡ್ಸ್. ಓಕೆ, ಅಸಿಡಿಕ್ ಆಕ್ಸೈಡ್ಸ್ ಯಾವ್ದನ್ನ? ಅಸಿಡಿಕ್ ಆಕ್ಸೈಡ್ಸ್ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ನ ಅಸಿಡಿಕ್ ಆಕ್ಸೈಡ್ಸ್ ಅಂತ ಕೂಡ ಕರೀತಾರೆ. ಆಸಿಡ್ ಅಂತಾನು ಕರೀತಾರೆ. ಓಕೆನಾ? ಸೊ ಇವಾಗ ಸೊ ದಿಸ್ ಇಸ್ ಸಿಂಪಲ್. ಅಂದ್ರೆ ಒಂದು ನಾನ್ ಮೆಟಲ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ್ರೆ ಸಿಂಪಲ್ ನಾನ್ ಮೆಟಲ್ ಆಕ್ಸೈಡ್ಸ್. ಸಿಂಪಲ್ ನಾನ್ ಮೆಟಲ್, ಇನ್ನೊಂದು ಆಕ್ಸಿಜನ್, ನಾನ್ ಮೆಟಲ್ ಆಕ್ಸೈಡ್. ಓಕೆ, ಇದೆರಡು ಜಾಯಿನ್ ಆಗುತ್ತೆ, ಎರಡು ಜಾಯಿನ್ ಆಗುತ್ತೆ. ಓಕೆನಾ? ಸೊ ನಾವು ಇನ್ ದಿ ವಾಟರ್ ಟೆಸ್ಟ್, ವಾಟರ್ ಟೆಸ್ಟ್ ಅಲ್ಲಿ ಏನ್ ಮಾಡುತ್ತೆ ಅಂದ್ರೆ, ಓಕೆ, ಇನ್ ದಿಸ್ ವಾಟರ್ ಟೆಸ್ಟ್, ಓಕೆ, ಆಕ್ಚುಲಿ ಇದಕ್ಕೆ ರಿಯಾಕ್ಷನ್ಸ್ ಏನು ಬೇಕಾಗಿಲ್ಲ, ಸಿಂಪಲ್ ಆಗಿ ನೆನ್ಪಿಟ್ಕೋಬಹುದು. ವೆನ್ ನಾನ್ ಮೆಟಲ್
ಓಕೆನಾ. ಸೊ ಒಂದು ನಾನ್ ಮೆಟಲ್ ಬಂದು ವಾಟರ್ ಜೊತೆ ರಿಯಾಕ್ಟ್ ಆದರೆ ಇಟ್ ಕ್ಯಾನ್ ಬಿ ಸಲ್ಫರ್, ಓಕೆನಾ, ಸಲ್ಫರ್ ಆಗಿರ್ಬೋದು, ಕಾರ್ಬನ್ ಆಗಿರ್ಬೋದು, ಆರ್ ಕ್ಲೋರಿನ್ ಆಗಿರ್ಬೋದು, ಯಾವ್ದು ಬೇಕಾದ್ರೂ ಇರ್ಬೋದು. ಓಕೆನಾ. ಸೊ ವೆನ್ ಎವರ್ ಅ ನಾನ್ ಮೆಟಲ್ ಈಸ್ ರಿಯಾಕ್ಟಿಂಗ್ ವಿತ್ ವಾಟರ್, ಒಂದಂತೂ ಪಕ್ಕ ಆಗುತ್ತೆ, ಅದೇನು ಅಂದರೆ ಹೈಡ್ರೋಜನ್ನ ಓಡಿಸ್ಬಿಡುತ್ತೆ. ಓಕೆ, ಇಟ್ ವಿಲ್ ಜಸ್ಟ್ ಮೇಕ್ ದ ಹೈಡ್ರೋಜನ್ ಟು ಎಸ್ಕೇಪ್ ಆಗಿಬಿಡುತ್ತೆ. ಓಕೆನಾ. ಸಿಂಪಲ್ ಹೇಳಿದ್ರಿ H2 ವಿಲ್ ಬಿ ಲಿಬರೇಟೆಡ್. ಓಕೆ, ಅಂದರೆ ವೆನ್ ನಾನ್ ಮೆಟಲ್ಸ್ ರಿಯಾಕ್ಟ್ ವಿತ್ ವಾಟರ್ ಇಟ್ ಲಿಬರೇಟ್ಸ್ ಹೈಡ್ರೋಜನ್ ಅಷ್ಟೇ. ಪ್ರಾಡಕ್ಟ್ ಬಗ್ಗೆ ಎಲ್ಲ ಚಿಂತೆ ಪಡಬೇಡಿ. ಇಟ್ ಜಸ್ಟ್ ಲಿಬರೇಟ್ಸ್ ಹೈಡ್ರೋಜನ್ ಲಿಬರೇಟ್ ಮಾಡೋದು ಅಷ್ಟೇ. ನನಗೆ ಪ್ರಾಡಕ್ಟ್ ಎಲ್ಲ ಬೇಕಿಲ್ಲ, ಹೈಡ್ರೋಜನ್ ಗತಿ ಏನಾಯಿತು ಅಷ್ಟೇ. ಸೊ ವೆನ್ ದ ನಾನ್ ಮೆಟಲ್ ರಿಯಾಕ್ಟ್ಸ್ ವಿತ್ ವಾಟರ್ ಜೊತೆ ರಿಯಾಕ್ಟ್ ಆಗುವಾಗ ಅದ್ರದ್ದು ಫಸ್ಟ್ ಕೆಲಸ ಏನಂದ್ರೆ ಹೈಡ್ರೋಜನ್ ಓಡಿಸ್ಬಿಡ್ಬೇಕಷ್ಟೇ. ಓಕೆ, ದ ಫಸ್ಟ್ ಡ್ಯೂಟಿ ಇಸ್ ಟು ವಾಟ್? ಲಿಬರೇಟ್ ಹೈಡ್ರೋಜನ್. ಫರ್ಗೆಟ್ ಅಬೌಟ್ ದಿ ಪ್ರಾಡಕ್ಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇಟ್ ಹ್ಯಾಸ್ ಟು ಲಿಬರೇಟ್ ದ ಹೈಡ್ರೋಜನ್, ದಟ್ಸ್ ಇಟ್, ನೋ ಅದರ್ ವರ್ಕ್. ವೆನ್ ನಾನ್ ಮೆಟಲ್ಸ್ ರಿಯಾಕ್ಟ್ ವಿತ್ ವಾಟರ್, ದ ಫಸ್ಟ್ ಡ್ಯೂಟಿ ಇಸ್ ಟು ಲಿಬರೇಟ್ ಹೈಡ್ರೋಜನ್ ಅಲ್ಲಿಂದ ಓಡಿಸ್ಬಿಡ್ಬೇಕು. ಸೊ ದಟ್ ಇಟ್ ಫಾರ್ಮ್ಸ್ ಸಮ್ ಆಕ್ಸೈಡ್ಸ್ನ ಫಾರ್ಮ್ ಆಗುತ್ತೆ ಅಲ್ಲಿ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಆಸಿಡ್ ಜೊತೆ ಏನಾಗುತ್ತೆ ಅಲ್ಲಿ ಬಿಗಿನಿಂಗಲ್ಲೇ ಇದೆ ಆಸಿಡಿಕ್ ಆಕ್ಸೈಡ್ಸು, ಇಲ್ಲಿ ಒಂದು ಆಸಿಡ್ ಇದೆ. ಸೊ ಹಾಗೆ ಏನಾಗ್ಬೋದು, ಇಲ್ಲಿ ಒಂದು ಆಸಿಡ್ ಇನ್ನೊಂದು ಆಸಿಡ್ ಜೊತೆ ರಿಯಾಕ್ಟ್ ಆಗುತ್ತಾ, ಅಥವಾ ಒಂದು ಆಸಿಡಿಕ್ ಕಾಂಪೌಂಡ್ ಇನ್ನೊಂದು ಆಸಿಡಿಕ್ ಕಾಂಪೌಂಡ್ ಜೊತೆ ರಿಯಾಕ್ಟ್ ಆಗೋ ಪಾಸಿಬಿಲಿಟಿ ಇದೆಯಾ? ಎನಿ ಐಡಿಯಾ? ಒನ್ ಆಸಿಡ್ ಫಾರ್ಮ್ ಅಂದರೆ ಒಂದು ಆಸಿಡ್ನ ರೆಡಿ ಮಾಡೋ ಒಂದು ಸಬ್ಸ್ಟೆನ್ಸ್ ಇನ್ನೊಂದು ಆಸಿಡ್ ಜೊತೆ ರಿಯಾಕ್ಟ್ ಆಗುತ್ತಾ? ಡೆಫಿನೆಟ್ಲಿ ನಾಟ್. ಸಿಂಪಲ್, ನೋ ರಿಯಾಕ್ಷನ್ ಏನೂ ಆಗಲ್ಲ. ಏನಕ್ಕೆ ಆಗಲ್ಲ ಅಂದರೆ ಬಿಕಾಸ್ ಆಲ್ರೆಡಿ ಇಟ್ ಈಸ್ ಅ ಫಾರ್ಮ್ ಆಫ್ ಆಸಿಡ್ ಅಂತಲ್ಲ, ಇಟ್ ಈಸ್ ಅ ಫಾರ್ಮ್ ಆಫ್ ಆಸಿಡ್. ಒಂದು ಆಸಿಡ್ ಇನ್ನೊಂದು ಆಸಿಡ್ ಜೊತೆ ರಿಯಾಕ್ಟ್ ಆಗೋವಾಗ ಏನಾಗುತ್ತೆ ಅಂದರೆ ಒಂದು ಆಸಿಡ್ ಇನ್ನೊಂದು ಆಸಿಡ್ ಜೊತೆ ರಿಯಾಕ್ಟ್ ಮಾಡೋದು ಬಿಟ್ಟರೆ ಇಟ್ ನಾಟ್ ರಿಯಾಕ್ಟ್. ಓಕೆ, ರಿಯಾಕ್ಟ್ ಆಗಲ್ಲ. ಓಕೆನಾ. ಅದೇ ಸಿಂಪಲ್ ಆಗಿ ಏನಂದರೆ ನೋ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಓಕೆ, ನೋ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ವೆನ್ ಅ ನಾನ್ ಮೆಟಲ್ ಈಸ್ ರಿಯಾಕ್ಟಿಂಗ್ ವಿತ್ ಆಸಿಡ್. ಒಂದು ನಾನ್ ಮೆಟಲ್ ಆಸಿಡ್ ಜೊತೆ ರಿಯಾಕ್ಟ್ ಆಗುವಾಗ ಅಲ್ಲಿ ರಿಯಾಕ್ಷನೇ ಆಗಲ್ಲ, ಸುಮ್ಮನೆ ಹಂಗೆ ಬಿದ್ದಿರುತ್ತೆ. ಇಟ್ ವಿಲ್ ಬಿ ಸೇಮ್. ಓಕೆ, ಇಟ್ ವಿಲ್ ಬಿ ಸೇಮ್. ಓಕೆ, ನೋಡಿ, ಫಸ್ಟ್ ವಿಲ್ ಜಸ್ಟ್ ಫಿನಿಶ್ ಆಫ್ ದಿಸ್ 3. ಆಕ್ಸಿಜನ್. ಸೊ ಒಂದು ನಾನ್ ಮೆಟಲ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುವಾಗ it produces non-metallic oxides. Okay, it produces non-metallic oxides or other term acidic oxides na produce ಮಾಡುತ್ತೆ. ಓಕೆನಾ. when the same non-metal, when it made it to react with the water, the first thing it does is it just tries to liberate hydrogen. Okay, it just tries to liberate hydrogen. And third, dilute acid. So when the non-metal is made to react with acid, andre alli enagutte, there is no reaction seen, no reaction takes place alli. Okay, now this 3 is over. Now this 3 salt solution, chlorine and hydrogen. Salt solution, chlorine ಮತ್ತೆ hydrogen. ಈ ಒಂದು salt solution ಅಲ್ಲಿ ಏನಾಗುತ್ತೆ ಅಂದ್ರೆ, here also we have the reactive series. Of course ನಿಮಗೆ reactive series ಇಲ್ಲ ಅಂತ ಹೇಳಿದ್ದೆ for non metals. ಇನ್ ಸಿಂಪಲ್ ಆಗಿ ಹೆಂಗೆ ನೆನ್ಪಿಟ್ಕೋಬೇಕಂದ್ರೆ, the more reactive element replaces the less reactive element ಅಷ್ಟೇ. ಸಾಲ್ಟ್ ಸೊಲ್ಯೂಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ, the more reactive element, okay, more reactive element displaces or replaces less reactive element ಅಷ್ಟೇ. ಅದೇ ನಡೆಯುತ್ತೆ when you just take the salt solution. Even in the metals, okay, metals ಅಲ್ಲಿ ಕೂಡ ಇದೇ ನಡೆಯೋದು. more reactive element displaces less reactive element. metals ಅಲ್ಲೂ ಸರಿ, ನಾನ್ metals ಅಲ್ಲೂ ಸರಿ, the same reaction takes place. ಏನೋ more reactive element displaces less reactive element. ಓಕೆ, ಸೊ ಇವಾಗ ಕ್ಲೋರಿನ್ ಮತ್ತು ಹೈಡ್ರೋಜನು ಇದೆರಡಕ್ಕೂ ಸೇಮ್ ಕಂಡೀಷನು. ಓಕೆ, ಕ್ಲೋರಿನ್ ಮತ್ತು ಹೈಡ್ರೋಜನ್ ಸೇಮ್ ಕಂಡೀಷನು.
ಏನಾಗುತ್ತೆ ಅಂದರೆ ಆಲ್ರೆಡಿ ಕ್ಲೋರಿನ್ ಈಸ್ ಅ ನಾನ್ ಮೆಟಲ್. ಇವಾಗ ಇಲ್ಲಿ ಒಂದು ನಾನ್ ಮೆಟಲ್ ಇನ್ನೊಂದು ನಾನ್ ಮೆಟಲ್ ಜೊತೆ ರಿಯಾಕ್ಟ್ ಆಗಿ ಬಿಟ್ಟಾಗ ಅಲ್ಲಿ ಏನಾಗುತ್ತೆ ಅಂದರೆ ಕೋವಲೆಂಟ್ ಬಾಂಡ್ ಫಾರ್ಮ್ ಆಗುತ್ತೆ. ವಾಟ್ ಈಸ್ ಕೋವಲೆಂಟ್ ಬಾಂಡ್? ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಅಲ್ವಾ. ಸೊ ಕೋವಲೆಂಟ್ ಬಾಂಡ್ ಅಂದರೆ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. ಇವಾಗ ಇಲ್ಲಿ ಎಲೆಕ್ಟ್ರಾನ್ಸ್ ಶೇರ್ ಆಗ್ತಾ ಏನಾಗುತ್ತೆ ಅಂದರೆ ಅಲ್ಲಿ ದೇರ್ ಇಸ್ ಲೆಸ್ ಪಾಸಿಬಿಲಿಟಿ ಆಫ್ ಕಂಡಕ್ಟಿಂಗ್ ಎಲೆಕ್ಟ್ರಿಸಿಟಿ. ಅಲ್ಲಿ ಎಲೆಕ್ಟ್ರಾನ್ಸ್ ಬಂದು ಶೇರ್ ಆಗೋದ್ರಿಂದ ಅಂದರೆ ಎಲೆಕ್ಟ್ರಾನ್ ಶಾರ್ಟೇಜ್ ಇದೆ ಅಲ್ಲಿ. ಓಕೆನಾ, ಶಾರ್ಟೇಜ್ ಇರೋದ್ರಿಂದ ಅಲ್ಲಿ ಶೇರ್ ಮಾಡ್ಕೋತಿದ್ದಾರೆ. ಇವಾಗ ಆಲ್ರೆಡಿ ಎಲೆಕ್ಟ್ರಾನ್ಸ್ ಬಂದು ಶಾರ್ಟೇಜ್ ಇರೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ವಿಲ್ ಬಿ ಲೆಸ್ ಕೆಲವು ಸತಿ ನಿಲ್ ಅಂದರೆ ಕಂಡಕ್ಟ್ ಆಗಲ್ಲ. ಓಕೆನಾ. ಸೊ ಹಿಯರ್ ವಾಟ್ ಹ್ಯಾಪನ್ಸ್, ಕೋವಲೆಂಟ್ ಬಾಂಡ್ ಇಸ್ ಫಾರ್ಮ್ಡ್. ಕ್ಲೋರಿನ್ಗೂ ಸರಿ ಹೈಡ್ರೋಜನ್ಗೂ ಸರಿ, ಕ್ಲೋರಿನ್ ಜೊತೆನೇ ಸರಿ ಹೈಡ್ರೋಜನ್ ಜೊತೆನೇ ಸರಿ, ಇಟ್ ಫಾರ್ಮ್ಸ್ ಅ covalent bond. Okay, it forms a covalent bond. Okay, it forms a covalent bond with chlorine as well as what? Hydrogen. Okay, it forms a covalent bond with chlorine ಮತ್ತೆ hydrogen and what? They do not conduct electricity. Electricity na conduct ಮಾಡಲ್ಲ. ಸೊ ಈ ಒಂದು ಮೆಟಲ್ಸ್ ಅಲ್ಲಿ ಏನು ಡಿಸ್ಅಡ್ವಾಂಟೇಜ್ ಅಂದರೆ, ಸೊ ಹಿಯರ್ ಆಫ್ ಕೋರ್ಸ್ ಇನ್ ದ ಬಿಗಿನಿಂಗ್, ಓಕೆನಾ, ಸೊ ಬಿಗಿನಿಂಗಲ್ಲಿ ಇರೋ ಎಲಿಮೆಂಟ್ಸ್ ಆಗಿರಲಿ ಅಥವಾ ಕೆಳಗಿರೋ ಎಲಿಮೆಂಟ್ಸ್ ಆಗಿರಲಿ, ಅವ್ರು ಬಂದು ಈ ಒಂದು ಅಟ್ಮಾಸ್ಫಿಯರ್, ಓಕೆ, ಸೊ ಅಟ್ಮಾಸ್ಫಿಯರ್ ಅಂದರೆ ಆಕ್ಸಿಜನ್, ಓಕೆನಾ, ನಮ್ಮ ಸುತ್ತಮುತ್ತ ಏನಿರುತ್ತೆ ಆಕ್ಸಿಜನ್ ಜಾಸ್ತಿ ಇರುತ್ತೆ, ಬಟ್ ಇನ್ ಸಮ್ ಪ್ಲೇಸಸ್ ಆಕ್ಸಿಜನ್ ತುಂಬ ಕಡಿಮೆ ಇರುತ್ತೆ. ಇವಾಗ ಹೆಂಗಿದ್ರೆ ಈ ಪ್ಯಾಂಡಮಿಕ್ ಟೈಮಲ್ಲಿ ಬಂದು ಆಕ್ಸಿಜನ್ ಬಂದು ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ. ಓಕೆ, ಸೊ ನಾವು ಈ ಒಂದು ಆಕ್ಸಿಜನ್, ಓಕೆ, ಆಕ್ಸಿಜನ್ ಅಥವಾ ಸರೌಂಡಿಂಗ್ ಅಲ್ಲಿರೋ ಒಂದು ಸಬ್ಸ್ಟೆನ್ಸ್ ಜೊತೆ ಈ ಮೆಟಲ್ಸ್ ಎಲ್ಲ ಬಂದು ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ ನೋಡಿದ್ವಿ ಅಲ್ವಾ. ಸೊ ಇದರಲ್ಲಿ ಪೊಟ್ಯಾಷಿಯಂ ಸೋಡಿಯಂ ಅಂತೂ ವಿಗರಸ್ ಆಗಿ ರಿಯಾಕ್ಟ್ ಮಾಡ್ತಾರೆ. ಅಂದರೆ ಸುಮ್ಮನೆ ಹಿಂಗೆ ಎತ್ತಿ ಆಚೆ ಇಟ್ಟಿದ ತಕ್ಷಣ ದೇ ಜಸ್ಟ್ ಸ್ಟಾರ್ಟ್ ರಿಯಾಕ್ಟಿಂಗ್, ಸ್ಪಾಂಟೇನಿಯಸ್ ಆಗಿ ರಿಯಾಕ್ಟ್ ಆಗ್ತಾ ಇರುತ್ತೆ. ಅಂದರೆ ಸಂಖ್ಯೆ ಕೆಳಗೆ ಬರ್ತಾ ಬರ್ತಾ ಏನಾಗುತ್ತೆ, ಎಲಿಮೆಂಟ್ಸ್ ರಿಯಾಕ್ಟ್ ಆಗೋದು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ವಾ. ಆ ಥರ ಇಲ್ಲಿ ಒಂದು ಕೆಲವೊಂದು ಎಲಿಮೆಂಟ್ಸ್ ಬಂದು ಏನಾಗುತ್ತೆ ಅಂದರೆ ರಿಯಾಕ್ಟ್ ಆಗ್ತಾರೆ. ಆ ರಿಯಾಕ್ಟ್ ಆಗೋದ್ರಿಂದ ಆ ಮೆಟಲ್ಗೆ ಏನು ಪ್ರಾಬ್ಲಮ್ ಆಗ್ತಿದೆ, ಓಕೆ, ಆ ಮೆಟಲ್ ಬಂದು ಏನು ಪ್ರಾಬ್ಲಮ್ ಆಗ್ತಿದೆ, ಅಥವಾ ವೆದರ್ ದ ಮೆಟಲ್ ಇಸ್ ಗೆಟಿಂಗ್ ವೀಕ್ ಆರ್ ದೇರ್ ಆರ್ ಸಮ್ ಅದರ್ ಥಿಂಗ್ಸ್ ಹ್ಯಾಪನಿಂಗ್ ಬಿಟ್ವೀನ್ ದ ಮೆಟಲ್ ವೆನ್ ದೇ ರಿಯಾಕ್ಟ್ ವಿತ್ ದಿ ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರ್ ಜೊತೆ ರಿಯಾಕ್ಟ್ ಆಗೋವಾಗ ಅವ್ರಿಗೆ ಏನು ಆಗ್ತಾರೆ, ಅವ್ರಿಗೆ ಏನು ಪ್ರಾಬ್ಲಮ್ ನಡೀತಿದೆ ಅಂತ. ಓಕೆ, ಸೊ ಇನ್ ದಟ್ ದ ಫಸ್ಟ್ ಥಿಂಗ್ ಯಾವುದು ಅಂದರೆ, ದ ಫಸ್ಟ್ ಥಿಂಗ್ ಯಾವುದು ಅಂದರೆ ಕೊರೋಷನ್. ಓಕೆ, ದ ಫಸ್ಟ್ ಥಿಂಗ್ ಯಾವುದು ಅಂದರೆ ಕೊರೋಷನ್. ಸೊ ಕೊರೋಷನ್ ಅಂದರೆ ಏನು? ಓಕೆ, ಸೊ ವಾಟ್ ಈಸ್ ದಿಸ್ ಕೊರೋಷನ್ ಅಂದರೆ? ಸೊ ಕೊರೋಷನ್ ಈಸ್ ನಥಿಂಗ್ ಬಟ್ ದ ಡಿಪ್ಲೀಷನ್ ಆಫ್, ಓಕೆ, ದ ಡಿಪ್ಲೀಷನ್ ಆಫ್ ಮೆಟಲ್ಸ್. ಸಿಂಪಲ್ ಆಗಿದೆ, ದ ಡಿಪ್ಲೀಷನ್ ಆಫ್ ಮೆಟಲ್ಸ್ ಡ್ಯೂ ಟು ಅಟ್ಮಾಸ್ಫಿರಿಕ್ ರಿಯಾಕ್ಷನ್. ಓಕೆ, ಡಿಪ್ಲೀಷನ್ ಆಫ್ metals due to atmospheric reaction is called corrosion. Okay, the depletion of metals due to atmospheric reaction. Okay, atmospheric reaction is called as what? Corrosion. So atmospheric reaction andre it can be anything, air, water, ಏನು ಬೇಕಾದ್ರೂ ಇರ್ಬೋದು ಅದು. ಓಕೆನಾ. ಸೊ ಅಟ್ಮಾಸ್ಫಿರಿಕ್ ರಿಯಾಕ್ಷನ್ ಇಂದ ಕೊರೋಷನ್ ನಡೀತಿದೆ. ಸೊ ಆ ಒಂದು ಫಸ್ಟ್ ವರ್ಡ್ ನೀವು ನೋಡಿರ್ಬೋದು, ಡಿಪ್ಲೀಷನ್ ಆಫ್ ಮೆಟಲ್ಸ್. ಇಲ್ಲಿ ಡಿಪ್ಲೀಷನ್ ಆಫ್ ಮೆಟಲ್ಸ್ ಏನು ಅಂದರೆ, ಆ ಮೆಟಲ್ ಬಂದು ಬಿಗಿನಿಂಗಲ್ಲಿ ಹೆಂಗಿರುತ್ತೋ ಕೊರೋಷನ್ ಆದಮೇಲೆ ಏನಾಗುತ್ತೆ ಅಂದರೆ ದ ಮೆಟಲ್ ಸೈಜ್ ಆ್ಯಂಡ್ ಇಟ್ ಜಸ್ಟ್ ವೀಕನ್ಸ್. ಆ ಮೆಟಲ್ ಬಂದು ವೀಕ್ ಆಗಿರುತ್ತೆ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಬಂದು ನಾರ್ಮಲ್ ಐರನ್ ರಾಡ್ಗೂ ಒಂದು ರಸ್ಟ್ ಆಗಿರೋ ಐರನ್ ರಾಡ್ಗೂ ವ್ಯತ್ಯಾಸ ಇದೆ. ಓಕೆನಾ. ಸೊ ನಾರ್ಮಲಾಗಿ ಹೊಸದಾಗಿ ಮ್ಯಾನುಫ್ಯಾಕ್ಚರ್ ಮಾಡಿ ಹೊಸದಾಗಿರೋ ಒಂದು ಐರನ್ ರಾಡ್ನ ಬಂದು ನೀವು ಬೆಂಡ್ ಮಾಡೋದು ಬಂದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ವೆರಾಸ್ ಒಂದು ರಸ್ಟ್ ಆಗಿರೋ ಐರನ್ ರಾಡ್ನ ನೀವು ಬೆಂಡ್ ಮಾಡಬೇಕಂದ್ರೆ ಇಟ್ ಈಸ್ ಯು ಫೈಂಡ್ ಈಸಿ, ಬಿಕಾಸ್ ಆ ಮೆಟಲ್ ಬಂದು ವೀಕ್ ಆಗಿದೆ. ಯಾವುದೋ ರಸ್ಟ್ ಆಗಿರೋ ಒಂದು ಮೆಟಲ್ ಬಂದು ವೀಕ್ ಆಗಿರುತ್ತೆ. ಆದ್ದರಿಂದ ಅದನ್ನು ಈಸಿಗೆ ನೀವು ಯು ಕ್ಯಾನ್ ಜಸ್ಟ್ ಫೋಲ್ಡ್ ಇಟ್, ಯು ಕ್ಯಾನ್ ಬೆಂಡ್ ಇಟ್, ಆರ್ ಯು ಕ್ಯಾನ್ ಜಸ್ಟ್ ವಾಟ್ ಅಂದರೆ ನಿಮ್ಮ ಕೈಯಿಂದ ನೀವು ಮುರಿದಾಕ್ಬೋದು, ಅಷ್ಟು ವೀಕ್ ಆಗಿರುತ್ತೆ ಅದು. ಬೇರೆ ಸರ್ ನಾರ್ಮಲ್ ಅಂದರೆ ನ್ಯೂ ಮೆಟಲ್ನ ಬಂದು ನೀವು ಆ ಥರ ಮಾಡೋಕ್ಕಾಗಲ್ಲ. ಆ ಥರ ಮಾಡೋಕ್ಕೆ ಹೋದ್ರೆ ನಿಮ್ಮ ಕೈ ಹೊಡೆದೋಗುತ್ತೆ. ಓಕೆನಾ. ಸೊ ಅದರಿಂದ ಕೊರೋಷನ್, ಓಕೆನಾ. ಸೊ ಕೊರೋಷನ್ ಬಂದು ಐರನ್ ರಾಡ್ಗೆ ಮಾತ್ರ ಆಗುತ್ತಾ, ಬೇರೆದಕ್ಕೆ ಆಗಲ್ವಾ ಅಂತ ಕೇಳಿದ್ರೆ ಎಸ್ ಅಫ್ಕೋರ್ಸ್ ಫಾರ್ ಅದರ್ ಮೆಟಲ್ಸ್ ಆಲ್ಸೋ ಇಟ್ ಹ್ಯಾಪನ್ಸ್. ಎಕ್ಸಾಂಪಲ್ ಯು ಕ್ಯಾನ್ ಜಸ್ಟ್ ಟೇಕ್ ಅಲ್ಯೂಮಿನಿಯಮ್. ಓಕೆ, ಸೊ ಅಲ್ಯೂಮಿನಿಯಂ ತಗೋಬೋದು, ಕಾಪರ್ ತಗೋಬೋದು, ಆರ್ ವಿ ಕ್ಯಾನ್ ಜಸ್ಟ್ ಟೇಕ್ ಸಿಲ್ವರ್ ಆಲ್ಸೋ. ಸೊ ಅಲ್ಯೂಮಿನಿಯಂ, ಕಾಪರ್, ಸಿಲ್ವರು ಇದಕ್ಕೆಲ್ಲ ಕೂಡ ಆಗುತ್ತೆ. ಐರನ್ ರಾಡ್ಗೆ ಮಾತ್ರ ಅಲ್ಲ, ಐರನ್ಗೆ ಮಾತ್ರ ಅಲ್ಲ,
ಈವನ್ ಇಟ್ ಹ್ಯಾಪನ್ಸ್ ಫಾರ್ ಅಲ್ಯೂಮಿನಿಯಂ, ಕಾಪರ್ ಆ್ಯಂಡ್ ಸಿಲ್ವರ್ ಆಲ್ಸೋ. ಓಕೆ, ಸೊ ಈ ಒಂದು ಕಾಪರ್ ತಗೊಂಡ್ರೆ, ಸೊ ಕಾಪರ್ ಯೂಶಲಿ ಅದು ಬಂದು ಒಂಥರ ಬ್ರೌನ್ ಕಲರ್. ಓಕೆ, ಸೊ ಬ್ರೌನ್ ಆರ್ ಕೈಂಡ್ ಆಫ್ ಗೋಲ್ಡ್ ಕಲರಲ್ಲಿ ಇರುತ್ತೆ. ಅಂದರೆ ಕೈಂಡ್ ಆಫ್, ನಾಟ್ ಎಕ್ಸಾಕ್ಟ್ಲಿ, ಒಂಥರ ಬ್ರೌನ್ ಆರ್ ಗೋಲ್ಡ್ ಕಲರಲ್ಲಿ ಇರುತ್ತೆ. ಸರಿನಾ? ಇವಾಗ ಅದು ಕೊರೋಷನ್ ಆಗಿದೆ ಇಲ್ವ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಅದ್ರದ್ದು ಕಲರ್ ಚೇಂಜ್ ಆಗುತ್ತೆ. ಕಲರ್ ಇನ್ ದಿ ಸೆನ್ಸ್ ಇಟ್ ಚೇಂಜಸ್ ಟು ಗ್ರೀನ್. ಓಕೆ, ಸೊ ಒಂಥರ ಅದ್ರ ಮೇಲ್ಗಡೆ ಬಂದು ಗ್ರೀನ್ ಕಲರ್ ಇದು ಫಾರ್ಮ್ ಆಗುತ್ತೆ, ಗ್ರೀನ್ ಕಲರ್ ಲೇಯರ್ ಥರ ಒಂದು ಫಾರ್ಮ್ ಆಗುತ್ತೆ. ವಿಚ್ ಮೀನ್ಸ್ ದಟ್ ಇಟ್ ಈಸ್ ವಾಟ್? ಇಟ್ ಈಸ್ ಗೆಟಿಂಗ್ ಕೊರೋಡೆಡ್. ಓಕೆ, ಸೊ ಕೊರೋಡ್ ಆಗಿದೆ ಅಂತ. ಯಾವುದು? ಕಾಪರ್. ಓಕೆ, ಗ್ರೀನ್ ಲೇಯರ್ ಫಾರ್ಮ್ ಆಗುತ್ತೆ. ಓಕೆ, ಗ್ರೀನ್ ಲೇಯರ್ ಫಾರ್ಮ್ ಆಗುತ್ತೆ. ಓಕೆನಾ? ಸೊ ಆ ಒಂದು ಗ್ರೀನ್ ಲೇಯರ್ ಫಾರ್ಮ್ ಆಗುತ್ತಲ್ವಾ, ಆ ಗ್ರೀನ್ ಲೇಯರ್ ಏನು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಕಾಪರ್ ಕಾರ್ಬನೇಟ್, CuCO3. ಕಾಪರ್ ಕಾರ್ಬನೇಟ್ ಯಾವುದು? ಆ ಗ್ರೀನ್ ಲೇಯರು. ಇವಾಗ ಹೇಳಿದ್ನಲ್ವಾ, ಕಾಪರ್ ಮೇಲ್ಗಡೆ ಬಂದು ಏನಾಗುತ್ತೆ, ಒಂದು ಗ್ರೀನ್ ಕಲರ್ ಲೇಯರ್ ಥರ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ನಲ್ವ. ಆ ಗ್ರೀನ್ ಕಲರ್ ಲೇಯರ್ ಇಸ್ ನಥಿಂಗ್ ಬಟ್ ಕಾಪರ್ ಕಾರ್ಬನೇಟ್ ಅಂತ. ಆ್ಯಂಡ್ ಇದು ಯಾಕೆ ಬರುತ್ತೆ ಅಂದರೆ, ಕಾಪರ್ ಕಾರ್ಬನೇಟ್ ಅಂದರೆ ಹೆಂಗೆ ಫಾರ್ಮ್ ಆಗುತ್ತೆ ಅಂದರೆ, ಬಿಕಾಸ್ ದಿಸ್ ಕಾಪರ್ ವಿಲ್ ರಿಯಾಕ್ಟ್ ವಿತ್ ಕಾರ್ಬನ್ ಡೈಆಕ್ಸೈಡ್. ಇಟ್ ಜಸ್ಟ್ ರಿಯಾಕ್ಟ್ಸ್ ವಿತ್ ಕಾರ್ಬನ್ ಡೈಆಕ್ಸೈಡ್. ಸೊ ಕಾರ್ಬನ್ ಡೈಆಕ್ಸೈಡ್ ರಿಯಾಕ್ಟ್ ಆಗುವಾಗ ಏನಾಗುತ್ತೆ ಅಂದರೆ ಇಟ್ ಫಾರ್ಮ್ಸ್ ಅ ಗ್ರೀನ್ ಲೇಯರ್. ಓಕೆನಾ? ಸೊ ಗ್ರೀನ್ ಲೇಯರ್ ಫಾರ್ಮ್ ಆಗುತ್ತೆ. ಇವಾಗ ಗ್ರೀನ್ ಲೇಯರ್ ಫಾರ್ಮ್ ಆಗುತ್ತೆ ಆ್ಯಂಡ್ ಶೈನಿಂಗ್ ಸರ್ಫೇಸ್ ಹೋಗ್ಬಿಡುತ್ತೆ. ಒನ್ಸ್ ಅದು ಗ್ರೀನ್ ಲೇಯರ್ ಫಾರ್ಮ್ ಆಗಿದ ತಕ್ಷಣ ಏನಾಗುತ್ತೆ ಅಂದರೆ ಅದು ಶೈನಿಂಗು. ಇವಾಗ ಕಾಪರ್ ಬಂದು ಯಾವ ಥರ ಶೈನ್ ಹೊಡಿಯುತ್ತೆ, ಸೊ ಒಂದು ಶೈನಿಂಗ್ ಸರ್ಫೇಸ್ ಬಂದು ಇರಲ್ಲ. ಓಕೆ, ಇಟ್ ಜಸ್ಟ್ ಲೂಸಸ್ ಇಟ್ಸ್ ಶೈನಿಂಗ್ ಸರ್ಫೇಸ್. ಓಕೆ, ಅದೇ ಥರ ಇವಾಗ ಅಲ್ಯೂಮಿನಿಯಂ ನೀವು ನೋಡ್ಬೋದು. ಓಕೆ, ಸೊ ಅಲ್ಯೂಮಿನಿಯಂ ಏನಾಗುತ್ತೆ ಅಂದರೆ ವೆನ್ ಇಟ್ ಈಸ್ ಎಕ್ಸ್ಪೋಸ್ ಟು ಏರ್. ಓಕೆನಾ? ಸೊ ಅಂದರೆ ಓಪನ್ ಏರ್. ಓಕೆ, ಓಪನ್ ಏರಲ್ಲಿ ಈ ಒಂದು ಅಲ್ಯೂಮಿನಿಯಂನ ನಾನು ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಇಟ್ ಜಸ್ಟ್ ಲೂಸಸ್ ಇಟ್ಸ್ ಶೈನಿಂಗ್ ಸರ್ಫೇಸ್. ಆಫ್ಕೋರ್ಸ್ ಎಲ್ಲ ಮೆಟಲ್ಸ್ಗೂ ಶೈನಿಂಗ್ ಸರ್ಫೇಸ್ ಇರುತ್ತೆ ಅಲ್ವಾ? ಕಾಪರ್ಗೆ ಮಾತ್ರ ಅಲ್ಲ, ಈವನ್ ಫಾರ್ ದಿ ಅಲ್ಯೂಮಿನಿಯಂ ಕೂಡ ಏನಾಗುತ್ತೆ, ಶೈನಿಂಗ್ ಸರ್ಫೇಸ್ ಇರುತ್ತೆ. ಓಕೆನಾ? ಸೊ ಆ ಒಂದು ಶೈನಿಂಗ್ ಸರ್ಫೇಸ್ ಏನಾಗುತ್ತೆ ಅಂದರೆ ಡ್ಯೂ ಟು ದ ರಿಯಾಕ್ಷನ್, ಓಕೆ, ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುವಾಗ ಏನಾಗುತ್ತೆ, ಆ ಶೈನಿಂಗ್ ಸರ್ಫೇಸ್ ಬಂದು ಹೋಗ್ಬಿಡುತ್ತೆ. ಓಕೆ, ಇಟ್ ನೋ ಮೋರ್ ಶೈನ್ಸ್ and what? It forms a aluminum oxide. Okay, so aluminum oxide ಆಗುತ್ತೆ. Okay, aluminum, it will turn to Al2O3. aluminum oxide ಗೆ ಕನ್ವರ್ಟ್ ಆಗುತ್ತೆ and loses what? Loses shiny surface. Okay, shiny surface ಇದಾಗುತ್ತೆ. ಓಕೆ, ಇದು ಬಂದು ಅಲ್ಯೂಮಿನಿಯಂ ಬಂದಿರೋ ಒಂದು ಇದು. ನೆಕ್ಸ್ಟ್ ಸಿಲ್ವರ್ಗೆ ಏನಾಗುತ್ತೆ ಅಂದರೆ, ಓಕೆ, ಸಿಲ್ವರ್ಗೆ ಏನಾಗುತ್ತೆ ಅಂದರೆ ಇಟ್ ಜಸ್ಟ್ ವಾಟ್, ಈ ಒಂದು ಸಿಲ್ವರ್ಗೆ ಬಂದು ಒಂಥರ ಇಫ್ ಯು ಹ್ಯಾವ್, ಓಕೆ, ನಿಮ್ಮ ಮನೇಲಿ ಏನಾದರೂ ಒಂದು ಸಿಲ್ವರ್ ಐಟಮ್ ಆದರೆ ಇಟ್ ಕ್ಯಾನ್ ಬಿ ಅ ಡಾಲರ್ ಆಗಿರ್ಬೋದು ಅಥವಾ ಏನೋ ಒಂದು ಸಿಲ್ವರ್ ಪಾತ್ರೆ ಆಗಿರ್ಬೋದು. ಓಕೆ, ಅದನ್ನು ನೀವು ತುಂಬ ಯೂಸ್ ಮಾಡಿದ್ರೆ ಒಂದು ಸೈಡ್ಗೆ ಇಟ್ಬಿಟ್ರೆ ಒಂದು ಬ್ಲ್ಯಾಕ್ ಲೇಯರ್ ಒಂದು ಬರುತ್ತೆ, ಒಂದು ಬ್ಲ್ಯಾಕ್ ಲೇಯರ್ ಒಂದು ಫಾರ್ಮ್ ಆಗುತ್ತೆ. ಓಕೆನಾ? ಸೊ ಒಂದು ಬ್ಲ್ಯಾಕ್ ಲೇಯರ್ ಅಂದರೆ ಬ್ಲ್ಯಾಕ್ ಲೇಯರ್ ಫಾರ್ಮ್ ಆಗುತ್ತೆ. ಆ ಬ್ಲ್ಯಾಕ್ ಲೇಯರ್ ಏನು ಅಂದರೆ ಸಿಲ್ವರ್ ಸಲ್ಫೈಡ್ ಅಂತ. ಓಕೆ, ಸಿಲ್ವರ್ ಸಲ್ಫೈಡ್ ಅಂದರೆ ಆ ಬ್ಲ್ಯಾಕ್ ಲೇಯರ್ ಫಾರ್ಮ್ ಆಗಿದೆ ಅಲ್ವಾ, ಆ ಬ್ಲ್ಯಾಕ್ ಲೇಯರ್ ಬಂದು ಏನೂ ಇಲ್ಲ, ಇಟ್ ಈಸ್ ನಥಿಂಗ್ ಬಟ್ ಅ ಸಿಲ್ವರ್ ಸಲ್ಫೈಡ್ ಆಗಿರುತ್ತೆ. ಓಕೆನಾ? ಸಿಲ್ವರ್ ಸಲ್ಫೈಡ್ ಅದು ಏನಕ್ಕೆ ಸಿಲ್ವರ್ ಸಲ್ಫೈಡ್ ಆಗುತ್ತೆ ಅಂದರೆ ಬಿಕಾಸ್ ಇಟ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ಸಲ್ಫೈಡ್, H2S. ಹೈಡ್ರೋಜನ್ ಸಲ್ಫೈಡ್ ಜೊತೆ ರಿಯಾಕ್ಟ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಇಟ್ ಫಾರ್ಮ್ಸ್ ಅ ಸಿಲ್ವರ್ ಸಲ್ಫೈಡ್ ಆಗುತ್ತೆ. ಸೊ ಇವಾಗ ಇಲ್ಲಿ 3 ಕೇಸಲ್ಲಿ, ಅಂಡ್ ಅಫ್ಕೋರ್ಸ್ ಐರನ್ ಬಗ್ಗೆ ನಾವು ಬರದೇ ಇಲ್ಲ. ಐರನ್ ಏನಾಗುತ್ತೆ, ರಸ್ಟ್ ಆಗುತ್ತೆ. ಓಕೆ, ಸೊ ಐರನ್ ರಸ್ಟ್ ಆಗುತ್ತೆ ಆ್ಯಂಡ್ ಡ್ಯೂ ಟು ದ ರಿಯಾಕ್ಷನ್ ವಿತ್ ವಾಟ್? ರಿಯಾಕ್ಷನ್ ವಿತ್ ಆಕ್ಸಿಜನ್ ಆ್ಯಂಡ್ ವಾಟರ್. ಓಕೆ, ಎರಡು ಇರೋದ್ರಿಂದಲೇ ಇದಾಗ್ತಿರೋದು. ಓಕೆನಾ? ಸೊ ಇವಾಗ ಇಲ್ಲಿ ವಿ ಹ್ಯಾವ್ ಜಸ್ಟ್ ಲಿಸ್ಟೆಡ್ ಔಟ್ ದಿ ಪ್ರಾಬ್ಲಮ್ಸ್. ಒಂದೊಂದು ಮೆಟಲು ಏನೇನು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರು. ಇವಾಗ ಕಾಪರ್ ಬಂದು ಏನಾಗುತ್ತೆ,
ಇಟ್ ರಿಯಾಕ್ಟ್ಸ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಫಾರ್ಮ್ಸ್ ಅ ಗ್ರೀನ್ ಲೇಯರ್ ದಟ್ ಈಸ್ ನಥಿಂಗ್ ಬಟ್ ಕಾಪರ್ ಕಾರ್ಬನೇಟ್ ಅಂತ. ಅಲ್ಯೂಮಿನಿಯಂ ಏನಾಗುತ್ತೆ, ಅಲ್ಯೂಮಿನಿಯಂ ಬಂದು ಆಲ್ಮೋಸ್ಟ್ ಅಟ್ಮಾಸ್ಫಿಯರ್ ಅಂದರೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಅಲ್ಯೂಮಿನಿಯಂ ಆಕ್ಸೈಡ್ ಫಾರ್ಮ್ ಆಗುತ್ತೆ, ದಟ್ ಈಸ್ ನಥಿಂಗ್ ಬಟ್ ಇಟ್ ಲೂಸಸ್ ಇಟ್ಸ್ ಶೈನಿ ಸರ್ಫೇಸ್. ಆಮೇಲೆ ಸಿಲ್ವರ್ಗೂ ಅದೇ ಥರ ಒಂದು ಪ್ರಾಬ್ಲಮ್ ಇದೆ, ಏನಾಗುತ್ತೆ, ಇಟ್ ಜಸ್ಟ್ ರಿಯಾಕ್ಟ್ಸ್ ವಿತ್ ವಾಟ್, ಹೈಡ್ರೋಜನ್ ಸಲ್ಫೈಡ್ ಆ್ಯಂಡ್ ಇಟ್ ಫಾರ್ಮ್ಸ್ ಸಿಲ್ವರ್ ಸಲ್ಫೈಡ್ ವಿಚ್ ಈಸ್ ವಾಟ್, ಬ್ಲ್ಯಾಕ್ ಲೇಯರ್. ಆ ಬ್ಲ್ಯಾಕ್ ಲೇಯರ್ನ ಬಂದು ಸಿಲ್ವರ್ ಸಲ್ಫೈಡ್ ಅಂತ ಹೇಳ್ತಾರೆ. ಅದಾದಮೇಲೆ ಐರನ್ ರಸ್ಟ್ ಅಂದರೆ ಏನಪ್ಪ, ಒಂದು ಬ್ರೌನ್ ಲೇಯರ್ ಅಂದರೆ ಬ್ರೌನ್ ರೆಡಿಶ್ ಲೇಯರ್ ಫಾರ್ಮ್ ಆಗುತ್ತೆ ಐರನ್ ಮೇಲ್ಗಡೆ. ಅದೇನಕ್ಕೆ, ಬಿಕಾಸ್ ಆಫ್ ದಿ ಇಟ್ ರಿಯಾಕ್ಟ್ಸ್ ವಿತ್ ವಾಟ್, ಆಕ್ಸಿಜನ್ ಆಸ್ ವೆಲ್ ಆಸ್ ವಾಟರ್. ಇದ್ರ ಜೊತೆ ರಿಯಾಕ್ಟ್ ಆಗೋವಾಗ ಈ ಥರ ಎಲ್ಲ ನಡೆಯುತ್ತೆ. ಇವಾಗ ಇದಕ್ಕೆ ರೆಮಿಡಿ ಏನು, ವಾಟ್ ಇಸ್ ದ ರೆಮಿಡಿ ಫಾರ್ ಆಲ್ ದಿಸ್ ಪ್ರಾಬ್ಲಮ್ಸ್? ಅಂದರೆ ಈ ಮೆಟಲ್ಸ್ ಮಾತ್ರ ಇನ್ನು ಎಷ್ಟೋ ಮೆಟಲ್ಸ್ ಇದೆ, ಓಕೆನಾ. ವಿ ಆರ್ ಜಸ್ಟ್ ಡಿಸ್ಕಸ್ ಓನ್ಲಿ ಫ್ಯೂ ಪ್ರಾಬ್ಲಮ್ಸ್ ಹಿಯರ್. ಇವಾಗ ಯೂಶಲ್ ಆಗಿ ಕೊರೋಷನ್, ಓಕೆನಾ, ಕೊರೋಷನ್ನ ಅವಾಯ್ಡ್ ಮಾಡೋಕ್ಕೆ ಇದೆಲ್ಲ ಏನು ಅಂದರೆ ಒಂದೊಂದು ಎಲಿಮೆಂಟಲ್ಲಿ ಯಾವ ಥರ ಕೊರೋಷನ್ ಆಗ್ತಿದೆ ಅಂತ ಮಾತ್ರ ಅಷ್ಟೇ. ಇನ್ ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ವಾಟ್ ಕೈಂಡ್ ಆಫ್ ಕೊರೋಷನ್ ಇಟ್ ಹ್ಯಾಪನ್ಸ್ ಅಷ್ಟೇ. ಈಸ್ ಎಕ್ಸಾಂಪಲ್, ವಿ ಆರ್ ನಾಟ್ ಫೈಂಡಿಂಗ್ ಎ ಸೊಲ್ಯೂಷನ್ ಫಾರ್ ದಿಸ್, ವಿ ಆರ್ ಫೈಂಡಿಂಗ್ ಸೊಲ್ಯೂಷನ್ ಫಾರ್ ಕೊರೋಷನ್. ಸೊ ಕೊರೋಷನ್ ಬಂದು ಯಾವ್ಯಾವ ರೀತಿಯಲ್ಲಿ ಯು ಕ್ಯಾನ್ ಜಸ್ಟ್ ಅವಾಯ್ಡ್ ಕೊರೋಷನ್. ಸೊ ಇನ್ ದಟ್ ದ ಫಸ್ಟ್ ಪಾಯಿಂಟ್ ಏನು ಅಂದರೆ, ಫಸ್ಟ್ ಪಾಯಿಂಟ್ ಬೈ ಪೇಂಟಿಂಗ್ ದ ಮೆಟಲ್ನ ಪೇಂಟ್ ಮಾಡೋದು, ಓಕೆನಾ. ಸೊ ಮೆಟಲ್ನ ಏನೋ ಒಂದು ಲೇಯರ್ ಜೊತೆ ಪೇಂಟ್ ಮಾಡಿ, ಇವಾಗ ಐರನ್ ಆಗಿರ್ಬೋದು, ಐರನ್ನ ಬಂದು ನೀವು ಪೇಂಟ್ ಮಾಡಿ ಕೂಡ ಇದು ಮಾಡ್ಕೋಬೋದು, ಓಕೆನಾ. ಸೊ ಬೈ ಪೇಂಟಿಂಗ್ ಆ್ಯಂಡ್ ಗ್ಯಾಲ್ವನೈಸಿಂಗ್ ಮತ್ತು ಅಲಾಯಿಂಗ್, ಓಕೆ, ಗ್ಯಾಲ್ವನೈಸಿಂಗ್ ಮತ್ತು ಅಲಾಯಿಂಗ್. ಸೊ ಗ್ಯಾಲ್ವನೈಸಿಂಗ್, ಅಲಾಯಿಂಗ್, ಓಕೆನಾ. ಸೊ ಇಲ್ಲಿ ಅಲಾಯಿಂಗ್ ಅಂದರೆ ಏನು, ಓಕೆನಾ. ಸೊ ಅಲಾಯಿಂಗ್ ಅಂದರೆ ಏನು ಅಂದರೆ ಮಿಕ್ಸರ್ ಆಫ್ ಮೆಟಲ್ಸು, ಓಕೆನಾ. ಇವಾಗ ಮಿಕ್ಸರ್ ಆಫ್ ಮೆಟಲ್ಸ್ ಅಂದರೆ ಇವಾಗ ಒಂದೊಂದು ಮೆಟಲ್ಗೂ ಒಂದೊಂದು ಥರ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ. ಒಂದೊಂದು ಮೆಟಲ್ ಬಂದು ಈ ಒಂದು ಇದಕ್ಕೆ ರಸ್ಟ್ ಆಗುತ್ತೆ, ಐ ಮೀನ್ ಕೊರೋಡ್ ಆಗುತ್ತೆ. ಕೆಲವೊಂದು ಮೆಟಲ್ಸ್ ಬಂದು ತುಂಬ ಇದಾಗಿರುವಾಗ ಕೊರೋಡ್ ಆಗುತ್ತೆ ಅಂತ, ಒಂದೊಂದು ಮೆಟಲ್ಸ್ಗೂ ಒಂದೊಂದು ಥರ ರೀಸನ್ ಇರುತ್ತೆ ಅಲ್ವಾ. ಅದರಿಂದ ಇವ್ರೇನು ಮಾಡ್ತಾರೆ ಅಂದರೆ ಅಲಾಯಿಂಗ್ ಈಸ್ ನಥಿಂಗ್ ಬಟ್ ಮಿಕ್ಸರ್ ಆಫ್ ಎಲಿಮೆಂಟ್ಸ್, ಓಕೆ. ಎಲಿಮೆಂಟ್ಸ್ನ ಬಂದು ಅಥವಾ ದ ಹೋಮೋಜಿನಿಯಸ್ ಮಿಕ್ಸರ್ ಆಫ್ ಟೂ ಆರ್ ಮೋರ್ ಮೆಟಲ್ಸ್. It is a homogeneous mixture of two or more metals is nothing but alloy, okay. Two or more metals ಅಥವಾ metal and non-metal, two or more metals or metal and non-metal is nothing but called as alloy, okay. So ಇನ್ನೊಂದು ಟರ್ಮ್ ಇದೆ, that is amalgam. I hope so. Yes, amalgam. AMALGAM, amalgam. So amalgam ಏನಂದ್ರೆ ಇದು ಕೂಡ a form of alloying by mercury. Okay, so amalgam it is nothing but when a metal is alloyed. Okay, amalgam ಅಂದ್ರೆ ಏನು ಅಂದ್ರೆ when a metal is alloyed with mercury. Okay, so mercury ತಗೊಂಡು ಅಂದ್ರೆ mercury metal ಮಾತ್ರ ತಗೊಂಡು if we just ಮಿಕ್ಸ್ಚರ್, ಓಕೆ. ಸೊ ಅದನ್ನು ಇನ್ನೊಂದು ಮೆಟಲ್ ಜೊತೆ ಮಿಕ್ಸ್ ಮಾಡಿದ್ರೆ ಅದು ಏನಾಗುತ್ತೆ ಅಂದರೆ ಇಟ್ ಬಿಕಮ್ಸ್ ಅಮ್ಯಾಲ್ಗಮ್, ಓಕೆ. ಸೊ ಅಮ್ಯಾಲ್ಗಮ್ ಈಸ್ ಅ ಅಲಾಯ್, ಐ ಮೀನ್ ವೆನ್ ಅ ಮೆಟಲ್ ಈಸ್ ಅಲಾಯ್ಡ್ ಬೈ ಅಥವಾ ವಿತ್ ಮೆರ್ಕ್ಯೂರಿ ಇಸ್ ಕಾಲ್ಡ್ ಆಸ್ ಅಮ್ಯಾಲ್ಗಮ್. ಸೊ ಇದು ಕೂಡ ಒಂಥರ ಇಂಪಾರ್ಟೆಂಟ್, ದಿಸ್ ಅಮ್ಯಾಲ್ಗಮ್. ಅಮ್ಯಾಲ್ಗಮ್ ಈಸ್ ಆಲ್ಸೋ ಒನ್ ಕೈಂಡ್ ಆಫ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅಂದರೆ ಡಿಫೈನ್ ಅಥವಾ ವಾಟ್ ಈಸ್ ಅಮ್ಯಾಲ್ಗಮ್. ಸೊ ಅಮ್ಯಾಲ್ಗಮ್ ಅಂದ್ರೆ ಏನು, when a metal is alloyed with mercury is called as amalgam, okay. So simple one word answer, okay. Now so this is a few things about the corrosion, okay. So corrosion ಬಗ್ಗೆ see ಇವತ್ತು ಏನೇನು ಕಾನ್ಸೆಪ್ಟ್ಸ್ ನೋಡಿದ್ವಿ ಅಂದರೆ, of course today it was a lengthy class, okay. So ಇವತ್ತಿನ ಕ್ಲಾಸಲ್ಲಿ ಏನು ನೋಡಿದ್ವಿ ಅಂದರೆ we just saw the left out reactions of metals, okay. Left out reactions of metals ಅಂದರೆ ಮೆಟಲ್ಸ್ ಬಂದು ಅಂದರೆ ಕೆಲವೊಂದು ಮೆಟಲ್ಸ್ ಬಂದು ರಿಯಾಕ್ಟ್ ಆಗದೇ ಇತ್ತು, ಅದನ್ನು ಕೊನೆಗೆ ರಿಯಾಕ್ಟ್ ಮಾಡೋಕ್ಕೆ ಬಿಟ್ಟಿದ್ದು ಯಾವ ಒಂದು ಇದರಲ್ಲಿ, ಅಕ್ವಾ ರಿಜಿಯಾ. ಸೊ ಅಕ್ವಾ ರಿಜಿಯಾ ಅಂದರೆ ಏನು, ಇಟ್ ಈಸ್ ಅ ಮಿಕ್ಸ್ಚರ್ ಆಫ್
concentrated HCl and concentrated nitric acid in 3:1 ratio. Okay, in 3:1 ratio respectively is called as what? Aqua regia. And aqua regia is also called as what? Royal water. Okay, so aqua regia is very important. One more question it is a very important question. Okay, and next adadmele bandu we just reaction of salt solution. Okay, so reaction of salt solution balli enirutte. Actually, first of all, salt solution alli navu ಏನು ಮಾಡ್ತಿದೀವಿ, there is nothing but what? To check the reactive series. Reactive series ಬಂದು ಯಾವ ತರ ಎಲ್ಲ ಆಗುತ್ತೆ ಅಂತ. By using the salt solution reaction, we can easily guess what will be the product. Product ಏನು ಬರುತ್ತೆ ಅಂತ ನಾವು ಈಸಿಲಿ ಗೆಸ್ ಮಾಡ್ಬೋದು. ಓಕೆ, ಅದರಲ್ಲಿ ಎರಡೇ ಕಂಡೀಷನ್ ಇರುತ್ತೆ. ಒಂದು ಕಂಡೀಷನ್ ಬಂದು you will get a product and ಎರಡನೇ ಕಂಡೀಷನ್ ಬಂದು no reaction forms. If they give a question which which occurs no reaction ಅಂದ್ರೆ ಅದಕ್ಕೆ ರೀಸನ್ ಏನಿರ್ಬೋದು, because that specific element is less reactive than the metal solution ಅಷ್ಟೇ. ಓಕೆ, ಅದಾದಮೇಲೆ ರಿಯಾಕ್ಷನ್ ವಿತ್ ಕ್ಲೋರಿನ್ ಮತ್ತು ರಿಯಾಕ್ಷನ್ ವಿತ್ ಹೈಡ್ರೋಜನ್. ಸೊ ಎರಡರಲ್ಲೂ ಏನಾಗುತ್ತೆ, ವಿ ಗೆಟ್ ಮೆಟಲ್ ಕ್ಲೋರೈಡ್ ಆ್ಯಂಡ್ ಮೆಟಲ್ ಹೈಡ್ರೈಡ್ಸ್. ಆ್ಯಂಡ್ ಅದರಲ್ಲಿ ಒಂದು ಪಾಯಿಂಟ್ ಏನು ಅಂದರೆ, ಆಲ್ ಮೆಟಲ್ಸ್ ವಿಲ್ ನಾಟ್ ರಿಯಾಕ್ಟ್ ವಿತ್ ವಾಟ್? ಹೈಡ್ರೋಜನ್. ಓಕೆ, ದಟ್ ಈಸ್ ಬಿಕಾಸ್ ಆಫ್ ದಿಸ್ ಫೆಲೋಸ್, ದಿಸ್ ರಿಯಾಕ್ಟಿವ್ ಸೀರೀಸ್. ಸೊ ಆಫ್ಟರ್ ದಟ್ ವಿ ಜಸ್ಟ್ ಸ್ಟಡಿಡ್ ಅಬೌಟ್ ದಿ ಅಯಾನಿಕ್ ಕಾಂಪೌಂಡ್ಸ್, ಅಯಾನಿಕ್ ಬಾಂಡ್, ಕೋವಲೆಂಟ್ ಬಾಂಡ್ ಬಗ್ಗೆ ನೋಡಿದ್ವಿ. ಸೊ ಅಯಾನಿಕ್ ಬಾಂಡ್ ಅಂದರೆ ಏನು? The bond formed due to loss or gain of electrons is called as what? Ionic bond. And the compounds formed is nothing but ionic compounds. Okay, na? Matte ionic compounds ಬಗ್ಗೆ properties ಏನೇನು ನೋಡಿದ್ವಿ ನಾವು? They are very strong. ಅಂದರೆ bond is very strong and they have high melting point, high boiling point, and they are very hard and brittle. Okay, hard and brittle, and they conduct electricity. Okay, they conduct electricity in molten state. They do not conduct electricity in solid state. Okay, now adadmele we just studied about the covalent bond. So covalent bond andre the sharing of electrons, the bond formed by sharing of electrons is called as covalent bond. And adu bondage bandu yav elements agutte, metals with metal and non-metal with non-metal, ಅಂದರೆ ಸೇಮ್ ಎಲಿಮೆಂಟ್ಸ್ ಜೊತೆ ಬಾಂಡೇಜ್ ಮಾಡೋದು ಆಗ್ಬೋದು. ಓಕೆನಾ? ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ವಿ ವೆಂಟ್ ಟು ದಿ ನಾನ್-ಮೆಟಲ್ಸ್ ರಿಯಾಕ್ಷನ್. ಸೊ ನಾನ್-ಮೆಟಲ್ ರಿಯಾಕ್ಷನ್ಸ್ ಅಲ್ಲಿ ಕೂಡ ಎಲ್ಲ ಇರುತ್ತೆ, ಆಕ್ಸಿಜನ್, ವಾಟರ್, ಆ್ಯಸಿಡ್ ಆ್ಯಂಡ್ ಸಾಲ್ಟ್ ಸೊಲ್ಯೂಷನ್, ಕ್ಲೋರಿನ್ ಮತ್ತು ಹೈಡ್ರೋಜನ್. ಇದರಲ್ಲಿ ಫಸ್ಟ್ ಆಕ್ಸಿಜನ್ ಜೊತೆ ಏನು ಫಾರ್ಮ್ ಆಗುತ್ತೆ? ಇಟ್ ಫಾರ್ಮ್ಸ್ ನಾನ್ ಮೆಟಾಲಿಕ್ ಆಕ್ಸೈಡ್ಸ್, ಅಥವಾ ಅನದರ್ ನೇಮ್ ಫಾರ್ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಏನು? ಆಸಿಡಿಕ್ ಆಕ್ಸೈಡ್ಸ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ಸೆಕೆಂಡ್, ವಾಟರ್ ಜೊತೆ ರಿಯಾಕ್ಟ್ ಆಗುವಾಗ ಅದ್ರದ್ದು ಫಸ್ಟ್ ಇಂಟೆನ್ಷನ್ ಏನಿರುತ್ತೆ? ಇಟ್ ಜಸ್ಟ್ ಹೆಂಗಾದ್ರೂ ಮಾಡಿ ಹೈಡ್ರೋಜನ್ನ ಓಡಿಸ್ಬಿಡ್ಬೇಕು ಇಲ್ಲಿಂದ. ಓಕೆ, ಹೆಂಗಾದ್ರೂ ಮಾಡಿ ದಟ್ ಸ್ಪೆಸಿಫಿಕ್ ನಾನ್ ಮೆಟಲ್ ಹ್ಯಾಸ್ ಟು ವಾಟ್? ಲಿಬರೇಟ್ ಹೈಡ್ರೋಜನ್. ದಟ್ ಈಸ್ ದ ಓನ್ಲಿ ಇಂಟೆನ್ಷನ್ ಫಾರ್ ದಿ ನಾನ್ ಮೆಟಲ್ ದೇರ್. ಆ್ಯಂಡ್ ನೆಕ್ಸ್ಟ್ ವಿತ್ ಆಸಿಡ್, ಆಫ್ ಕೋರ್ಸ್ ಇಟ್ ವಿಲ್ ನಾಟ್ ರಿಯಾಕ್ಟ್, because this non-metal is a kind of ಏನಾಗುತ್ತೆ, ಆಸಿಡ್ ಸಬ್ಸ್ಟೆನ್ಸ್ ಕೊಡೋದ್ರಿಂದ ಏನಾಗುತ್ತೆ, ಒಂದು ಆಸಿಡ್ ಇನ್ನೊಂದು ಆಸಿಡ್ ಜೊತೆ ಅಷ್ಟು ಇದಾಗಲ್ಲ. ಸೊ ವೆನ್ ನಾನ್-ಮೆಟಲ್ಸ್ ರಿಯಾಕ್ಟ್ ವಿತ್ ಆಸಿಡ್, ನೋ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಆ್ಯಂಡ್ ಅದಾದಮೇಲೆ ವಿ ಜಸ್ಟ್ ಮೇಡ್ ಇಟ್ ಟು ರಿಯಾಕ್ಟ್ ವಿತ್ ವಾಟ್? ಸಾಲ್ಟ್ ಸೊಲ್ಯೂಷನ್. ಸಾಲ್ಟ್ ಸೊಲ್ಯೂಷನ್ ಜೊತೆ ಏನಾಗುತ್ತೆ? ಸಿಂಪಲ್, ದ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ರೀಪ್ಲೇಸಸ್ ಲೆಸ್ ರಿಯಾಕ್ಟಿವ್ element. Okay, more reactive element replaces less reactive element. Okay, that is with the salt solution. And with the chlorine and hydrogen ಏನಾಗುತ್ತೆ? ರಿಯಾಕ್ಟ್ ಆಗುತ್ತೆ, they form covalent bond. ರಿಯಾಕ್ಟ್ ಆಗುತ್ತೆ, they form covalent bond. And one more feature ಏನು? They do not conduct electricity. Okay, they do not conduct electricity. ಅದಾದಮೇಲೆ we just started this. What are the problems faced by the metals? Metals ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಅಂದರೆ, the only one problem, that is corrosion. So corrosion ಅಂದರೆ ಏನು? The depletion of metals. Okay, the depletion of metals due to atmospheric reaction. Okay, due to atmospheric reaction is called what? Corrosion ಅಂತ. Okay, ಅದರಲ್ಲಿ ಡಿಫ್ರೆಂಟ್ ಸ್ಟೇಜಸ್, ದಟ್ ಈಸ್ ಕಾಪರ್, ಅಲ್ಯೂಮಿನಿಯಂ, ಸಿಲ್ವರ್ ಮತ್ತು ಐರನ್. ಇದ್ರದ್ದು ಪ್ರಾಬ್ಲಮ್ಸ್ ಮಾತ್ರ ನಾವು ನೋಡಿದ್ವಿ. ಓಕೆನಾ? ಸೊ ಕಾಪರ್ ಏನಾಗುತ್ತೆ? ಕಾಪರ್ ವಿಲ್ ರಿಯಾಕ್ಟ್ ವಿತ್ ಕಾರ್ಬನ್ ಡೈಆಕ್ಸೈಡ್ and form a green layer, and that is nothing but copper carbonate.
Okay. And aluminum ಏನಾಗುತ್ತೆ, aluminum will react with oxygen to form aluminum oxide and lose its what, shiny surface. ನೆಕ್ಸ್ಟ್ ಸಿಲ್ವರ್ ಕೂಡ ಅದೇ ಥರ ಆಗುತ್ತೆ. ಸಿಲ್ವರ್ ಏನಾಗುತ್ತೆ, ಹೈಡ್ರೋಜನ್ ಸಲ್ಫೈಡ್, ಹೈಡ್ರೋಜನ್ ಸಲ್ಫೈಡ್ ಜೊತೆ ರಿಯಾಕ್ಟ್ ಆಗಿ ಇಟ್ ಫಾರ್ಮ್ಸ್ ಸಿಲ್ವರ್ ಸಲ್ಫೈಡ್. ಓಕೆ, ಸಿಲ್ವರ್ ಸಲ್ಫೈಡ್ ಆಗುತ್ತೆ. ಅಲ್ಲಿ ಏನು, ದಟ್ ಸಿಲ್ವರ್ ಸಲ್ಫೈಡ್ ಇಸ್ ನಥಿಂಗ್ ಬಟ್ ವಾಟ್, ಬ್ಲ್ಯಾಕ್ ಲೇಯರ್, ಅಂದರೆ ಬ್ಲ್ಯಾಕ್ ಕಲರ್ ಒಂದು ಲೇಯರ್ ಥರ ಒಂದು ಬರುತ್ತೆ. ದಟ್ ಈಸ್ ವಾಟ್ ಸಿಲ್ವರ್ ಸಲ್ಫೈಡ್. ಆ್ಯಂಡ್ ನೆಕ್ಸ್ಟ್ ಐರನ್. ಸೊ ಐರನ್ದು ಅಫ್ಕೋರ್ಸ್ ವಿ ಆಲ್ ನೋ ರಸ್ಟ್ ಆಗುತ್ತೆ. ಹೆಂಗೆ, ಇಟ್ ರಿಯಾಕ್ಟ್ಸ್ ವಿತ್ ವಾಟ್, ಆಕ್ಸಿಜನ್ ಆಸ್ ವೆಲ್ ಆಸ್ ವಾಟರ್, ಎರಡು ಜೊತೆ ರಿಯಾಕ್ಟ್ ಆಗೋದ್ರಿಂದ ಅದು ರಸ್ಟ್ ಆಗುತ್ತೆ. ಸೊ ಇವಾಗ ಇದು ಎಲ್ಲದಕ್ಕೂ ಸೊಲ್ಯೂಷನ್ ಏನಂದರೆ, ದಿಸ್ ಇಸ್ ಸೊಲ್ಯೂಷನ್ ಆ್ಯಕ್ಚುಲಿ ಐದರ್ ಬೈ ಪೇಂಟಿಂಗ್ ವಿ ಕ್ಯಾನ್ ಅವಾಯ್ಡ್ ಕೊರೋಷನ್ ಆರ್ ಬೈ ಗ್ಯಾಲ್ವನೈಸಿಂಗ್ ವಿ ಕ್ಯಾನ್ ಅವಾಯ್ಡ್ ಸೊಲ್ಯೂಷನ್. ಆ್ಯಕ್ಚುಲಿ ಗ್ಯಾಲ್ವನೈಸಿಂಗ್ ಏನು ಅಂದರೆ ಕೋಟಿಂಗ್ ಅ ಮೆಟಲ್ ವಿತ್ ಜಿಂಕ್. ಓಕೆ, ಗ್ಯಾಲ್ವನೈಸಿಂಗ್ ಬಂದರು ಕೋಟಿಂಗ್ ದ, ಅಥವಾ ಪೇಂಟಿಂಗ್ ಅಂತ ಕೂಡ ಹೇಳ್ಬೋದು ಅದನ್ನು, ಪೇಂಟಿಂಗ್ ಅ ಮೆಟಲ್ ವಿತ್ ಜಿಂಕ್, ದಟ್ ಈಸ್ ವಾಟ್ ಗ್ಯಾಲ್ವನೈಸೇಷನ್ ಅಥವಾ ಗ್ಯಾಲ್ವನೈಸಿಂಗ್ ಅಂತ. ಆಮೇಲೆ ಅಲಾಯಿಂಗ್. ಅಲಾಯಿಂಗ್ ಏನು, ದ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ವಾಟ್, ಆಫ್ ಮೆಟಲ್ಸ್, ಐ ಮೀನ್ ಟೂ ಆರ್ ಮೋರ್ ಮೆಟಲ್ಸ್ ಆರ್ ಮೆಟಲ್ ವಿತ್ ಅ ನಾನ್ ಮೆಟಲ್. ಓಕೆ, ಆರ್ ಮೆಟಲ್ ವಿತ್ ಅ ನಾನ್ ಮೆಟಲ್ ಬಂದು ಅಲಾಯಿಂಗ್ ಅಂತ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಅಮ್ಯಾಲ್ಗಮ್. ಸೊ ಅಮ್ಯಾಲ್ಗಮ್ ಅಂದೇನು, ಅದೇ ಥರ ಅಲಾಯಿಂಗು. ದಟ್ ಈಸ್ ವೆನ್ ಅ ಮೆಟಲ್ ಈಸ್ ಅಲಾಯ್ಡ್ ವಿತ್ ಮೆರ್ಕ್ಯೂರಿ. ಓಕೆ, ವಿತ್ ಮೆರ್ಕ್ಯೂರಿ ಅಂದರೆ ಅದೇನಾಗುತ್ತೆ, ಇಟ್ ಫಾರ್ಮ್ಸ್ ಅ ಅಮ್ಯಾಲ್ಗಮ್. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ರಿಯಾಕ್ಷನ್ಸ್ ಆಫ್ ಮೆಟಲ್ಸ್ ಆ್ಯಂಡ್ ರಿಯಾಕ್ಷನ್ಸ್ ಆಫ್ ನಾನ್ ಮೆಟಲ್ಸ್ ಆ್ಯಂಡ್ ಸಮ್ ಮೋರ್ ಕಾನ್ಸೆಪ್ಟ್ಸ್ ಕೂಡ ನಾವು ನೋಡಿದ್ವಿ. ಓಕೆ, ಸೊ ಆಲ್ಮೋಸ್ಟ್ 3/4 ಆಫ್ ದ ಚಾಪ್ಟರ್ ಈಸ್ ಓವರ್. ಓನ್ಲಿ ಕಾನ್ಸೆಪ್ಟ್ ಲೆಫ್ಟ್ ಔಟ್ ಇಸ್ ದ ಎಕ್ಸ್ಟ್ರಾಕ್ಷನ್. ಸೊ ಎಕ್ಸ್ಟ್ರಾಕ್ಷನ್ ಅಫ್ಕೋರ್ಸ್ ಇನ್ ದ ನೆಕ್ಸ್ಟ್ ಇದರಲ್ಲಿ ಅದು ಮುಗ್ದೋಗುತ್ತೆ. ಓಕೆ, ಸೊ ಎಕ್ಸ್ಟ್ರಾಕ್ಷನ್ಸಲ್ಲಿ ದ ಥಿಂಗ್ ಈಸ್ ವಿ ಹ್ಯಾವ್ 3 ಕೇಸಸ್, ಮೋರ್ ರಿಯಾಕ್ಟಿವ್, ಮಾಡ್ರೇಟ್ ರಿಯಾಕ್ಟಿವ್ ಆ್ಯಂಡ್ ಲೆಸ್ ರಿಯಾಕ್ಟಿವ್ ಅಂತ 3 ಕೇಸಸ್ ಇರುತ್ತೆ. 3 ಜನಕ್ಕೂ ಒಂದೊಂದು ಪ್ರಾಸೆಸ್ ಇರುತ್ತೆ. ಆ ಪ್ರಾಸೆಸ್ ಹೆಂಗೆ ಅಂತ ಡಿಸ್ಕಸ್ ಮಾಡೋದು. ಆ್ಯಂಡ್ ಇಟ್ ಈಸ್ ವೆರಿ ಸಿಂಪಲ್. ಓಕೆ, ಇಟ್ ಈಸ್ ವೆರಿ ಸಿಂಪಲ್. ಸೊ ದಟ್ಸ್ ಆಲ್ ಫಾರ್ ಟುಡೇ. ಸೊ ಥ್ಯಾಂಕ್ ಯು.